ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ಆ್ಯಂಡ್ ತುಂಬ ಜನ ನನ್ನ ಕಮೆಂಟ್ಸ್ ನೋಡ್ತಾ ಇದ್ದೆ, ಸರ್ ವಿ ಹ್ಯಾವ್ ಟೇಕನ್ 70 ಔಟ್ ಆಫ್ 70 ಚಾಲೆಂಜ್ ಇನ್ ಫಿಸಿಕ್ಸ್ ಅಂದ್ಬಿಟ್ಟು. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ದಟ್ ಮಕ್ಕಳೇ. ಸೊ ಅದೇ ರೀತಿ ಎಲ್ಲ ಚಾಪ್ಟರ್ಸ್ ಮುಗಿಸ್ತಾ ಇರಬೇಕು. ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ಒನ್ ಶಾಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಏನೇನು ಬೇಕೋ ಡಿರೈವೇಷನ್ಸ್ನ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಡಿರೈವೇಷನ್ಸು ಫಾರ್ಮುಲಾಸು ಏನೇ ಆಗಲಿ ಬೈಹಾಟ್ ಮಾಡಬೇಡಿ, ತುಂಬ ಈಸಿ ಅರ್ಥ ಮಾಡ್ಕೊಂಡ್ರೆ. ಇದಾದ ನಂತರ ಇದೇ ಚಾಪ್ಟರ್ದು ನ್ಯೂಮರಿಕಲ್ಸ್ ಮಾಡ್ತೀನಿ. ನ್ಯೂಮರಿಕಲ್ಸ್ ಈ ಚಾಪ್ಟರಿಂದ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಐ ಕ್ಯಾನ್ ಸೇ ಆಲ್ಮೋಸ್ಟ್ ಲೈಕ್ 90% ಪ್ಲಸ್ ಇರುತ್ತೆ. ಅದು ನ್ಯೂಮರಿಕಲ್ಸ್ ಮಾಡೋಣ. ಆ್ಯಂಡ್ ಇದಾದ ನಂತರ ಅಗೇನ್ ಈ ಚಾಪ್ಟರ್ದು ಒನ್ ಶಾರ್ಟಲ್ಲಿ KCET ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಮಕ್ಕಳು, ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCET ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಅಲ್ಲಿ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಎಲ್ಲ ಡಿಸ್ಕಸ್ ಮಾಡೋಣ. ದಿಸ್ ವಿಲ್ ಕೀಪ್ ದಿಸ್ ಕ್ವಶನ್ ದಿಸ್ ಚಾಪ್ಟರ್, ಐ ಮೀನ್ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತಾ? ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್ ಯುರ್ ಆಲ್ ಏಮಿಂಗ್ ಫಾರ್ 70 ಔಟ್ 70. ಲೆಟ್ ಸ್ಟಾರ್ಟ್ ದಟ್. ಏನೇನು ಚಾಪ್ಟರ್ ಎಲ್ಲ ಆಗಿದೆ ಅದೆಲ್ಲ ಚಾಪ್ಟರ್ ವೀಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ಎಲ್ಲ ಓದ್ಕೊಂಬನ್ನಿ. ಒಂದು ಆರ್ಡ್ರಲ್ಲಿ ಸ್ಟಡಿ ಮಾಡ್ಕೊಂಬನ್ನಿ ಮಕ್ಕಳೇ, ಆಯಿತಾ? ನೆಕ್ಸ್ಟ್ ರೇ ಆಪ್ಟಿಕ್ಸಲ್ಲಿ ಇಫ್ ಯು ಸಿ ದ ಎಂಟೈರ್ ಕ್ಲಾಸಿಫಿಕೇಶನ್, ವಿ ಹ್ಯಾವ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಆಫ್ ಸ್ಪೆರಿಕಲ್ ಸರ್ಫೇಸಸ್, ರಿಫ್ರಾಕ್ಷನ್ ದ ಪ್ರಿಸಮ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಇಸ್ ಅ ಮೇಜರ್ ಟಾಪಿಕ್ಸ್. ಆ್ಯಂಡ್ ನಿಮಗೆ ಮೇನ್ಲಿ ಎಕ್ಸಾಮಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಥಿಯರಿ ಕ್ವಶನ್ಸ್ ಕೇಳ್ತಾರೆ, ಡಿರೈವೇಷನ್ಸು. ಆ ಡಿರೈವೇಷನ್ಸಲ್ಲಿ ನಿಮಗೆ ಇದು ಒಂದು ಪ್ರಿಸಮ್ ಕ್ವಶನ್ ಕೇಳ್ತಾರೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಕೇಳ್ಬೋದು. ಆ್ಯಂಡ್ ಆರ್ ಎಲ್ಸ್ ದೇ ಕ್ಯಾನ್ ಆಸ್ಕ್ ಸಮ್ ಟೈಮ್ ಮಿರರ್ ಇಕ್ವೇಷನ್ ಕೂಡ ಕೇಳಿದ್ದಾರೆ. ಆ್ಯಂಡ್ ಸಮ್ ಟೈಮ್ಸ್ ಲೈಕ್ ದೇ ಕ್ಯಾನ್ ಆಸ್ಕ್ ಈವನ್ ಸ್ಪೆರಿಕಲ್ ಸರ್ಫೇಸ್ ಡಿರೈವೇಷನ್ ಮಾಡಿ, ಕಾಂಬಿನೇಷನ್ ಆಫ್ ಲೆನ್ಸ್ ಡಿರೈವೇಷನ್ ಮಾಡಿ, ಪವರ್ ಆಫ್ ಲೆನ್ಸ್ 1 or 2 ಮಾರ್ಕರ್ಸ್. ಆ್ಯಂಡ್ ಯೂಶಲ್ 2 ಮಾರ್ಕರ್ಸ್ 1 ಮಾರ್ಕರ್ಸ್ ಎಲ್ಲ TIR ಅಪ್ಲಿಕೇಶನ್ಸು. ಅದಾದಮೇಲೆ ಯಾವುದೋ ಒಂದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಕೊಟ್ಬಿಟ್ಟು ಅದು ರೇ ಡಯಾಗ್ರಾಮ್ ಬರೀರಿ, ಇಲ್ಲ ಅಂತ ಹೇಳಿದ್ರೆ ಅದರದ್ದು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಬರೆದು ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಅಷ್ಟು ಮಾಡಿದ್ರೆ ಸಾಕು, ಆಯಿತಾ? ಲೆಟ್ಸ್ ಡಿಸ್ಕಸ್ ಎವ್ರಿಥಿಂಗ್ ಮಕ್ಕಳೇ. ನಾವು ಫಸ್ಟ್ ಒನ್, ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಸ್ಪೆರಿಕಲ್ ಮಿರರ್ಸ್ ಆ್ಯಂಡ್ ಸ್ಪೆರಿಕಲ್ ಮಿರರ್ಸ್. ಓಕೆ, ಲಾಸ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ನೀವೆಲ್ಲ ಐ ಥಿಂಕ್ ಯು ಆಲ್ ಸ್ಟಡಿಂಗ್ ಫ್ರಮ್ 10ನೇ ಕ್ಲಾಸ್ನ ಸ್ಟಡಿ ಮಾಡ್ತಾ ಅಂದ್ಕೊಂಡಿದ್ದೀನಿ, SLC ಇಂದ. ವಾಟ್ ಈಸ್ ಲಾಸ್ ಆಫ್ ರಿಫ್ಲೆಕ್ಷನ್? ದ ಇನ್ಸಿಡೆಂಟ್ ರೇ ಆ್ಯಂಡ್ ವೆರಿ ಸಿಂಪಲ್ ಮಕ್ಕಳು. ಯಾವುದೋ ಒಂದು ಮಿರರ್ ತೊಗೊಂಡ್ರೆ ಒಂದು ಇನ್ಸಿಡೆಂಟ್ ರೇ ಇರುತ್ತೆ, ಒಂದು ರಿಫ್ಲೆಕ್ಟೆಡ್ ರೇ ಇರುತ್ತೆ. ಬಂದು ಇಲ್ಲಿ ಹೊಡೆದಾಗ ಹಿಂಗೆ ಹೋಗುತ್ತೆ. ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ದಟ್ ಈಸ್ ಒನ್ ಲಾ. ಆ್ಯಂಡ್ ಸೆಕೆಂಡ್ ಲಾ ಇಸ್ ದಟ್ ದ ಆ್ಯಂಗಲ್ ಆಫ್ ದ ಇನ್ಸಿಡೆಂಟ್ ರೇ, ದ ನಾರ್ಮಲ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ಎ ಪ್ಲೇನ್. ವಾಟ್ ಈಸ್ ಮೀನ್ ಆಲ್ ಲೈ ಇನ್ ಎ ಪ್ಲೇನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು for example ನಾವೀಗ if I take some kind of if I take this is my incident ray, this is my incident ray, this is my reflected ray and the normal, they all lie in a plane ಅಂದ್ರೆ ಹಿಂಗೆ ಇರುತ್ತೆ, ಎಕ್ಸಾಕ್ಟ್ಲಿ ಹಿಂಗಿರುತ್ತೆ. ಸೊ ಈ ಮುಂದೆ ಬರಲ್ಲ, ಹಿಂಗೆ ಹಿಂದೆ ಹೋಗಲ್ಲ, ಮೀನ್ಸ್ ಇಟ್ ಇಸ್ ಔಟ್ ಆಫ್ ದ ಪ್ಲೇನ್. ಇಫ್ ಐ ಟೇಕ್ ಎ ಪೇಜ್, ಇಫ್ ಐ ಪುಟ್ ಇಟ್ ಲೈಕ್ ದಿಸ್, all three will lie on a page. That means we can draw it on the board. ನೀವು ಕೆಮಿಸ್ಟ್ರಿಯಲ್ಲಿ ನೆನಪಿದೆಯಾ ನಿಮಗೆ? CH4 ಮಾಲಿಕ್ಯೂಲ್ ಕೊಡ್ತಾರೆ ನಿಮ್ಮ ಕೆಮಿಸ್ಟ್ರಿಯಲ್ಲಿ. CH4 ಮಾಲಿಕ್ಯೂಲ್ ಕೊಟ್ಟರೆ ಇಟ್ ಈಸ್ ಲೈಕ್ H ಇಲ್ಲಿರುತ್ತೆ, ಇನ್ನೊಂದು ಐ ಥಿಂಕ್ ಇಟ್ ಇಸ್ ಲೈಕ್ ಯು ಹ್ಯಾವ್ ಒನ್ ಡ್ಯಾಶ್ ಈ ಥರ ಸ್ಟ್ರಕ್ಚರ್ ಇರುತ್ತೆ, ಇನ್ನೊಂದು ನಿಮಗೆ ಈ ಥರ ಇರುತ್ತೆ. ಸೊ ದಿಸ್ ಇಸ್ ಲೈಕ್ ದಿಸ್. ಸೊ ದಿಸ್ ಇಸ್ ಟುವರ್ಡ್ಸ್ ದ ಅಬ್ಸರ್ವರ್, ಇಸ್ ಅವೇ ಫ್ರಮ್ ದ ಅಬ್ಸರ್ವರ್. ದಟ್ ಮೀನ್ಸ್ ದಿಸ್ ಇಸ್ ನಾಟ್ ಇನ್ ದ ಪ್ಲೇನ್, ದೇ ಆರ್ ನಾಟ್ ಇನ್ ದ ಪ್ಲೇನ್, ಯು ಮೀಥೇನ್ ಮಾಲಿಕ್ಯೂಲ್ಸ್. ಅರ್ಥ ಆಯ್ತಾ ಇದು? ಅದೇ ಇಲ್ಲಿ ಸಿ ದಿಸ್ ಆರ್ ನಾಟ್ ಇನ್ ದ ಪ್ಲೇನ್, ಬಟ್ ದೀಸ್ ಆರ್ ಇನ್ ದ ಪ್ಲೇನ್, ಆಲ್ ಆರ್ ಇನ್ ದ ಪ್ಲೇನ್, ಒಂದೇ ಪ್ಲೇನ್ ಇರುತ್ತೆ. ಸೊ ವಾಟ್ಸ್ ದ ಫಸ್ಟ್ ಡೆಫಿನೇಷನ್ ಗೊಂಡು ರೈಟ್? ನಾನು ಬರಿತಾ ಇಲ್ಲ, ನೀವೇ ಬರೀಬೇಕು. ಫಸ್ಟ್ ಡೆಫಿನೇಷನ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ದಟ್ ದ ಇನ್ಸಿಡೆಂಟ್ ರೇ, ದ ನಾರ್ಮಲ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ಎ ಸೇಮ್ ಪ್ಲೇನ್. ಸಿಂಪಲ್, ಅರ್ಥ ಆಯ್ತಾ? ಆ್ಯಂಡ್ ನೀವು ಇದು ಓದಿದ್ದೀರಾ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಐ ಆಮ್ ನಾಟ್ ಗೋಯಿಂಗ್ ಟೂ ಮಚ್ ಆಫ್ ರೇ ಅಂದರೆ ಏನು, ಲೈಟ್ ಅಂದರೆ ಏನು, ಅದರದ್ದು ಪ್ರಾಪರ್ಟೀಸು ಐ ಥಿಂಕ್ ನಾಟ್ ರಿಕ್ವೈರ್ಡ್ ಮಕ್ಕಳೇ. ದಟ್ಸ್ ರಿಕ್ವೈರ್ಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು, ಬಟ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಟ್ ಇಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಆ್ಯಂಡ್ ಯು ವಿಲ್ ಬಿ ನೋಯಿಂಗ್ ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟು ಈ ಸೈನ್ ಕನ್ವೆನ್ಷನ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಐ ಥಿಂಕ್ ಈಗ ನೀನು ಮಾಡೆಲ್ ಪೇಪರ್ ಕೇಳಿದ್ದಾರೆ, ನಿಮ್ಮ ಮಾಡೆಲ್ ಪೇಪರಲ್ಲಿ. ಸೊ ಸೈನ್ ಕನ್ವೆನ್ಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಅಷ್ಟೇ, ಒಂದು ಸ್ಪೆರಿಕಲ್ ಮಿರರ್ಗೆ. ವೆರಿ ಸಿಂಪಲ್ ಮಕ್ಕಳೇ. ಸೊ ವೆನ್ಎವರ್ ದೇರ್ ಇಸ್ ಅ ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ರೇ, ಲೈಟ್ ಹೋಗ್ತಾ ಇದೆ ಇಲ್ಲಿಂದ, ಈ ಆಬ್ಜೆಕ್ಟಿಂದ. ಆಲ್ ದ ಡಿಸ್ಟೆನ್ಸಸ್ ಮೆಜರ್ಡ್ in the direction of the ray. For example, if I measure any distance in the direction of the ray, it is taken as positive. Any distance measured against the direction of ray like this, it is taken as negative. And distances measured above the axis is positive. Distances measured below the axis is negative. 4 point. In the direction of the incident ray, positive. Opposite to the direction of incident ray, negative. Above the axis, positive.
ಬಿಲೋ ದ ಆಕ್ಸಿಸ್ ನೆಗೆಟಿವ್. ಈ 4 ಪಾಯಿಂಟ್ ಬರೀರಿ ಸಾಕು. ನೀವು ನೆನ್ಪಿಟ್ಕೊಂಡು ಯು ರೈಟ್ ಆನ್ ಯರ್ ಓನ್ ವರ್ಡ್ಸ್, ಯು ವಿಲ್ ಗೆಟ್ ದ ಆನ್ಸರ್. ಡೋಂಟ್ ರೈಟ್ ಲೆಫ್ಟ್ ಆ್ಯಂಡ್ ರೈಟ್, ರೈಟ್ ಆಲ್ವೇಸ್ ಟುವರ್ಡ್ಸ್ ರೈಟ್, ಐ ಮೀನ್ ಇನ್ ದ ಡೈರೆಕ್ಷನ್. ಲೆಫ್ಟ್ ಅಂತ ಹೇಳಿದ್ರೆ ಅಗೇನಿಸ್ಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್. ಈ 4 ಪಾಯಿಂಟ್ ನೀವು ಬರೆದು ಬಿಟ್ರೆ ಡಯಾಗ್ರಾಮ್ ಹಾಕ್ಬಿಟ್ಟು ನಿಮ್ಗೆ ಮಾರ್ಕ್ಸ್ ಎಲ್ಲೂ ಕಟ್ ಮಾಡಲ್ಲ. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಫೋಕಸ್ ಮಕ್ಕಳೇ? ಫೋಕಸ್ ಅಂದರೆ ಏನು? ಬೇಸಿಕಲಿ ಫೋಕಸ್ ಅಂದರೆ ಫೋಕಸ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಫೋಕಸ್ ಅಂದರೆ ಏನು? ನಿಮ್ಮ ಎಲ್ಲ ಡಿಸ್ಟ್ರಾಕ್ಷನ್ಸು, ಫಾರ್ ಎಕ್ಸಾಂಪಲ್ ನಿಮ್ಮದು ಇನ್ಸ್ಟಾಗ್ರಾಮು, ನಿಮ್ದು ಇನ್ನೇನೋ ಅದು ಫೇಸ್ಬುಕ್ ಎಲ್ಲ ಬಿಟ್ಬಿಟ್ಟಿದೆ ನೀವೆಲ್ಲ ಈಗ. ಸೊ ಇನ್ನೊಂದು ಮತ್ತೊಂದು ಏನೇನೋ ಇರುತ್ತೆ ಡಿಸ್ಟ್ರಾಕ್ಷನ್ಸ್ ನಿಮ್ದೆಲ್ಲ, ಅದನ್ನೆಲ್ಲ ಎತ್ತಿ ಬಿಸಾಕ್ಬಿಟ್ಟು ಒಂದು ಕಡೆ ಫೋಕಸ್ ಮಾಡೋಕ್ಕೆ ನೀವು ಎಂಟೈರ್ ಎನರ್ಜಿ, ಆಲ್ ಯುವರ್ ಎನರ್ಜಿ ಶುಡ್ ಯು ಫೋಕಸ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ದಟ್ ಈಸ್ 70 out of 70 on physics. ದಿಸ್ ಶುಡ್ ಬಿ ಯುವರ್ ಫೋಕಸ್ ಪಾಯಿಂಟ್ ನಾವು, ಅಲ್ವಾ? ಸೊ ನೀವು ಎಂಟೈರ್ ಎನರ್ಜಿನ ಇದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಯಾರಪ್ಪ ಮೇನ್ ಕಾರಣ ಅಂದರೆ ಈ ಮಿರರು. ದಟ್ ಮಿರರ್ ಈಸ್ ನಥಿಂಗ್ ಬಟ್ ಯುವರ್ RP ಸರ್, ನಾನು ಅಲ್ವಾ? ಎಸ್ ಆರ್ ನೋ? ಓಕೆ ಆಯಿತಾ? ಸೊ ಐ ಆಮ್ ನಿಮ್ಮ ಡಿಸ್ಟ್ರಾಕ್ಷನ್ಸ್ ಎಲ್ಲ ಕಂಬೈನ್ ಮಾಡಿ ಒಂದು ಕಡೆ ಪುಷ್ ಮಾಡೋಣ. ಸೊ ದೆನ್ ದಿಸ್ ಇಸ್ ಕಾಲ್ಡ್ ಎಸ್ ಫೋಕಸ್. ದ ಫೋಕಸ್ ಇಸ್ 70 out of 70 in physics. ಅರ್ಥ ಆಯ್ತಾ? ಸೊ ಓಕೆ, ಜೋಕ್ಸ್ ಅಪಾರ್ಟ್. ಸೊ ವಾಟ್ ಈಸ್ ದಿಸ್ ಫೋಕಸ್? ಫೋಕಸ್ ಅಂತ ಹೇಳಿದ್ರೆ when we have a incident rays parallel to the axis, after reflection they meet at a point on the axis. That point is called as focus ಅಂತ. ಯಾರು ಕೇಳಿದ ಡೆಫಿನೇಷನ್ಸು ಜಸ್ಟ್ ನೆನ್ಪಿಟ್ಕೊಳ್ಳಿ. ಇದು ಒಂದು ಕಾನ್ಕೇವ್, ಇದು ಒಂದು ಕಾನ್ವೆಕ್ಸ್ ಆಗಿರುತ್ತೆ. ಸೊ ಕಾನ್ವೆಕ್ಸ್ ಕೊಟ್ಟಾಗ ಏನಾಗುತ್ತೆ, ಬೇಸಿಕಲಿ ದ ಇನ್ಸಿಡೆಂಟ್ ರೇ ಬರುತ್ತೆ. ಆ್ಯಕ್ಚುಲಿ ಇಲ್ಲ ಈ ಥರ ಡೈವರ್ಟ್ ಆಗ್ತಾ ಇರುತ್ತೆ, ಇದು ಡೈವರ್ಜ್ ಆಗುತ್ತೆ. ಬಟ್ ಅದನ್ನು ಹಿಂದೆಗಡೆ ಪ್ರೊಡ್ಯೂಸ್ ಮಾಡಿದ್ರೆ ಫೋಕಸ್ ಇಲ್ಲೆಲ್ಲೋ ಫೋಕಸ್ ಇರುತ್ತೆ ಅದಕ್ಕೆ. ದಟ್ ಮೀನ್ಸ್ they appear to be coming from like this, appears to be. We call this virtual image. ಇದು ವರ್ಚುವಲ್ ಇಮೇಜ್, ಇದು ಒಂದು ರಿಯಲ್ ಇಮೇಜ್ ಅಂತ ಹೇಳ್ತೀವಿ. ರಿಯಲ್ ಅಂತ ಹೇಳಿದ್ರೆ ಡ್ಯೂ ಟು ಆ್ಯಕ್ಚುಯಲ್ ಇಂಟರ್ಸೆಕ್ಷನ್ ಆಫ್ ದ ರೇಸ್, ಆ್ಯಂಡ್ ದಿಸ್ ಈಸ್ ವೆನ್ ರೇಸ್ ಆರ್ ಪ್ರೊಡ್ಯೂಸ್ಡ್ ಬ್ಯಾಕ್, ದೆನ್ ಇಮೇಜ್ ಅಪಿಯರ್ಸ್ ಟು ಬಿ. ಈಗ ನಿಮ್ಮ ಹತ್ರ ಮಿರರ್ ಇದೆ ಅಲ್ವಾ, ನೀವು ಹೋಗಿ ಮಿರರ್ ಮುಂದೆ ನಿಂತಿರ್ತೀರಾ. ಈಗ ನಾನು ಇಲ್ಲೇ ಮಿರರ್ ಇದೆ ಆ್ಯಕ್ಚುಲಿ. ಓಕೆ, ಮಿರರ್ ಮುಂದೆ ನಿಂತಿರ್ತೀರಾ. ಸೊ ಆ ಇಮೇಜಲ್ಲಿ ಕಾಣಿಸುತ್ತೆ, ಇಲ್ಲೇ ಒಂದು ಮಿರರ್ ಇದೆ, ಒಂದು ಡಬ್ಬಾ ಮಿರರ್ ಇಟ್ಕೊಂಡಿರೋ ಒಂದು ಕೆಪ್ಟ್ ಒಂದು ಡಬ್ಬಾ ಮಿರರ್. ಸುಮ್ಮನೆ ನನ್ನ ಕೂದಲು ಹೇಗೋ ಇರುತ್ತೆ. ಆ್ಯಕ್ಚುಲಿ ಸಮ್ವೇರ್ ಐ ವಿಲ್ ಬಿ ಕೂಮಿಂಗ್. ಸೊ ಇಫ್ ಯು ಸಿ ದಿಸ್ ಇಸ್ ಅ ವೆರಿ ಫೇಮಸ್ ಮಿರರ್. ಸೊ ಇದಂತೂ ನಾನು ಕ್ಲೀನೇ ಮಾಡಲ್ಲ, ಡಸ್ಟ್ ಎಷ್ಟು ಕೂತಿದೆ. ಓಕೆ, ಎನಿವೇರ್. ಸೊ ಐ ಡೋಂಟ್ ಇಫ್ ಯು ಸಿ ಲೈಕ್ ದಿಸ್, ಐ ಕ್ಯಾನ್ ಸಿ ಮೈ ಇಮೇಜ್ ಇನ್ ದಿಸ್. ಓಕೆ, ನಿಮ್ಗೆ ಕಾಣಿಸ್ತಾ ಇದೀನಾ? ಓಕೆ, ಫೈನ್. ಓಕೆ, ಯು ಕ್ಯಾನ್ ಸಿ ದ ಸ್ಟುಡಿಯೋ ಆಲ್ಸೋ. ಓಕೆ, ನಾಟ್ ರಿಕ್ವೈರ್ಡ್. ಓಕೆ, ಯಾ, ಇಫ್ ಐ ಸಿ ಲೈಕ್ ದಿಸ್, ಐ ಕ್ಯಾನ್ ಸಿ ಮೈ ಇಮೇಜ್ ಇನ್ ದಿಸ್, ಬಟ್ ಐ ಕ್ಯಾನ್ ಸಿ ಮೈ ಸೆಲ್ಫ್. ಬಟ್ ಹಿಂದೆಗಡೆ ಯಾರಿದ್ದಾರೆ? ಹಿಂದೆಗಡೆ ಏನು ಇಲ್ವಲ್ಲ ಇಮೇಜಲ್ಲಿ. ಸೊ ಇಸ್ ನಥಿಂಗ್ ಲೈಕ್ ದಟ್. ದಟ್ ಮೀನ್ಸ್ ದ ಇಮೇಜ್ ವಾಟ್ ಐ ಸಿ ಇಸ್ ಎ ವರ್ಚುವಲ್ ಇಮೇಜ್. So it appears to be coming from the behind the mirror, but there is no image backside. Okay, artha aita ashte. Okay, anywhere. Okay, fine. Next 7 euros. Okay, adalva, that is virtual image. Virtual image anta helidre it appears to be coming, but there is no image actually formed. But ಬೇರೆಲ್ಲ ಮಿರರ್ ಫಾರ್ಮ್ ಆಗಿದೆ. ಇನ್ನು ಫೋಕಲ್ ಪ್ಲೇನ್ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ವೇಳೆ ರೇಸ್ ಪ್ಯಾರಲ್ ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ರೇಸ್ ಪ್ಯಾರಲ್ ಇಲ್ಲ ಈ ಥರ ರೇಸ್ ಬಂದಾಗ, ಸೊ ವಾಟ್ ಹ್ಯಾಪನ್ಸ್, ಎಕ್ಸಾಕ್ಟ್ಲಿ ಫೋಕಸ್ ಹತ್ರ ಮೀಟ್ ಆಗೋದಿಲ್ಲ. ಈಗ ಸಮ್ವೇರ್ ಎಲ್ಸ್ ದೇ ವಿಲ್ ಮೀಟ್ ಜಸ್ಟ್ ಬಿಲೋ ದ ಫೋಕಸ್. ಸೊ ಅಂದರೆ ಫೋಕಸ್ ಕೆಳಗಡೆ ಮೀಟ್ ಆಗಿರುತ್ತೆ. ಸೊ ಬಟ್ ಪ್ಯಾರಲ್ ಇರಬೇಕು ಆ್ಯಕ್ಚುಲಿ. ಸೊ ಇಟ್ ಕ್ಯಾನ್ ಮೀಟ್ ಎನಿವೇರ್ ಆನ್ ದಿಸ್ ಲೈನ್. ಸೊ ದಟ್ ಈಸ್ ಕಾಲ್ಡ್ ಎಸ್ ಫೋಕಲ್ ಪ್ಲೇನ್ ಅಂತ ಕರಿತೀವಿ ಸಿಂಪಲ್ ಆಗಿ. ಅರ್ಥ ಆದ ಕ್ಲಿಯರ್ ಆಗಿ? ದಟ್ಸ್ ವೆರಿ ಸಿಂಪಲ್. ಒನ್ ಎಕ್ಸಾಂಪಲ್ ಆಫ್ ದಿಸ್ ಫೋಕಸ್ ಈಸ್ ಯುವರ್ ದಿಸ್ ಒನ್ ಕುಕಿಂಗ್. ಸೊ ಅದನ್ನು ವಿ ಹ್ಯಾವ್ ಎ ಸ್ಪೆರಿಕಲ್ ಒಂದು ಕುಕ್ಕರ್ ಬರುತ್ತೆ. ಐ ಮೀನ್ ಯು ಕ್ಯಾನ್ ಕೀಪ್ ಆಲ್ ಯುವರ್ ಏನೋ ಒಂದು ಮಿರರ್ ತೊಗೊಂಬಂದಿಂಗೆ. ಸೊ ಸ್ಪೆರಿಕಲ್ ಶೇಪಲ್ಲಿ ಇಟ್ಟು ಆ ಫೋಕಸ್ ಪಾಯಿಂಟಲ್ಲಿ ನೀವು ಏನಾದರೂ ಅಡುಗೆ ಇಟ್ಟರೆ ಏನು ಬೇಕಾದರೂ ನೀವು ಅಡುಗೆ ಮಾಡ್ಕೋಬೋದು. ವೇಳೆ ಒನ್ಸ್ ಯು ಗೆಟ್ ಲಾಸ್ಟ್, ಯು ಶುಡ್ ನೋ ಫಿಸಿಕ್ಸ್ ವೆರಿ ಮಚ್, ಬಿಕಾಸ್ ಇಮ್ಯಾಜಿನ್ ಯು ಗೆಟ್ ಲಾಸ್ಟ್ ಇನ್ ದ ಫಾರೆಸ್ಟ್ ಆ್ಯಂಡ್ ಯು ವಾಂಟ್ ಟು ಕುಕ್, ಯು ಕ್ಯಾನ್ ಆಸ್ಕ್ ಮಿ ಸರ್ ವೇರ್ ಯು ಗೆಟ್ ದಿಸ್ ಬಾಂಡ್ಲಿ ಅಂತ. ಎನಿವೇ, ಓಕೆ ಫೈನ್. ಸೊ ಆ ಥರ ಆಲ್ ದೀಸ್ ಥಿಂಗ್ಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಮಕ್ಕಳೇ. ಸೊ ವೆನ್ ದೇ ಕಮ್ ಲೈಕ್ ದಿಸ್ ಆ್ಯಂಡ್ ದೇ ಆಲ್ ಡೈವರ್ಜ್ ಆ್ಯಂಡ್ ಮೀಟ್ ಎಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಲೈಕ್ ದಿಸ್, ಆ್ಯಂಡ್ ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಆ್ಯಂಡ್ ಇದೇನು ಫೋಕಸ್ ಆಗುತ್ತೆ. ಆ್ಯಂಡ್ ಐ ಫರ್ಗಾಟ್ ಒನ್ ಮೋರ್ ಥಿಂಗ್. ಐ ಫರ್ಗಾಟ್, ನೀವೆಲ್ಲ ಕೇಳಿರ್ತೀವಿ ಸರ್ ಏನು ಸರ್ ನೀವು ಹಿಂದೆಗಡೆ ಇಮೇಜ್ ಹಾಕಿದ್ರೆ, ನಾನು ಮರ್ತಂಗೆ ಈಗ ನೆನಪು ಬಂತ ಇಮೇಜ್ ನೋಡೋದ್ಮೇಲೆ. ವಾಟ್ ಈಸ್ ದಿಸ್ ಯು ನೋ ಮಕ್ಕಳೇ? ಸೊ ಬ್ಯಾಕ್ ಗ್ರೌಂಡು. ಸೊ ಐ ವಾಂಟ್ ಟೆಲ್ ದ ಬಿಗಿನಿಂಗ್ ಓನ್ಲಿ ಆ್ಯಕ್ಚುಲಿ. ಓಕೆ, ಎನಿವೇರ್. ಸೊ ಐ ಫರ್ಗಾಟ್, ದಿಸ್ ಈಸ್ ದ ಆಪ್ಟಿಕಲ್ ಫೈಬರ್. ಸೊ ಅಂದರೆ ನೀವು ಅಂದ್ಕೊಂಡಿದ್ದೀರಾ, ನೀವು ಇಂಟರ್ನೆಟ್ ನೋಡ್ತೀರಲ್ವ ನೀವು ಬೇಸಿಕಲಿ. ಸೊ ಇಂಟರ್ನೆಟ್ ನೋಡಿದಾಗ ನೀವು ಇಲ್ಲಿ ಕುತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅಲ್ಲಿ ನಿಮ್ಮ ಮನೇಲಿ ವೀಡಿಯೋ ಬರ್ತಾ ಇದೆ. ಸೊ ಇದೆಲ್ಲ ಆಪ್ಟಿಕಲ್ ಫೈಬರ್ಸು, ಸಿಗ್ನಲ್ಲು, ಡೇಟಾ ಎಲ್ಲ ಆಗುತ್ತೆ. ಸೊ ನಿನ್ನ ಎಂಟೈರ್ ವರ್ಲ್ಡ್ ಇಂಟರ್ನೆಟ್ ಇದೆಯಲ್ವಾ, ಅದೆಲ್ಲ ಮೋಸ್ಟ್ಲಿ ಎಲ್ಲ ಹೋಗೋದು ಆಪ್ಟಿಕಲ್ ಫೈಬರ್ ಅಂದರೆ. ಸೊ ರೇ ಆಪ್ಟಿಕ್ಸ್ ಇಸ್ ಸೋ ಇಂಪಾರ್ಟೆಂಟ್. ರೇ ಆಪ್ಟಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿಥಿಂಗ್, ದ ಸಿಗ್ನಲ್ ಟ್ರಾವೆಲ್ಸ್ ಥ್ರೂ ಆಪ್ಟಿಕಲ್ ಫೈಬರ್. ಈ ಜಾತ್ರೆ ಮಾಡೋಕ್ಕಂತ ಐ ಫರ್ಗಾಟ್ ದಟ್. ನಾನೀಗ
ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಟು ದ ಈಗ ನಮ್ಮ KRS ಡ್ಯಾಮ್ ಹತ್ರ ಎಲ್ಲ ಹೋದಾಗ ನೀವು ಅಲ್ಲಿ ಮಾರ್ತಾರೆ, ನೈಟ್ ಟೈಮ್ ಹೋದಾಗ ಮಾರ್ತಾ ಇರ್ತಾರೆ, ಒಂದು ಜಾತ್ರೆಗಳೆಲ್ಲ ಮಾಡ್ತಾರೆ. ಸೊ ಒಂದು ಲೈಟ್ ಇರುತ್ತೆ, ಆ ಲೈಟಲ್ಲಿ ಹಿಂಗೆ ಫ್ಲವರ್ ಥರ ಇರುತ್ತೆ, ಆ ಫ್ಲವರ್ ಎಂಡಲ್ಲಿ ಲೈಟ್ ಬಂದಿರುತ್ತೆ. ಐ ವಿ ಸೀನ್ ದ್ಯಾಟ್. ಸೊ ಐ ಥಿಂಕ್ ಐ ವಿಶ್ ಐ ಹ್ಯಾಡ್ ದ್ಯಾಟ್. ಸೊ ಒಂದು ಲೈಟ್ ಇರುತ್ತೆ, ಗುಚ್ಚು ಒಂದು ಫ್ಲವರ್ ಥರ ಇರುತ್ತೆ ಇದರಲ್ಲಿ ಫುಲ್ಲು. ಆ ಕಾರ್ನರ್ಸಲ್ಲಿ ಲೈಟ್ಸ್ ಇರುತ್ತೆ, ಲೈಟ್ ಥರ ಅವ್ರು ಕೆಳಗೆ ಲೈಟ್ ಹಾಕಿರ್ತಾರೆ, ಬಟ್ ಮೇಲೆಲ್ಲ ಕಾಣಿಸುತ್ತೆ. ಅದು ಹೇಗೆ ಅಂದರೆ ಆಪ್ಟಿಕಲ್ ಫೈಬರ್. ಅದು ಬೇಸಿಕಲಿ ಲೈಟ್ ವಿಲ್ ಟ್ರಾವೆಲ್ ಥ್ರೂ ಎಂಟೈರ್ ದಟ್ ದಿಸ್ ಒನ್, ಯು ಕಾಂಟ್ ಸಿ ದಟ್ ಲೈಟ್. ಆಚೆ ಬಂದಾಗ ಲೈಟ್ ಕಾಣಿಸ್ತಾ ಇರುತ್ತೆ. ಅದೇ ಐ ಥಿಂಕ್ ಮಸ್ಟ್ ಹ್ಯಾವ್ ಸೀನ್ ಜಾತ್ರೆಸ್, ನಂಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ವೈ ಐ ಪುಟ್ ದಿಸ್ ಇಮೇಜ್ ಇಸ್ ಇಟ್ಸ್ ಸೋ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಯಾವುದೇ ಒಂದು ಸಬ್ಜೆಕ್ಟ್ ಸ್ಟಡಿ ಮಾಡೋಕ್ಕಂದ್ರೆ ನಿಮ್ಮ ಎಂಟೈರ್ ಡೇಟಾ ಸೆಂಟರ್ಸ್, ಈಗ ನೀವು ChatGPT ತಗೊಳ್ಳಿ, ಇಲ್ಲ ನಿಮ್ಮದೆಲ್ಲ ನಮ್ಮದು Gemini ತಗೊಳ್ಳಿ, ಯಾವುದೇ ತೊಗೊಂಡ್ರು ನೀವು, ಎವ್ರಿಥಿಂಗ್ ವರ್ಕ್ಸ್ ಆನ್ ಡೇಟಾ ಸೆಂಟರ್ಸ್. ಆ ಡೇಟಾ ಹೇಗೆ ಹೋಗುತ್ತೆ? ಥ್ರೂ ಆಪ್ಟಿಕಲ್ ಫೈಬರ್ಸ್, ಥ್ರೂ ಲೈಟ್ ಸಿಗ್ನಲ್. ಸೋ ಇಂಪಾರ್ಟೆಂಟ್ ದಿಸ್ ಚಾಪ್ಟರ್ ಈಸ್. ಆ ಥರ ಪ್ರತಿಯೊಂದು ಎಷ್ಟೊಂದು ಇಂಪಾರ್ಟೆಂಟ್. ಕ್ಯಾಮ್ರಾಸು, ಟುಡೇ ಐ ಆಮ್ ರೆಕಾರ್ಡಿಂಗ್ ಆ್ಯಂಡ್ ಯು ಆರ್ ಏಬಲ್ ಟು ಸಿ ಮೀ ಬಿಕಾಸ್ ದಿಸ್ ಅ ಕ್ಯಾಮ್ರಾ ಇಸ್ ದೇರ್, ಇಟ್ಸ್ ಬಿಕಾಸ್ ಆಫ್ ಆಪ್ಟಿಕ್ಸ್. ಸೊ ಇಟ್ಸ್ ಸೋ ಇಂಪಾರ್ಟೆಂಟ್ ಮಕ್ಕಳೇ. ಅದರಿಂದ ನೋಡಿ, ಓದೋದನ್ನು ಚೆನ್ನಾಗಿ ಓದಿ, ಆಯಿತಾ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸ್ಟಡಿ ಆಲ್ವೇಸ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಅಂತ ಅಷ್ಟೇ ಹೇಳೋದು. ಸಿನ್ಸ್ ಐ ಆಮ್ ಟೀಚಿಂಗ್ ಫಾರ್ ಬೋರ್ಡ್ ಎಕ್ಸಾಮ್, ಐ ಡೋಂಟ್ ವಾಂಟ್ ಟು ಗೋ ಟೂ ಮಚ್ ಡೆಪ್ತ್ ಆ್ಯಕ್ಚುಲಿ. ಇಲ್ಲ ಅಂತ ಹೇಳಿದ್ರೆ ತುಂಬ ಫಿಸಿಕ್ಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಇಫ್ someone is making physics boring, the most interesting subject is physics. If you're feeling that as boring, that means maybe we teachers are not good. I hope you're not feeling this as boring. ಈಗ ನೆಕ್ಸ್ಟ್ ಒಂದು ರೇ ಡಯಾಗ್ರಾಮ್ಸ್ ಮಕ್ಕಳೇ. ಸೊ ಯಾವುದೇ ಒಂದು ರೇ ಪ್ಯಾರಲಲ್ ಬಂದರೆ, ಇದೆಲ್ಲ 10th ಓದಿರ್ತೀರಾ, ಇಟ್ ಹ್ಯಾಸ್ ಟು ಪಾಸ್ ಥ್ರೂ ಫೋಕಸ್. ಇಫ್ ಇಟ್ ಒಂದು ವೇಳೆ ಈ ಥರ ಬಂದರೆ ಈ ಥರ ಹೋಗುತ್ತೆ, ಅದೇ ವರ್ಚುವಲ್. ಹಿಂದೆ ಹೇಳಿದ್ರೆ ಅಲ್ಲಿ ಫೋಕಸ್ ಥರ ಇರುತ್ತೆ. ಇಫ್ ಎನಿ ಕಮ್ಸ್ ಟು ದ ರಿವರ್ಸ್, ಇಫ್ ಇಟ್ ಗೋಸ್ ಥ್ರೂ ಫೋಕಸ್, ಇಟ್ ಗೋಸ್ ಪ್ಯಾರಲಲ್. ಸೇಮ್ ಥಿಂಗ್ ಫಾರ್ ದಿಸ್ ಆಲ್ಸೋ. ನಾವು 10ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ ಇದನ್ನ ಆಲ್ರೆಡಿ. ಆ್ಯಂಡ್ ಇಫ್ ಎನಿಥಿಂಗ್ ಕಮ್ಸ್ ಲೈಕ್ ಸೆಂಟ್ರಲ್ ಹಿಟ್ ಆದರೆ, ಆಬ್ವಿಯಸ್ಲಿ ಈ ಆ್ಯಂಗಲು ಮತ್ತು ಈ ಆ್ಯಂಗಲು ಸೇಮ್ ಇರುತ್ತೆ, I = R. ಆ್ಯಂಡ್ ಸೇಮ್ ಇಲ್ಲೂ ಸೇಮ್ ಇರುತ್ತೆ. ಇನ್ನೊಂದು ಬಂದು ಸೆಂಟರ್ ಆಫ್ ಕರ್ವೇಚರ್, ಸಿ ಗೊತ್ತಲ್ವಾ? ಸಿಯಲ್ಲಿ ಯಾವುದಾದ್ರು ರೇ ಸಿಯಲ್ಲಿ ಹೋದರೆ ಅದು ಹೆಂಗೆ ಹೋಗುತ್ತೋ ಹಂಗೆ ವಾಪಸ್ ಬರುತ್ತೆ. ಇಟ್ ರೀಟ್ರೇಸಸ್ ಇಟ್ ಪಾತ್. ಎಲ್ಲ ಅದನ್ನು ಕಂಬೈನ್ ಮಾಡಿಲ್ಲೇ ಬರ್ಬಿಟ್ಟಿದ್ದೀನಿ. Anything passes through like this will pass through F, and anything goes through F becomes parallel. Anything goes through C and comes back. Okay, anyway, ಈ diagram ನೆನ್ಪಿಟ್ಕೊಳ್ಳಿ. So to write the diagram, to draw the ray diagram, that's very important. Let's go for next question. ನೋಡಿ ಮಕ್ಕಳೇ, it's very simple. So first of all, forget about all these things. ದಯವಿಟ್ಟು ಇದು ನೋಡಬೇಡಿ. ಕಮ್ ಹಿಯರ್, ಇಲ್ಲಿ ಡಯಾಗ್ರಾಮ್ ಬನ್ನಿ. ಡಯಾಗ್ರಾಮ್ ಏನು? ಒಂದು ರೇ ಬರ್ತಾ ಇದೆ, ಆಯ್ತಾ? ಓಕೆ, ವಿ ಹ್ಯಾವ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ R and F. We know R is equal to F. ಆ್ಯಂಡ್ ಹೀಗೆ ರೇ ಬರ್ತಾ ಇದೆಯಾ? ಈ ರೇ ಎಫ್ ಮೂಲಕ ಹೋಗುತ್ತಾ? ಎನಿಥಿಂಗ್ ಕಮ್ಸ್ ಪ್ಯಾರಲಲ್ ಪಾಸ್ ಥ್ರೂ F. ಆ್ಯಂಡ್ ಇದು ಬಂದು ಡಾಟೆಡ್ ಬರೀರಿ, ಅದೇ ಡಾಟೆಡ್ ಇದು, ಬಿಕಾಸ್ ಇಟ್ ಈಸ್ ಜಸ್ಟ್ ಯುವರ್ ಒಂದು ರೆಫರೆನ್ಸ್ ಪಾಯಿಂಟ್. ಇದು ಈಗೇನಾಗುತ್ತೆ ಬೇಸಿಕಲಿ, ಆರ್ ಈಗೇನಾಗುತ್ತೆ? ಸೊ ಇದನ್ನು ಒಂದು ವೇಳೆ ನಾನು ಟೀಟಾ ಅಂತ ತೊಗೊಂಡ್ರೆ ಇದು ಟೀಟಾ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಜಸ್ಟ್ ನಾವು ವಿ ಸಾ ದ ಪ್ರಾಪರ್ಟಿ ದಟ್ ಆರ್ ಯು ಕ್ಯಾನ್ ಸೇ I = R ಇರುತ್ತೆ. ದೇರ್ಫೋರ್ ಇಟ್ ಈಸ್ ಬೋತ್ ಆರ್ ಈಕ್ವಲ್. ಈಗ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲು ಇದು ಟೀಟಾ ಆಗಿದ್ದರೆ ನೋಡಿ, ಹಿಂಗೆ ಝೆಡ್ ಶೇಪ್ ಯೂಸ್ ಮಾಡಿಕೊಂಡ್ರೆ, ಝೆಡ್ ಶೇಪ್ ಈಕ್ವಲ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಇದು ಟೀಟಾ ಆದರೆ ಇದು ಟೀಟಾ ಆಗಿರುತ್ತೆ. ಓಕೆ, ಬೈ ಯೂಸಿಂಗ್ ದ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್. ಸೊ ದಿಸ್ ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು ಸಮ್ ಆಫ್ ಟು ಆಪೋಸಿಟ್ ಆ್ಯಂಗಲ್ಸ್. ಇವೆರಡು ಟೀಟಾ ಆಗಿದ್ದರೆ, ಇಲ್ಲಿಲ್ಲ ಹಂಗೆ ಕಾಣಿಸ್ತಾ ಇಲ್ಲ, ಇದು ಸುಮ್ಮನೆ ತೊಗೊತಾ ಇದ್ದೀನಿ. ಟೀಟಾ ಆಗಿದ್ದರೆ ಇದು 2 ಟೀಟಾ ಆಗಿರುತ್ತೆ, ಈ ಥರ. ಸೊ ಈ ಟ್ರಯಾಂಗಲ್ ತೊಗೊಂಡ್ರೆ ನಾನೀಗ, ಸೊ ಎಲ್ಲ ಪಿಂಕ್ ಮಾಡ್ತಾ ಇದ್ದೀನಿ. ಲೆಟ್ಸ್ ರಿಮೂವ್ ದ ಪಿಂಕ್ ಆ್ಯಂಡ್ ವಿಲ್ ಪುಟ್ ದಿಸ್ ನಾವು. ಈ ಥರ ಟೀಟಾ ಆಗಿದ್ದರೆ ಇದು ಟೀಟಾ ಆಗಿದೆ, ಟೀಟಾ ಪ್ಲಸ್ ಟೀಟಾ 2 ಟೀಟಾ. ಸೊ ದಿಸ್ ಪ್ಲಸ್ ದಿಸ್ ಇಸ್ ಈಕ್ವಲ್ ದಿಸ್. ಡಯಾಗ್ರಾಮ್ ಅರ್ಥ ಆಯ್ತಾ? ಸಿಂಪಲ್. ನಾವೇನು ಮಾಡೋಕ್ಕೀಗ, ಐ ನೀಡ್ ದಿಸ್ ಈಸ್ ಮೈ ಎಫ್, ದಿಸ್ ಈಸ್ ಮೈ ಎಫ್ ಆ್ಯಂಡ್ ದಿಸ್ ಈಸ್ ಮೈ ಆರ್. ಐ ನೀಡ್ ರಿಲೇಷನ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್. ಯಾವ ಟ್ರಯಾಂಗಲ್ಸಲ್ಲಿ ಎಫ್ ಆ್ಯಂಡ್ ಆರ್ ಇದೆ? ಟ್ರಯಾಂಗಲ್ FMD. ದಿಸ್ ಟ್ರಯಾಂಗಲ್ ಇಲ್ಲಿ ಸ್ವಲ್ಪ ಇದನ್ನು ಅಪ್ರಾಕ್ಸಿಮೇಟಾಗಿ ತೊಗೋಣ. ಸೊ ಫಾರ್ ಲಾರ್ಜರ್ ಅಪರ್ಚರ್ ಅಂತ ಹೇಳ್ತೀವಿ ನೋಡಿ. ಹಿಂಗಿದ್ರೆ ನಿಮಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ಒಂದು ವೇಳೆ ಹೀಗಿದ್ದರೆ ಯು ಡೋಂಟ್ ಈವನ್ ಫೀಲ್ ದ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಕಾನ್ಕೇವ್ ಕಾನ್ವೆಕ್ಸ್, ನನ್ನ ಹತ್ರ ಕಾನ್ಕೇವ್ ಅದು ಇದೆ ನನ್ನ ಹತ್ರ. ಐ ಹ್ಯಾವ್ ಎವ್ರಿಥಿಂಗ್ ಮಕ್ಕಳು, ಐ ಹ್ಯಾವ್ ಎವ್ರಿಥಿಂಗ್. ಐ ಹ್ಯಾವ್ ಕಾನ್ವೆಕ್ಸ್, ಕಾನ್ಕೇವ್, ಎವ್ರಿಥಿಂಗ್. ದಿಸ್ ಇಸ್ ದ ಕಾನ್ವೆಕ್ಸ್. ತುಂಬ ಜಾಸ್ತಿ ಇದೆ ಅಪರ್ಚರ್ ಆ್ಯಕ್ಚುಲಿ ಇದು. ಎನಿವೆ, ಸೊ ಓಕೆ ಯಾ. ಸೊ ಇದು ಅಪರ್ಚರ್ ಅಂದರೆ ನೋಡಿ, ಇದು ಬೆಂಡೆ ಆಗಿರುತ್ತಲ್ಲ, ಹಿಂಗೆ ಕಾಣಿಸ್ತಿದೆ ನಿಮಗೆ ನೋಡಿ, ಹಿಂಗಿರುತ್ತೆ ನೋಡಿ. ಎಲ್ಲ ಪಾರ್ಕಿಂಗು, ಈ ಮಾಲ್ಸ್ ಸುತ್ತಾ ಇರ್ತಲ್ಲ, ಮಾಲ್ಸಲ್ಲಿ ಇರುತ್ತಲ್ವ. ಓಕೆ ಫೈನ್, ದಿಸ್ ಇಸ್ ಅಪರ್ಚರ್. ಅಂದರೆ ಹೆಂಗೆ ಬೆಸ್ಟ್ ಬೆಂಡಾಗಿ, ಅಷ್ಟೊಂದು ಬೆಂಡಲ್ಲಿ ತುಂಬ ಲೈಟಾಗಿ ಬೆಂಡಿರುತ್ತೆ, ತುಂಬ ಕಡಿಮೆ ಬೆಂಡಿದೆ. ದಿಸ್ ವಿಲ್ ಆಲ್ಮೋಸ್ಟ್ ಕೋಇನ್ಸೈಡ್ ಈಚ್ ಅದರ್. ಆ್ಯಂಡ್ ಸೊ ಹಿಯರ್ ಏನಾಗುತ್ತೆ ಬೇಸಿಕಲಿ, ಸೊ ಐ ನೀಡ್ ದಿಸ್ ಟ್ರಯಾಂಗಲ್ ಆ್ಯಂಡ್ ಅ ಬಿಗ್ ಟ್ರಯಾಂಗಲ್.
Just write tan 2 theta. Tan 2 theta is equal to md divided by f. Tan theta is equal to md divided by r. ಅವೇನು ಡಿವೈಡ್ ಮಾಡಿದ್ರೆ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆ್ಯಂಗಲ್ ಟ್ಯಾನ್ 2 ಥೀಟಾ ಅಂದರೆ 2 ಥೀಟಾನೇ, ಇದು ಥೀಟಾನೇ. ಅವೇನು ಡಿವೈಡ್ ಮಾಡಿದ್ರೆ ನೋಡಿ ಸಿಂಪಲ್, ಎಮ್ ಡಿ ಡಿವೈಡ್ ಬೈ ಟ್ಯಾನ್ ಥೀಟಾ ಬರುತ್ತೆ, ಟ್ಯಾನ್ ಥೀಟಾ ಬಂದು ಎಮ್ ಡಿ ಡಿವೈಡ್ ಬೈ ಎಫ್ ಬರುತ್ತೆ. ಆ್ಯಂಡ್ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆ್ಯಂಗಲ್ ಇಫ್ ಯು ವಾಂಟ್ ಐ ಕ್ಯಾನ್ ರೈಟ್ ಒನ್ ಮೋರ್ ಸ್ಟೇಟ್ಮೆಂಟ್. ಸೊ ಟ್ಯಾನ್ 2 ಥೀಟಾ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ will be approximately equal to theta. Therefore, dividing this equation with this equation, I am going to get r is equal to 2f. ಅರ್ಥ ಆಯ್ತಾ? ಈ ಚಾಪ್ಟ್ರಲ್ಲಿ ಎಲ್ಲ ಡಿರೈವೇಷನ್ಸ್ಗೂ ಯು ಶುಡ್ ನೋ ವಿಚ್ ಟ್ರಯಾಂಗಲ್ ಟು ಕನ್ಸಿಡರ್. ಅದು ಗೊತ್ತಿದ್ರೆ ಸಾಕು, ನೀವು ಅಲ್ಲೇ ಹೋಗಿ ಬರಿಬೋದು ಎಕ್ಸಾಮಲ್ಲಿ ಆರಾಮಾಗಿ. ಅದನ್ನು ಬಿಟ್ಬಿಟ್ಟು ನೀವೇನಾದ್ರು ಇದನ್ನೇನು ಬೈಹಾಟ್ ಮಾಡೋದು, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಮ್ ಡಿ ಬೈ ಸಿ ಡಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಮ್ ಡಿ ಬೈ ಎಫ್ ಡಿ ಅಂತ ಬೈಹಾಟ್ ಮಾಡಿಕೊಂಡು ಎಮ್ ಡಿ ಆಗಿರಲಿ ಎಫ್ ಡಿ ಆಗಿರಲಿ ನೀವು ಬೇರೆ ಡಯಾಗ್ರಾಮ್ ಹಾಕ್ಕೊಂಡ್ರೆ ಬೇರೆ ನಂಬರ್ಸ್ ಬರುತ್ತೆ. ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದ ಟ್ರಯಾಂಗಲ್ಸ್, ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು, ಯಾವ ರೇಷಿಯೋ ತೊಗೊಬೇಕು ಅಂತ ಇಷ್ಟು ಗೊತ್ತಿದ್ರೆ ಸಾಕು. ದಿಸ್ ಟ್ರಯಾಂಗಲ್ ಆ್ಯಂಡ್ ದಿಸ್ ಟ್ರಯಾಂಗಲ್ ಅಷ್ಟೇ, ಅದೇನು ಬೇಕಾದ ನಂಬರ್ಸ್ ನೀವು ಇಟ್ಕೊಬೋದು. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್ ನಾವು. ಆ್ಯಂಡ್ ವಿ ಹ್ಯಾವ್ ಅಗೇನ್, ಪ್ಲೀಸ್ ಡೋಂಟ್ ಲುಕ್ ಇನ್ ಟು ದ ಆಲ್ ಡಿರೈವೇಷನ್, ಕಮ್ ಟು ಡಯಾಗ್ರಾಮ್. ಸೊ ವಿ ನೀಡ್ ಎ ಮಿರರ್ ಇಕ್ವೇಷನ್. ಸೊ ವಾಟ್ ಇಸ್ ದ ಮಿರರ್ ಇಕ್ವೇಷನ್ಸ್? 1/v ಮೈನಸ್ 1/v ಪ್ಲಸ್ 1/u ಇಸ್ ಈಕ್ವಲ್ ಟು 1/f. ಈ ಫಾರ್ಮ್ನ ಡಿರೈವ್ ಮಾಡುತ್ತೆ. ಅರ್ಥ ಆಯ್ತಾ? ನನಗೆ ನೋಡ್ರೋ, ಚೆಕ್ ಮಾಡಿ ಇಲ್ಲಿ ವಿ ಯು ಎಫ್ ಯಾವ ಟ್ರಯಾಂಗಲ್ಸ್ ಇದೆ ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ ಅದನ್ನ ಅರ್ಥ ಮಾಡ್ಕೊಂಡು, ಫಸ್ಟ್ ನನಗೆ ವಿ ಬೇಕಾ, ಫಸ್ಟ್ ರೇ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಒಂದರೆ ಹಿಂಗೆ ಹೋಗುತ್ತಾ, ಅದು ಎಫ್ ಮೂಲಕ ಹೋಗುತ್ತಾ, ಇನ್ನೊಂದರೆ ಸಿ ಮೂಲಕ ಹೋದರೆ ಹಾಗೆ ರೀಟ್ರೇಸ್ ಆಗುತ್ತಾ, ವಾಪಸ್ ಬರುತ್ತಾ ಹಾಗೆ. ಓಕೆ, ದಟ್ಸ್ ಗುಡ್. ವಿ ಗಾಟ್ 2 rays, ವಿ ಗಾಟ್ ದ ಇಮೇಜ್ ಆ್ಯಕ್ಚುಲಿ. ಸೊ ವಿ ಆರ್ ಟ್ರೈಯಿಂಗ್ ಒನ್ ಮೋರ್ ರೇ ವಿಚ್ ಪಾಸಸ್ ಲೈಕ್ ದಿಸ್ ಆ್ಯಂಡ್ ಲೈಕ್ ದಿಸ್. 3 ರೇ ತೊಗೊಂಡಿದ್ದೀವಿ. ಅರ್ಥ ಆಯ್ತಾ? ಒಂದು ಸಿ ಮೂಲಕ ಹೋದ್ರೆ ಹಿಂಗೆ ವಾಪಸ್ ಹೋಗುತ್ತೆ, ಹಿಂಗೆ ಹೋದ್ರೆ ಹಿಂಗೆ ಬರುತ್ತೆ, ಪ್ಯಾರಲ್ ಹೋದ್ರೆ ಹೀಗೆ ಬರುತ್ತೆ. ಈ ಡಯಾಗ್ರಾಮ್ ಅರ್ಥ ಆಯ್ತಾ ನಿಮಗೆ? ಇದು ಅರ್ಥ ಆದಮೇಲೆ ಈಗ ಎಲ್ಲಿದೆಯಪ್ಪ ಇದು ಎಫಾ, ಸೊ ನನಗೆ ಈ ಟ್ರಯಾಂಗಲ್ ಬೇಕಾ, ಆಯಿತಾ? ಇದು ಇನ್ನೊಂದು ಬಂದು ವಿನಾ, ವಿ ಅಂದರೆ ನನಗೆ ಈ ಟ್ರಯಾಂಗಲ್ ಬೇಕಾಗುತ್ತಾ ಆ್ಯಕ್ಚುಲಿ. ಅದಾದಮೇಲೆ ಇನ್ನೊಂದು ಯು ಅಂದರೆ ನನಗೆ ಈ ಟ್ರಯಾಂಗಲ್ ಬೇಕು. ಸೊ ಈ ಎಲ್ಲ ಟ್ರಯಾಂಗಲ್ಸ್ ನೋಡಿ, ಈ ಟ್ರಯಾಂಗಲ್ಲು, ಈ ಟ್ರಯಾಂಗಲ್, ಈ 3 ಟ್ರಯಾಂಗಲ್ ನಾನು ಗೇಮ್ ಆಡಬೇಕು, ಆಟ ಆಡಬೇಕು ಗೇಮಲ್ಲಿ. ಏನಂದರೆ ಏನು? ಸಿಂಪಲ್ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. We are going to prove these triangles are. First, let us take 2 triangles. That is A, B, C. ನೋಡಿ ಈ ಟ್ರಯಾಂಗಲ್ಲು, ಅದಾದಮೇಲೆ ಈ ಟ್ರಯಾಂಗಲ್ಗೆ ಯಾವುದು ಈ ಟ್ರಯಾಂಗಲ್ ನೋಡಿ, ಈ 2 ಟ್ರಯಾಂಗಲ್, ಇವೆರಡು ಟ್ರಯಾಂಗಲ್ಲು, ಟ್ರಯಾಂಗಲ್ ಎ ಬಿ ಪಿ ಆ್ಯಂಡ್ ಎ ಡ್ಯಾಶ್ ಬಿ ಡ್ಯಾಶ್ ಪಿ ಆರ್ ಕಾಂಗ್ರಿಯೆಂಟ್. ನೆನಪಿದೆಯಾ? 9ನೇ ಕ್ಲಾಸಲ್ಲಿ ಕಲಿತೀವಿ ಅದನ್ನ, ಕಾಂಗ್ರಿಯೆನ್ಸಿ ಆಫ್, ಸಾರಿ ನಾಟ್ ಕಾಂಗ್ರಿಯೆಂಟ್, ದೇ ಸಿಮಿಲರ್. ಕಾಂಗ್ರಿಯೆಂಟ್ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು. ಇದು ದೊಡ್ಡದು, ಚಿಕ್ಕದು, ರೇಷಿಯೋ ಸೇಮ್ ಇರುತ್ತೆ. ಕಾಂಗ್ರಿಯೆಂಟ್ ಅಂತ ಹೇಳಿದ್ರೆ ಟ್ರಯಾಂಗಲ್ ನೋಡಿ ಹಿಂಗೆ ಎ ಬಿ ಪಿ, ಐ ಆಮ್ ಗೋಯಿಂಗ್ ಫ್ರಮ್ ಎ ಟು 90 degrees ದೆನ್ ಪಿ, ಎ ಡ್ಯಾಶ್ ಟು 90 degrees ದೆನ್ ಪಿ, ಎ ಬಿ ಪಿ, ಎ ಡ್ಯಾಶ್ ಬಿ ಡ್ಯಾಶ್ ಪಿ. ನಿಮ್ಗೆ ಗೊತ್ತಿರುತ್ತೆ, ಫಸ್ಟ್ 2 ವಿಲ್ ಬಿ ಈಕ್ವಲ್ ಟು ಫಸ್ಟ್ 2, ನೆಕ್ಸ್ಟ್ 2 ವಿಲ್ ಬಿ ಈಕ್ವಲ್ ಟು ನೆಕ್ಸ್ಟ್ 2, ದ ರೇಷಿಯೋ ವಿಲ್ ಬಿ ಸೇಮ್. ಎ ಬಿ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಬಿ, ಎ ಬಿ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಆ್ಯಂಡ್ ಬಿ ಪಿ ಬೈ ಬಿ ಡ್ಯಾಶ್ ಪಿ. ಸಾರ್ ಯಾಕೆ ಬಿ ಪಿ ಅಂದರೆ ಯು, ದಟ್ಸ್ ವೈ ವಿ ಟೇಕನ್. ಓಕೆ, and b dash p ಅಂತ ಹೇಳಿದ್ರೆ what is b dash p is nothing but v. So we can substitute in this equation as u and v. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾನು ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ ವಿಚ್ ಆಸ್ ಸೇಮ್. ನಾವು ವಾಟ್ ಯು ಗೋಯಿಂಗ್ ಟು ಕನ್ಸಿಡರ್ ಅಗೇನ್? ನಾವು ವಿ ನೀಡ್ ಅಗೇನ್, ನನಗೆ ಇಲ್ಲಿ ವಿ ಬಂತು, ಯು ಬಂತು, ಎಫ್ ಬೇಕಲ್ವಾ? ಎಫ್ನೇ ಕನ್ಸಿಡರ್ ಮಾಡೋದು ನಾನೀಗ. ನಾನು ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಟ್ರಯಾಂಗಲ್ ನೋಡಿ, ಈ ಸಣ್ಣ ಟ್ರಯಾಂಗಲ್ಲು ಮತ್ತು ಈ ಟ್ರಯಾಂಗಲ್ಲು. ಸರ್ ಸಣ್ಣ ಟ್ರಯಾಂಗಲ್ ಇಲ್ವಲ್ಲ ಅಂತ ಹೇಳ್ಬೋದು ನೀವು. ಈ ಸಣ್ಣ ಟ್ರಯಾಂಗಲ್ ನಾವು ಏನು ಮಾಡೋದು ಅಂತ ಹೇಳಿದ್ರೆ ವಿ ಮೈನಸ್ ಎಫ್ ಅಂತ ಬರೀಬೋದು. ಸಣ್ಣ ಟ್ರಯಾಂಗಲ್, ಈ ಸಣ್ಣ ಡಿಸ್ಟೆನ್ಸ್ ಇದೆಯಲ್ಲ, ಬಿ ಡ್ಯಾಶ್ ಎಫ್, ಬಿ ಎಫ್ ಅಂದರೆ ಬಾಯ್ ಫ್ರೆಂಡ್ ಅಲ್ಲ. ಓಕೆ, ಬಿ ಡ್ಯಾಶ್ ಎಫ್, ಸೋ ಮೆನಿ ಅದರ್ ಮೀನಿಂಗ್ಸ್ ಆಲ್ಸೋ ದೇರ್. ಓಕೆ, ನೀವೆಲ್ಲ ಜೆನ್ಸಿಸ್, ನೀವು ನಮಗಿಂತ ಮುಂದೆ ಇರ್ತೀರಾ. ವಿ ಮೈನಸ್ ಎಫ್, ಸೊ ವಿ ಮೈನಸ್ ಎಫ್, ಇದು ವಿ ಮೈನಸ್ ಎಫ್ ಅಲ್ವಾ? ಸೊ ಅದರಿಂದ ಇದು ಈ ಟ್ರಯಾಂಗಲ್ ತೊಗೊತಾ ಇದೆ. ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ನೋಡಿ, ಈ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಝೆಡ್ ಶೇಪ್ ತೊಗೊಂಡ್ರೆ ಈ ಆ್ಯಂಗಲ್ ಈಕ್ವಲ್ ದಿಸ್ ಬೈ ಎ ಸಿಮಿಲಾರಿಟಿ. ಆ್ಯಕ್ಚುಲಿ ಟ್ರಿಬಲ್ ಎ ಸಿಮಿಲಾರಿಟಿ ಇದು, ಬಿಕಾಸ್ 90 ಐ ಕ್ಯಾನ್ ಸೆ RHS ಸಿಮಿಲಾರಿಟಿ ಕೂಡ ಆಗುತ್ತೆ. ಅದೆಲ್ಲ ಬೇಡ, ಬಿಕಾಸ್ ನಾನು ಮ್ಯಾಥ್ಸ್ ಟೀಚರ್ ಆಗೋದನ್ನು ಜಾಸ್ತಿ ಮ್ಯಾಥ್ಸ್ ಹೇಳ್ತೀನಿ, ಫಿಸಿಕ್ಸ್ ಅವೆಲ್ಲ ಬೇಕಾಗಿಲ್ಲ ನಮಗೆ. ಸೊ ಜಸ್ಟ್ ಕನ್ಸಿಡರ್ ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಆ್ಯಂಡ್ ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಅಂದರೆ ಟ್ರಯಾಂಗಲ್, ಈ ಲೆಂತ್ ವಿಲ್ ಬಿ ಸೇಮ್ ಆಸ್ ದಿಸ್ ಲೆಂತ್. ಆ್ಯಕ್ಚುಲಿ ಯು ಕ್ಯಾನ್ ಟೇಕ್ ಇಟ್ ಎಸ್ ಎಮ್ ಪಿ, ಯು ಕ್ಯಾನ್ ಟೇಕ್ ಎಮ್ ಪಿ ಎಫ್ ತೊಗೊಬೋದು ನಾವು ಟ್ರಯಾಂಗಲ್ನ. ಸೊ ಬಟ್ ಅಗೇನ್ ಎಮ್ ಪಿ ವಿ ಕ್ಯಾನ್ ರಿಪ್ಲೇಸ್ ಇಟ್ ಬೈ ಎ ಬಿ, ಬಿಕಾಸ್ ಈ ಲೆಂತ್ ಈಕ್ವಲ್ ಅಲ್ವಾ? ಅಗೇನ್ ವಿ ಕ್ಯಾನ್ ರಿಪ್ಲೇಸ್ ಇಟ್. ಸೊ ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎಮ್ ಪಿ ಶುಡ್ ಬಿ ಈಕ್ವಲ್ ಟು ಬಿ ಡ್ಯಾಶ್ ಎಫ್ ಬೈ ಪಿ ಎಫ್. ಬರ್ಕೊಳ್ಳಿ ಇದನ್ನು. ಆ್ಯಂಡ್ ಬಿಕಾಸ್ ವಿ ಹ್ಯಾವ್ ದಿಸ್ ಪಿ ಎಫ್,
ಸೊ ಪಿ ಎಫ್ ಅಂದರೆ ಏನು ಬೇಸಿಕಲಿ ಇಫ್ ಯು ವಾಂಟ್ ಕ್ಯಾಲ್ಕುಲೇಟ್ ಪಿ ಎಫ್, ಸೊ ಬೇಸಿಕಲಿ ಇಟ್ ಇಸ್ ದಿಸ್ ಮೈನಸ್ ದಿಸ್. ನನಗೆ ಪಿ ಎಫ್ ಬೇಕು, ವಿ ಡೋಂಟ್ ಹ್ಯಾವ್, ಸಾರಿ ಪಿ ಎಫ್ ಅಲ್ಲ ಅದು, ಸೊ ಪಿ ಎಫ್ ವಿ ಗಾಟ್ ಇಟ್ ರೈಟ್. ಸೊ ಪಿ ಎಫ್ ಕರೆಕ್ಟಾಗಿ ಎಫ್ ಇದೆ. ಸೊ ಬಿ ಡ್ಯಾಶ್ ಎಫ್ ಬೇಕಂತ ಹೇಳಿದ್ರೆ ಬಿ ಡ್ಯಾಶ್ ಎಫ್ ಅಂದರೆ ವಿ ಮೈನಸ್ ಎಫ್, ಸೊ ಟೋಟಲ್ ಲೆಂತ್ ಮೈನಸ್ ಎಫ್. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಒನ್ಸ್ ಯು ಗಾಟ್ ದಿಸ್ ಟ್ರಯಾಂಗಲ್ಸ್ ಮಕ್ಕಳೇ, ಅದಾದಮೇಲೆ ದೇ ಇಸ್ ನಥಿಂಗ್ ಟು ಡೂ ಇನ್ ದಿಸ್. ಸೊ ಯು ಜಸ್ಟ್ ಸಬ್ಸ್ಟಿಟ್ಯೂಟ್. ಈಗ ಇಲ್ಲಿ ನೋಡಿ, ಈ ಕಡೆ ನಿಮಗೆ ಎ ಬಿ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಬಂದಿದೆ, ಈ ಕಡೆ ನಿಮಗೆ ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎಮ್ ಪಿ ಬಂದಿದೆ. ಸೊ ಈ ಎಮ್ ಪಿ ಇಸ್ ನಥಿಂಗ್ ಬಟ್ ಅಗೇನ್ ಯು ಕ್ಯಾನ್ ರೈಟ್ ಆಸ್ ಎ ಬಿ ಓನ್ಲಿ. ಎಮ್ ಪಿ ಇಸ್ ನಥಿಂಗ್ ಬಟ್ ಎ ಬಿ ಓನ್ಲಿ. ಸೊ ರೈಟ್ ಸೈಡ್ ಇಸ್ ಬೋತ್ ಆರ್ ಸೇಮ್, ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ, ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ. ಸೊ ಐ ಕ್ಯಾನ್ ಈಕ್ವೇಟ್ ದೀಸ್ ಟು ನಾವು. ಈ ಎರಡು ಲೆಫ್ಟ್ ಇದು ಮತ್ತು ಇದನ್ನು ಈಕ್ವೇಟ್ ಮಾಡ್ಬೋದು. ಈಕ್ವೇಟ್ ಮಾಡಿ ವಿ ಯು ಸಬ್ಸ್ಟಿಟ್ಯೂಟ್ ಮಾಡಿ ಮುಗಿದ ಕತೆ ಅಷ್ಟೇ, ಇನ್ನೇನು ಇಲ್ಲ. ಅದನ್ನು ಈಕ್ವೇಟ್ ಮಾಡಿಬಿಟ್ಟು ಅದೇ ಪ್ಲೇಸಸಲ್ಲಿ ಬಿ ಪಿ, ಸಿ ಇಟ್ ಇಸ್ ಅ ಕಾನ್ಕೇವ್ ಮಿರರ್. ಸೊ ಆಲ್ ಡೈರೆಕ್ಷನ್ಸ್ ಆರ್ ಟುವರ್ಡ್ಸ್ ದಿಸ್, ಆಬ್ಜೆಕ್ಟ್ ಇಸ್ ದಿಸ್ ಸೈಡ್, ಇಟ್ಸ್ ಮೈನಸ್ ಯು, and focal is towards this side, it's minus f, and image also formed this side minus. All are minus here. Then substitute that equation, and then you divide the whatever you're going to get expression, divide by UVF, then you're going to get this term. ನಾನು ಬರ್ದಿದ್ದೀನಿ. ಸೊ ದಯವಿಟ್ಟು ಜಾಸ್ತಿ ಟೆನ್ಷನ್ ತೊಗೊಬೇಡಿ, ಇಟ್ಸ್ ವೆರಿ ಈಸಿ. ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡಬೇಕು, ಅರ್ಥ ಆಯ್ತಾ? ಅಷ್ಟು ಮಾಡಿದ್ರೆ ಸಾಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಪರವಾಗಿಲ್ಲ. ಡಿರೈವೇಷನ್ಸ್ ಬೇಕಾದ್ರೆ ಹೇಳ್ತೀನಿ ಇನ್ನೊಂದು ಸತಿ, ಓಕೆ? ಸೊ ದಿಸ್ ಇಸ್ ಹೌ ಈಸಿ. ನಂತರ ಎಕ್ಸಾಮಲ್ಲಿ ಕೇಳಿದಾಗ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿ ಈ ಥರ ಬರೀಬಾರ್ದು. ರೈಟ್ ಸಮ್ ಎಕ್ಸ್ಪ್ಲನೇಷನ್, ಏನೋ ಒಂದು ಎಕ್ಸ್ಪ್ಲನೇಷನ್ ಬರೆಯೋದಕ್ಕೆ ಏನೋ ಒಂದಂದರೆ ಕನ್ಸಿಡರ್ ಕಾನ್ಕೇವ್ ಮಿರರ್ ಶೋ ಇನ್ ದ ಫಿಗರ್ ಆ್ಯಂಡ್ ದ 3 rays. ಯು ಕ್ಯಾನ್ ರೈಟ್ ಎಲ್, ಯು ಕ್ಯಾನ್ ಗಿವ್ ಸಮ್ ನೇಮ್ ಆಲ್ಸೋ, ಎಲ್ ಎಮ್ ಎನ್ ಅಂದ್ಬಿಟ್ಟು ದರ್ ಆಸ್ ಇಮೇಜಸ್ ಫಾರ್ಮ್ಡ್ as shown in the figure ಅಂತ ಹಾಕ್ಬಿಟ್ಟು, so something you can, and you can write consider triangle ABD and triangle ABP, these two triangles are similar, therefore similarity ಎಲ್ಲ ಬ್ರೇಕ್ ಹೋಗಬೇಡಿ. you can write this actually 5 mark ಕೊಟ್ಟರು ಇದೇ ಜಾಸ್ತಿ, ಇಷ್ಟೊಂದು ಬರೆಯೋದೆ. ಫೈನ್, ಜಸ್ಟ್ ರೈಟ್ ಸಮ್ ಸ್ಟೇಟ್ಮೆಂಟ್ಸ್ ಹಿಯರ್ ಅಂಡ್ ದೇರ್, ಮುಗೀತು ಆಯಿತಾ? ಸ್ವಂತ ನೆಕ್ಸ್ಟ್ ಬಂದು ಏನು ಸರ್ ಇದೇನು ಬೆಂಡ್ ಆಗಿದೆ ಅಂತ ನೀವು ನೋಡ್ಬೋದು ಆ್ಯಕ್ಚುಲಿ. ಸೊ ಯು ಮಸ್ಟ್ ಹ್ಯಾವ್ ಸೀನ್ ದಿಸ್ ಮಕ್ಕಳೇ. ಸೊ ನಾವೆಲ್ಲ ಚಿಕ್ಕವಾಗಿರ್ಬೇಕಂತ ಹೇಳಿದ್ರೆ ಯು ಮಸ್ಟ್ ಹ್ಯಾವ್ ಪ್ಲೇಡ್ ಅಲ್ವಾ? ಸೊ ಕಾಲನ್ನ ನೀರಲ್ಲಿ ಇಟ್ಬಿಟ್ರೆ ಕಾಲು ಬೆಂಡಾಗ್ಬಿಡ್ತಾ ಇತ್ತು, ಇಲ್ಲ ಕೈ ಇಟ್ಬಿಟ್ರೆ ಕೈ ಬೆಂಡಾಗ್ಬಿಡ್ತು. ಹೆಂಗೆ ಇದು ಬೆಂಡಾಗ್ತದೋ ಅಂತ ಯು ಶು ಥಿಂಕ್, ಆಯಿತಾ? ಅವಾಗ ನೀವು ಯಾರು ಕ್ವಶನ್ ಕೇಳಿದಿರಾ? ಯು ನೆವರ್ ಆಸ್ ಅಬೌಟ್ ಸೈನ್ಸ್, ಆಗಲೇ ಕ್ವಶನ್ ಕೇಳಿದ್ರೆ ಸಮರ್ ಟೋಲ್ಡ್ ರಿಫ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ನಾವು ಕೇಳಲ್ಲ. ದಟ್ಸ್ ಅ ಪ್ರಾಬ್ಲಮ್ ವಿತ್ ಅಸ್. ವಿ ನೆವರ್, ನಾವು ಯಾವತ್ತೇ ಆಗಲಿ ಒಂದು ನಮ್ಮ ಪಕ್ಕದಲ್ಲೇ ಒಂದು ಫಿನಾಮಿನಾ ನಡೀತಾ ಇದ್ದು ಅದನ್ನ ಯಾವತ್ತು ನಾವು ಅದು ಯಾಕೆ ಹಂಗೆ ನಡೀತಾ ಇದೆ ಅಂತ ನೀವು ಕ್ವಶನ್ ಕೇಳಲ್ಲ. ಮೊಮೆಂಟ್ ಇಫ್ ಯು ಆಸ್ ಲೈಕ್ ದಿಸ್ ಫಾರ್ ಎವ್ರಿಥಿಂಗ್, ದೆನ್ ಯು ವಿಲ್ ಗೋ ಸಮ್ವೇರ್, ಎಲ್ಲೋ ಹೋಗ್ಬಿಡ್ತೀರ ನೀವೆಲ್ಲ ನೆಕ್ಸ್ಟ್ ಲೆವೆಲ್ ಸೈಂಟಿಸ್ಟ್ ಆಗಿಬಿಡ್ತಾರೆ. ಬಟ್ ನಾವು ಯಾರೂ ಕೇಳಲ್ಲ, ಅರ್ಥ ಆಯ್ತಾ? ಯಾಕಾಗುತ್ತೆ ಏನು ಅಂತ ಯಾರೂ ಕೇಳಲ್ಲ. ದಟ್ಸ್ ಅ ರೀಸನ್ ವೈ ಎನಿವೇರ್. ಸೊ ಅದನ್ನ ಕೇಳಿ ಮಕ್ಕಳೇ. ಬಟ್ ಪಾಪ ನಿಮ್ಗೆ ಎಲ್ಲರೂ ಆನ್ಸರ್ ಹೇಳಲ್ಲ, ಕೆಲವೊಬ್ರು ಇರಿಟೇಟ್ ಮಾಡ್ಕೊಂಡ್ಬಿಡ್ತಾರೆ, ಏನೋ ಎಷ್ಟೋ ಕ್ವಶನ್ಸ್ ಕೇಳ್ತಾರೆ, ಬಿಕಾಸ್ ಅವ್ರಿಗೆ ಆನ್ಸರ್ ಗೊತ್ತಿರೋದಿಲ್ವಲ್ಲ, ಅದು ಪ್ರಾಬ್ಲಮ್ಮು, ಆಯಿತಾ? ಸೊ ದಿಸ್ ಆಲ್ವೇಸ್ ಹ್ಯಾಪನ್ಸ್. ಪೀಪಲ್ ಗೆಟ್ ಇರಿಟೇಟೆಡ್ ವೆನ್ ದೇ ಡೋಂಟ್ ನೋ ಆನ್ಸರ್ ಇಫ್ ಯು ಆಸ್ಕಿಂಗ್ ಕ್ವಶನ್ಸ್ ಸೋ ಮಚ್. ಸೊ ನಾನು ಹಂಗೆ ಇಲ್ಲಪ್ಪ. ಸೊ ನಾನು ಕ್ಲಾಸಲ್ಲಿ ತೊಗೊಂಡಾಗ ಎಸ್ಪೆಷಲಿ ಆಫ್ಲೈನ್ ಇದ್ದಾಗ ಅವ್ರು ಏನೇನೋ ಕಿತ್ತೋರ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸ್ಟಿಲ್ ಇಟ್ ವಿಲ್ ಬಿ ನೈಸ್ ಟು ಆನ್ಸರ್, ಬಟ್ ಆನ್ಲೈನ್ ಕಷ್ಟ. ಓಕೆ, ನೆಕ್ಸ್ಟ್ ರಿಫ್ರಾಕ್ಷನ್ ಅಂತೇಳಿ, ಲಾಸ್ ಆಫ್ ರಿಫ್ರಾಕ್ಷನ್. ಸೊ ರಿಫ್ರಾಕ್ಷನ್ ಅಂದರೆ ಏನು? ಬೆಂಡಿಂಗ್ ಆಫ್. ಇನ್ನು ಈ ಥರ ನೋಡೋದೆಲ್ಲ ಬೆಂಡ್ ಆಗೋದು ನೋಡಿ, ಬೆಂಡ್ ಆಗ್ತಾ ಇದೆ, ಸ್ಟಿಕ್ ಬೆಂಡ್ ಆಗ್ತಾ ಇದೆ, ಎಲ್ಲ ಬೆಂಡ್ ಆಗುತ್ತೆ. ಸೊ ದ ಬೆಂಡಿಂಗ್ ಆಫ್ ದಿಸ್ ಫಿನಾಮಿನಾ ಈಸ್ ನೋನ್ ಆಸ್ ರಿಫ್ರಾಕ್ಷನ್. ಸೊ ಹಿಂಗೆ ಎಕ್ಸಾಮಲ್ಲಿ ಬರೀಬೇಡಿ, ಅದು ಎಕ್ಸಾಮಲ್ಲಿ ಕೇಳೋದಿಲ್ಲ. ಓಕೆ, ರಿಫ್ರಾಕ್ಷನ್ ಕೇಳಿದ್ರೆ ವೆನ್ ಎವರ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್ ಆಫ್ 2 different refractive indexes, the ray bends. The bending of ray when it enters from one medium to other medium is called as refraction. ನಾನು ಸ್ವಂತ ವರ್ಡ್ಸಲ್ಲಿ ಹೇಳ್ತಾ ಇದ್ದೀನಿ, ನೀವು ಸ್ವಂತ ವರ್ಡ್ಸಲ್ಲಿ ಬರೀರಿ ಅಷ್ಟೇ, ಆಯಿತಾ? ಸೊ ಈಗೇನಾಗುತ್ತೆ ಅಂದರೆ ಬೇಸಿಕಲಿ, ಆ್ಯಂಡ್ ಇಲ್ಲಿ ಕೆಲವೊಂದು ಲಾಸ್ ಇರುತ್ತೆ. ಅಗೇನ್ ವಿ ಹ್ಯಾವ್ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ದ ಇನ್ಸಿಡೆಂಟ್ ರೇ, ದ ನಾರ್ಮಲ್ ಆ್ಯಂಡ್ ರಿಫ್ರಾಕ್ಟೆಡ್ ರೇ ಆಲ್ ಆರ್ ನಾರ್ಮಲ್, ಆಲ್ ಲೈಸ್ ಇನ್ ಎ ಪ್ಲೇನ್. ಅಂದರೆ ಒಂದೇ ಪ್ಲೇನ್ ಇರ್ತವೆ ಎಲ್ಲನೂ, ಮುಂದೆ ಹಿಂದೆ ಇರೋದಿಲ್ಲ. ದಟ್ಸ್ ದ ಮೀನಿಂಗ್ ಆಫ್ ದ್ಯಾಟ್. ಆ್ಯಂಡ್ ಸೊ ಇಲ್ಲಿಂದ ರಿಫ್ಲೆಕ್ಟೆಡ್ ರೇ ಅನ್ಸಿ, ಯಾವತ್ತೇ ಮಕ್ಕಳೇ 100% ರಿಫ್ರಾಕ್ಷನ್ 100% ರಿಫ್ಲೆಕ್ಷನ್ ನಿಮ್ಗೆ ಆಗೋದಿಲ್ಲ. ಈಗ ಆಲ್ಮೋಸ್ಟ್ ನಿಮಗೆ 90% ಹೀಗೆ ಹೋದರೆ ಒಂದು 10% ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸೊ ಆ್ಯಕ್ಚುಲಿ ವಿ ಆಲ್ಸೋ ಕಾಲ್ಸ್ ಅಂದರೆ ಬ್ರೂಸ್ಟರ್ಸ್ ಆ್ಯಂಗಲ್ ಎಲ್ಲ ಇದೆ, ಅದು ಮ್ಯೂಸಿಕಲ್ ಟ್ಯಾನ್ IP ಅಂದ್ಬಿಟ್ಟು. ಎನಿವೆ ಅದು ನೆಕ್ಸ್ಟ್ ಚಾಪ್ಟರ್, ನಾಟ್ ದಿಸ್ ಚಾಪ್ಟರ್, ಐ ವಿಲ್ ಟೀಚ್ ದಟ್ ನೆಕ್ಸ್ಟ್ ಚಾಪ್ಟರ್. ಓಕೆ, ಸೊ ಈಗ ಈ ಥರ ಬೆಂಡ್ ಆಗ್ತಾ ಇದೆ. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, it bends towards the normal. When it goes from denser to rarer, it bends away from the normal. Denser in the rarer ಹೋದರೆ away from the normal, it bends towards normal. ನೆನ್ಪಿಟ್ಕೊಳ್ಳಿ. The first law ಬಂದು incident ray, reflected ray and the normal all lie in the same plane. Second ಬಂದು
ಸೆಕೆಂಡ್ ಲಾ ಏನು ಹೇಳ್ತೆ ಅಂತ ಹೇಳಿದ್ರೆ ನೋಡಿ, ಇದು ಆಚೆಗಡೆ ಹೇರ್ ಇದೆ. ಸೊ ವಿ ಹ್ಯಾವ್ ನಾವು ಹೇರ್ ಔಟ್ಸೈಡ್ ಆ್ಯಂಡ್ ಲೈಟ್ ಈಸ್ ಟ್ರಾವೆಲಿಂಗ್ ಟು ವಾಟರ್. ಈ ಕ್ವಶನ್ಸು ಸಖತ್ ಇಂಪಾರ್ಟೆಂಟು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದರೆ ಯು ಹ್ಯಾವ್ ಟು ನೋ ದಿಸ್ ಅಟ್ ಎನಿ ಕಾಸ್ಟ್. ವೆದರ್ ಯು ಪ್ರಿಪೇರಿಂಗ್ ಫಾರ್ ಎನಿ ದಿಸ್ ಇಸ್ ಅ ವೇರ್ ದೇ ಆರ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್. ವಾಟರು, ಗ್ಲಾಸು, ನಮ್ಮ ಇದರಲ್ಲೇ ಸೀಟಲ್ಲೇ ಕೇಳಿದ್ದಾರೆ. ಸೊ ಅದು ಯು ನೀಡ್ ಟು ಫೈಂಡ್ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ದ ಕ್ರಿಟಿಕಲ್ ಆ್ಯಂಗಲ್, ದೆನ್ ದ ಕಲರ್ಸ್. ದಿ ವಿಲ್ ಆಸ್ಕ್ ಇವನ್ ಕಲರ್. ಇಲ್ಲಿ ಪ್ರಿಸಮ್ ಕೊಟ್ಬಿಟ್ಟು ರೆಡ್, ಬ್ಲೂ, ವೈಲೆಟ್ ಹೋಗ್ತಾ ಇದೆ, ಯಾವ್ದು ಜಾಸ್ತಿ ಬೆಂಡ್ ಆಗುತ್ತೆ, ಯಾವ್ದು ಕಡಿಮೆ ಬೆಂಡ್ ಆಗುತ್ತೆ ಅಂತೆಲ್ಲ ಕೇಳ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಮಕ್ಕಳೇ, ಆಯಿತಾ? ಎನಿವೆ ದಟ್ಸ್ ರಿಲೇಟೆಡ್ ಕಾಂಪಿಟೇಟಿವ್. ಸೊ ಕಮಿಂಗ್ ಟು ಬೋರ್ಡ್ ಎಕ್ಸಾಮ್ ಇಯರ್ ನಾವು. ಸೊ ಇಟ್ಸ್ ವೆರಿ ಸಿಂಪಲ್, ಬಟ್ ಇದು ಫೌಂಡೇಶನ್, ಇದು ಬೇಸಿಕ್ಕು. ಇದು ಅರ್ಥ ಆದರೆ ಅದು ಅರ್ಥ ಆಗುತ್ತೆ, ಇದು ಅರ್ಥ ಆಗಲಿಲ್ಲ ಅದು ಅರ್ಥನೇ ಆಗೋದಿಲ್ಲ ನಿಮಗೆ. ಸೊ ವೆನೆವರ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್, so that this ratio of I and R is always constant for a given pair of media, not just ratio. It is sine of I by sine of R. No, ನಮ್ಮ trigonometry ಎಲ್ಲಿ ನೋಡಿದ್ರೆ ಎಲ್ಲೂ ಬಿಡಲ್ಲ ನಮ್ಮನ್ನು. So it's always constant. So that is known as refractive index of 2 with respect to 1. ಅಂದರೆ the ratio of the angle of incidence to the sine of the angle of incidence to sine of angle of refraction is always same. ನೀವು ಐ ಚೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸರ್ ನಾನು ಐ ಚೇಂಜ್ ಮಾಡ್ತೀನಿ, ಈಗ ನಾನು ಐ ಹಿಂಗೆ ತೊಗೊತೀನಿ, ನೀನು ಹೆಂಗೆ ಬೇಕಾದ್ರೆ ತೊಗೊಂಡು ಆರು ಚೇಂಜ್ ಆಗುತ್ತೆ. ಆಗ ಅದು ರೇಷೋ ಸೇಮ್ ಇರುತ್ತೆ. ನಿನಗೆ I1ಗೆ R1 ಸಿಗುತ್ತೆ, I2ಗೆ R2 ಬರುತ್ತೆ, I3ಗೆ R3 ಬರುತ್ತೆ, ಸಮಥಿಂಗ್ ಲೈಕ್ ದಿಸ್. ಬಟ್ ದ ಮೊಮೆಂಟ್ ಯು ಟೇಕ್ ಸೈನ್ I1 ಬೈ ಸೈನ್ I1 ಬೈ ಸೈನ್ R1, ದ್ಯಾಟ್ ರೇಷೋ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ. ಗಿವನ್ ಅಂತ ಹೇಳಿ ಹೇರ್ ವಾಸಸ್ ವಾಟರ್ ಆರ್ ಸಮಥಿಂಗ್ ಲಾಸ್ಟ್ ಯು ಸಮ್ ಟರ್ಪೆಂಟೈಲ್ ಹಾಕಿದ್ದೀವಿ, ಅದು ರಿಫ್ರಾಕ್ಟ್ ಇಂಡೆಕ್ಸ್ ಕೊಡ್ತಾರೆ ನಿಮಗೆ, ಅದನ್ನು ಫೈನ್ ಮಾಡಿ ಅಂದ್ಬಿಟ್ಟು. ಸೊ ಆ ಥರ ಏನು ಟೂ ಡಿಫ್ರೆಂಟ್ ಮೆಟೀರಿಯಲ್ಸ್, ಆಯಿಲು, ವಾಟರು, ಹೇರು, ವಾಟರು, ಇದೆಲ್ಲ ಅರ್ಥ ಮಾಡ್ಕೊಬೇಕು ನೀವು. ಇದು ಅರ್ಥ ಮಾಡ್ಕೊಂಡ್ರೆ ಇಟ್ ಬಿ ವೆರಿ ನೈಸ್. ಇನ್ನು ಬೋರ್ಡ್ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ, ಸರ್ ಯಾಕೆ ಸರ್ ಹಿಂಗೆ ಗೀಚಿದ್ರೆ ಅಂತ ಕೇಳ್ಬೋದು ನೀವು. ನಾನು ಕ್ಲಿಯರಾಗಿ ಬರ್ದಿದ್ದೀನಿ ಮಕ್ಕಳಲ್ಲಿ. ಸೊ ಯು ಕ್ಯಾನ್ ರೈಟ್ ದಿಸ್ ಇನ್ ದ ಎಕ್ಸಾಮಲ್ಲಿ ಕೊಟ್ಟರೆ ಅದನ್ನು ಬರೀರಿ. ಆ್ಯಂಡ್ ದಿಸ್ ವಾಟ್ ಎವರ್ ದಿಸ್ ಎನ್ ಆರ್ ಟು ಎನ್ ಸಿ ಆರ್ ಟಿಲಿ ಎಂಟು ಅಂತ ನಾನು ಐ ಆಲ್ವೇಸ್ ಫಾಲೋ ಎನ್ ಸಿ ಆರ್ ಟಿ ಸೈನ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1, N2 1 ಅಂತ ಹೇಳಿದ್ರೆ 2 ವಿತ್ ರೆಸ್ಪೆಕ್ಟ್ ಟು 1. ನೋಡಿ ನೆನ್ಪಿಟ್ಕೊಳ್ಳಿ, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಇದರಲ್ಲಿ. ಹಿಂಗೆ ನೆನ್ಪಿಟ್ಕೊಂಬಿಡಿ ಸಿಂಪಲ್ ಆಗಿ. ನೋಡ್ರೋ, ಹಿಂಗೆ ಇಲ್ಲಿ ಬರುತ್ತಾ, ಹಿಂಗೆ ಹೋಗುತ್ತಾ, ಇದು ಐಯಾ, ನನ್ನ ಕೈ ನೋಡ್ರಿ, ಇಲ್ಲಿ ನನ್ನ ಕೈ, ಅಬ್ಸರ್ವ್ ಮೈ ಕೈ, ಓಕೆ. ವಾಟ್ ಯು ಶುಡ್ ಅಬ್ಸರ್ವ್ ಇಸ್ ದಟ್ ದಿಸ್ ಇಸ್ ಅ ಮೀಡಿಯಮ್ 2, ದಿಸ್ ಇಸ್ ಅ ಮೀಡಿಯಮ್ 1. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ನೋಡಿ, 2 ವಿತ್ ರೆಸ್ಪೆಕ್ಟ್ ಟು 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1 ಈ ಸೈನ್ ಐ ಬೈ ಸೈನ್ ಆರ್. ಕೆಳಗಡೆ ವಿತ್ ರೆಸ್ಪೆಕ್ಟ್ ಟು ಮೇಲೆ ಈಸ್ ಈಕ್ವಲ್ ಟು ಮೇಲೆ ಬೈ ಕೆಳಗಡೆ. ಓಕೆ, ಅರ್ಥ ಆಯ್ತಾ ನಿಮಗೆ? ಸೈನ್ ಐ ಬೈ ಸೈನ್ ಆರ್. ಇದು ನೆನ್ಪಿಟ್ಕೊಳ್ಳಿ, ಸೊ ದಟ್ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಬಿಕಾಸ್ ಕೆಲವೊಂದ್ಸರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಟ್ಸ್ ನಾಟ್ ಲೈಕ್ ಐ ಆ್ಯಂಡ್ ಆರ್ ಅಂತ ಇರೋದಿಲ್ಲ ನಿಮಗೆ, ಬಟ್ ಅದರಿಂದ ಸೊ ಜಸ್ಟ್ ನೆನ್ಪಿಟ್ಕೊಂಡಿದ್ದೀವಿ. ಓಕೆ, ಸೊ ದಿಸ್ ಇಸ್ ಸ್ನೆಲ್ಸ್ ಲಾ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್, ಬೇಸಿಕಲಿ ಸ್ಪೀಡ್ ಚೇಂಜ್ ಆಗುತ್ತೆ, ಅದರ ವೇವ್ ಲೆಂತು ಚೇಂಜ್ ಆಗುತ್ತೆ, ಬಟ್ ದ ಫ್ರೀಕ್ವೆನ್ಸಿ ಅನ್ನೋದು ಸೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ರೆಡ್ ಲೈಟಾ, ಬ್ಲೂ ಲೈಟಾ, ಯೆಲ್ಲೋ ಲೈಟಾ, ಅದ್ರ ಮೇಲೆ ಸೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೀಕ್ವೆನ್ಸಿ. ನಾವು ಡಿಸ್ಕಸ್ ಮಾಡ್ತೀವಿ ಈಗ ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್, ಮಾಡರ್ನ್ ಫಿಸಿಕ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ವೈಲೆಟ್ ಲೈಟು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಅವೆಲ್ಲ ಡಿಸ್ಕಸ್ ಮಾಡ್ತೀವಿ. ವೆರಿ ಬ್ಯೂಟಿಫುಲ್ ಫಿಸಿಕ್ಸ್ ಇಸ್. ಸೊ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿ ಈಸ್ ಈಕ್ವಲ್ ಟು ಆ್ಯಕ್ಚುಲ್ ಲ್ಯಾಂಬ್ಡಾ ಎಫ್, ಸೊ V1 by lambda 1. So V2 is equal to lambda 2f. So if you take the V1 by V2 ratio, it will become like lambda 1 by lambda 2 because the frequency is a constant. Frequency depends on the source, not on the material media. Velocity ಎಲ್ಲ ಡಿಪೆಂಡ್ಸ್ ಆನ್ ಮೆಟೀರಿಯಲ್, ಆಯಿತಾ? ಫ್ರೀಕ್ವೆನ್ಸಿ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಇದು, ವಾಟ್ ಇಸ್ ದಿಸ್? ನೀವೆಲ್ಲ ಈಗ ಐ ಥಿಂಕ್ ಸ್ವಿಮ್ಮಿಂಗ್, ಸೊ ಇವನ್ ಐ ಲವ್ ವಾಟರ್ಸ್ ಲಾಟ್. ನನಗೆ ನೀರಂದರೆ ತುಂಬ ಇಷ್ಟ. ನಾನು ಅರ್ಧ ಟೈಮ್ ನೀರಲ್ಲೇ ಬಿದ್ದಿರ್ತೀನಿ. ನೀರಂದರೆ ಸ್ಪೆಷಲಿ ಓಷನ್ಸು. ಸೊ ಯು ಮಸ್ಟ್ ಹ್ಯಾವ್ ಸೀನ್, ನೀವೇ ನಾನು ಇನ್ಸ್ಟಾಗ್ರಾಮ್ ನೋಡಿದರೆ ಅರ್ಧ ಓಷನ್ಸೇ ಫಿಲ್ ಆಗಿರುತ್ತೆ ಅದರಲ್ಲಿ. ಸೊ ವೆನೆವರ್ ಐ ಗೆಟ್ ಟೈಮ್ ಐಲ್ ಕೀಪ್ ಗೋಯಿಂಗ್ ಟು ಆಲ್ಮೋಸ್ಟ್ ನಮ್ಮ ಕುಂದಾಪುರ, ನಿರ್ವಾಣ ಬೀಚು ಎಲ್ಲ ಅನ್ಎಕ್ಸ್ಪ್ಲೋರ್ಡ್ ಬೀಚಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ ಎಲ್ಲ. ಸೊ ನಮ್ಮ ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಎಷ್ಟೊಂದು ಬೀಚಸ್ ಇದೆ ಅಲ್ಲಿ. ದೇರ್ ಆರ್ ಸೋ ಮೆನಿ ಅನ್ನೋನ್ ಬೀಚಸ್. ಯು ಕ್ಯಾನ್ ಜಸ್ಟ್ ಗೋ ಬೈ ವಾಕ್ ಆ್ಯಂಡ್ ಇನ್ ಅವರ್ ವಿ ಆರ್ ವೆರಿ ಬ್ಯೂಟಿಫುಲ್ ಸ್ಟೇಟ್ ಮಕ್ಕಳು. ಎನಿವೇರ್, ಸೊ ನೀರು, ದಟ್ಸ್ ವಾಟ್ ಐಮ್ ಟೆಲಿಂಗ್ ಯು, ವಾಟರ್ ಈಸ್ ರಿಯಲಿ ಡೇಂಜರಸ್ ಮಕ್ಕಳು. ವಾಟರ್ ಈಸ್ ಆ್ಯಕ್ಚುಲಿ ಡೇಂಜರಸ್. ಯಾಕೆ ಅಂತ ಹೇಳಿದ್ರೆ, ನೀವು ನೀರು ನೋಡಿದಾಗ ನಿಮಗೆ ಡೆಪ್ತ್ ತುಂಬ ಕಡಿಮೆ ಕಾಣಿಸುತ್ತೆ. ಯು ಫೀಲ್ ಜಿಗಿಯೋಣ ಅನ್ಸುತ್ತೆ ನಿಮಗೆ ಅಲ್ಲಿ, ಬಟ್ ಇಟ್ಸ್ ವೆರಿ ಡೀಪ್. ದ ಡೀಪರ್ ಇಟ್ ಈಸ್, ಡೀಪರ್ ಜಾಸ್ತಿ ಇದ್ದಷ್ಟು ನಿಮಗೆ ಶಾಲೋ ಕಾಣಿಸುತ್ತೆ ಅದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಕಾಲ್ಡ್ ಎಸ್ something called I will go and tell about, because of refraction you feel it is more shallower. ನೀವು ನೋಡಿರ್ಬೋದಲ್ವ, ನೀವು ಸ್ವಿಮ್ಮಿಂಗ್ ಪೂಲ್ ನಿಂತ್ಕೊಂಡ್ರೆ ನಿಮ್ಮ ಕಾಲು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ.
ಶಾರ್ಟ್ ಆಗಿಬಿಡ್ತೀವಿ ಅನ್ಸ, ಆಲ್ರೆಡಿ ಶಾರ್ಟ್ ಇದ್ದರೆ ಭಯ ಬಿಡ್ತಾರೆ, ಇನ್ನೂ ಶಾರ್ಟ್ ಆಗಿಬಿಟ್ನಲ್ಲಪ್ಪ ಅಂದ್ಬಿಟ್ಟು. ಓಕೆ, ಸೊ ಆ ಥರ ದಟ್ಸ್ ಅ ರೀಸನ್ ವೈ ನೀವು ಯಾವುದೇ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿದಾಗ ಆ ಸ್ವಿಮ್ಮಿಂಗ್ ಪೂಲಲ್ಲಿ ದೇ ವಿಲ್ ರೈಟ್, ಸೊ ದೇ ಆಲ್ವೇಸ್ ರೈಟ್ ಅದರ ಡೆಪ್ತ್ ಎಷ್ಟು ಏನು ಬರೀತಾರೆ ನಿಮಗೆ, 3 ಫೀಟು 4 ಫೀಟು 5 ಫೀಟು 6 ಫೀಟು ಅಂತ ಬರೀತಾರೆ. ಆ್ಯಂಡ್ ರೀಸೆಂಟ್ಲಿ ಐ ಜಸ್ಟ್ ಟೆಲ್ ದಿಸ್ ರೀಸೆಂಟ್ ಬಿಕಾಸ್ ಸಿನ್ಸ್ ಐ ಲೈವ್ ಓಷನ್ಸ್ ಆ್ಯಂಡ್ ಆಲ್, ನಾನು ರೀಸೆಂಟ್ಲಿ ಐ ವೆಂಟ್ ಟು ಡೈವಿಂಗ್ ಹೋಗಿದ್ದೆ, ಸ್ಕೂಬಾ ಡೈವಿಂಗ್ ಎಲ್ಲ ಮಾಡ್ತಾ ಇರ್ತೀನಿ. ಆ್ಯಂಡ್ ಸೊ ಏನಾಯ್ತು ಅಂತ ಹೇಳಿದ್ರೆ, ಸೊ ಟ್ಯಾಂಕ್ಸ್ ಎರಡಿತ್ತು, ಒಂದು ತುಂಬ ಡೀಪ್ ಇತ್ತು. ಬಿಕಾಸ್ ವಿನ್ ಟು ಪ್ರಾಕ್ಟೀಸ್ ಅಲ್ಲ, ಸ್ಕೂಬಾದಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಐ ಆಮ್ ವೆರಿ ಅಡ್ವೆಂಚರ್ ಗೈ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಆರ್ಪಿಸ್ ನೋಡಿ ನೀವೇನೋ ಅಂದ್ಕೊಂಡಿದ್ದೆ ಟೀಚರ್ ಅಂದ್ಬಿಟ್ಟು, ಯು ಡೋಂಟ್ ಇವನ್ ನೋ. ತುಂಬ ಅಡ್ವೆಂಚರ್ಸ್ ಮಾಡ್ತೀನಿ, ಸೊ ರಿಸ್ಕಿ ಅಡ್ವೆಂಚರ್ಸ್ ಮಾಡ್ತೀನಿ. ಸೊ ತುಂಬ ಡೀಪ್ ಇತ್ತು. ಸೊ ನಾನು ನಾರ್ಮಲಾಗಿ ಇದ್ದಂಗೆ ಸೈಡ್ಗೆ ಹೋದೆ, ಐ ವೆಂಟ್ ಆಫ್ ಇನ್ಸೈಡ್ ಡೈರೆಕ್ಟ್ಲಿ. ಅಲ್ಲಿ 2 ಶಾಲೋ ಡೆಪ್ತ್ ಇದೆ, ಅದು ಮೇಲೆ ನೋಡೋ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ನನಗೆ. ಬೀಯಿಂಗ್ ಎ ಫಿಸಿಕ್ಸ್ ಟೀಚರ್ ನಾನೇ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ಸೊ ನೆನ್ಪಿಟ್ಕೊಳ್ಳಿ, ತುಂಬ ಜನ ಕಾಲೇಜು ಅದು ಇಂಜಿನಿಯರಿಂಗ್ ಮಕ್ಕಳು ನ್ಯೂಸಲ್ಲಿ ಬರ್ತಾ ಇರುತ್ತೆ, ಇಂಜಿನಿಯರಿಂಗ್ ಮಕ್ಕಳು ಯಾವುದೋ ನದಿಗೆ ಹೋಗಿ ಹಾರಿ ಏನೋ ಆಗಿದೆ ಅಂದ್ಬಿಟ್ಟು. ದಯವಿಟ್ಟು ಆಯಿತಾ, ಆರಾಮಾಗಿ ಬಿ ಕೇರ್ಫುಲ್ ವೆನ್ ಯು ಇಫ್ ಯು ಆರ್ ಲವಿಂಗ್ ವಾಟರ್, ಯು ಶುಡ್ ಬಿ ವೆರಿ ಕೇರ್ಫುಲ್, ಯು ಶುಡ್ ರೆಸ್ಪೆಕ್ಟ್ ದ ವಾಟರ್ ಲೈಕ್ ಎನಿಥಿಂಗ್. ಆ್ಯಂಡ್ ನೋಡೋಣ, ಐ ಹ್ಯಾವ್ ಎ ಡ್ರೀಮ್ ಸಮ್ ಡೇ ಟು ಗೋ ಇನ್ ದ ಓಷನ್ ಫಾರ್ ಅಟ್ಲೀಸ್ಟ್ 1-2 months somewhere with fisherman and all. ಸೊ ನೋಡೋಣ, ಯಾವಾಗ ಸಿಕ್ಕಿದ್ರೆ ಟೈಮ್ ಸಿಕ್ಕಿದ್ರೆ ಹೋಗೋಣ. ಎನಿವೆ ಮಕ್ಕಳೇ, ಸೊ ರಿಯಲ್ ಡೆಪ್ತ್ ಆ್ಯಂಡ್ ಅಪಾರೆಂಟ್ ಡೆಪ್ತ್ ಇಸ್ ಬೇಸಿಕಲಿ ವಾಟ್ ಐಮ್ ಸೇಯಿಂಗ್ ಇಸ್, ನೀವು ಯಾವುದೇ ವಾಟರ್ ಬಾಡಿ ನೋಡಿದಾಗ ಅದು ಡೀಪ್ ಇರಲ್ಲ, ಅಷ್ಟೊಂದು ಡೀಪ್ ಜಾಸ್ತಿ ಇದ್ದಷ್ಟು ಕಡಿಮೆ ಕಾಣಿಸುತ್ತೆ ಅದು. ಬಿಕಾಸ್ ಆಫ್ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಆಬ್ಜೆಕ್ಟಲ್ಲಿ ಇದ್ದರೆ ಲೈಟ್ ಬಂದು ಬೆಂಡ್ ಆಗುತ್ತೆ. ಹೆಂಗೆ ಆ ಬೆಂಡಾದಾಗ ಏನಾಗುತ್ತೆ, ನಿಮ್ಮ ಕಣ್ಣಿಗೆ ಯು ಕ್ಯಾನ್ ಸಿ ಆಲ್ವೇಸ್ ಸ್ಟ್ರೈಟ್, ಯು ಕಾನ್ ಸಿ ಬೆಂಡ್. ಅದು ನಿಮ್ಗೆ ಇಲ್ಲೆಲ್ಲೋ ಕಾಣಿಸುತ್ತೆ, ಅರ್ಥ ಆಯ್ತಾ? ಸೊ ಅದು ಮೇಲೆ ಹೋಗಿರುತ್ತೆ ಬೇಸಿಕಲಿ. ಸೊ ಇಲ್ಲಿರೋದು ನಿಮ್ಗೆ ಇಲ್ಲೂ ಆಬ್ಜೆಕ್ಟ್ ಕಾಣಿಸುತ್ತೆ. ಸೊ ಮೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದರದ್ದು, ಫಾರ್ ಎಕ್ಸಾಂಪಲ್ ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದಷ್ಟು ನಿಮಗೆ ಜಾಸ್ತಿ ಮೇಲೆ ಕಾಣಿಸುತ್ತೆ ಅದು. ಅದರಿಂದ ಈಗ ಸಾಲ್ಟಿ ವಾಟರ್ ಅಂತೇಳಿ ಜಾಸ್ತಿ ಅದರದ್ದು ಇದಿರುತ್ತೆ, ಸೊ ಅದರಿಂದ ಮೇಲೆ ಕಾಣಿಸುತ್ತೆ ನಿಮಗೆ. ಅದಕ್ಕೋಸ್ಕರ ಯು ವೆರಿ ಕೇರ್ಫುಲ್. ಡಿರೈವೇಷನ್ ಬೇಡ, ಐ ವಿಲ್ ನಾಟ್ ಟೀಚ್ ಅಬೌಟ್ ಡಿರೈವೇಷನ್, ಬಟ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ನ್ಯೂಮರಿಕಲ್ಸ್. ಸೊ ನಾನು ನ್ಯೂಮರಿಕಲ್ ಡೆಫಿನೆಟ್ಲಿ ಐ ಗೋಂಟ್ ಟೇಕ್ ಒನ್ ನ್ಯೂಮರಿಕಲ್ ಫ್ರಮ್ ಹಿಯರ್, ಈ ಕಾನ್ಸೆಪ್ಟ್ಸ್ ನ್ಯೂಮರಿಕಲ್ ತೊಗೊತೀನಿ. ಜಸ್ಟ್ ರಿಮೆಂಬರ್ ದಟ್, ಇಲ್ಲಿ ಮತ್ತೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1. 2 with respect to 1 is real depth by apparent depth. 2 with respect to 1 is real depth by apparent depth ಅಂತ ಹೇಳ್ತೀವಿ, ರಿಯಲ್ ಡೆಪ್ತ್. ಸೊ ನೆನ್ಪಿಟ್ಕೊಳ್ಳಿ, R/A. ಸೊ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ದ ಕೆಳಗಡೆ ಮೆಟೀರಿಯಲ್ ಡೆನ್ಸರ್ ಮೀಡಿಯಾ ಇರುತ್ತೆ, ಮೇಲೆ ರೇರ್ ಮೀಡಿಯಾ ಇರುತ್ತೆ. ಸೊ ರಿಫ್ರಾಕ್ಟ್ ಇಂಡೆಕ್ಸ್ ತೊಗೊಂಡೇನು R/A ನೆನ್ಪಿಟ್ಕೊಳ್ಳಿ. ಈ ಒಂದು ವೇಳೆ ನಿಮ್ಮ ಹೆಸರು ರಾಜೇಶ, ರಮೇಶ, ಇನ್ನೇನು ರಾಕೇಶ, ಏನೋ ನನ್ನ ಹೆಸರು ರಾಜೇಂದ್ರ, ಸಮಥಿಂಗ್ ಲೈಕ್ ದಟ್. ಇಫ್ ಯು ಹ್ಯಾವ್ ಕ್ಯಾನ್ ರಿಮೆಂಬರ್ R/A. R you can remember something like some song also is Rara, something like that is, you can remember something R/A, because ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತಾರೆ ಇಲ್ಲಿ. ಅವ್ರಿಗೆ ರಿಯಲ್ ಡೆಪ್ತ್ ಅಪಾರೆಂಟ್ ಡೆಪ್ತ್ ರಿಯಲ್ ಡೆಪ್ತ್ ಅನ್ಕೊಂಡ್ರೆ ಅದಕ್ಕೆ ಸಮಥಿಂಗ್ ರಿಮೆಂಬರ್. ನಿಮ್ಮ ಹೆಸರು, ನಿಮ್ಮ ಫ್ರೆಂಡ್ ಹೆಸರು, ನಿಮ್ಮ ಯಾರೋ ಇನ್ಯಾರೋ, ನಿಮಗೆ ಯಾರೋ ಗೊತ್ತಿರೋರು, ನಿಮಗೆ ಸಮಥಿಂಗ್ ಯು ವಿಲ್ ಹ್ಯಾವ್, ಸಮ್ ಪರ್ಸನ್ ವಿಲ್ ಹ್ಯಾವ್ ಇನ್ ಯೋರ್ ಲೈಫ್. ಸೊ ನೆನ್ಪಿಟ್ಕೊಳ್ಳಿ, ಅದು R/A ಇದ್ರೆ R/A ಇದ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಯಾವುದೊಂದು ಸಾಂಗ್ ನೆನ್ಪಿಟ್ಕೊಳ್ಳಿ, ದಟ್ಸ್ ಫೈನ್, ಯು ವಿಲ್ ನಾಟ್ ಫರ್ಗೆಟ್. ಓಕೆ, ಸೊ ಡಿರೈವೇಷನ್ ನಾಟ್ ರಿಕ್ವೈರ್ಡ್ ಮಕ್ಕಳೇ. ಐ ವಿಲ್ ನಾಟ್ ವೇಸ್ಟ್ ಟೈಮ್ ಆನ್ ಡಿರೈವೇಷನ್, ಇಟ್ಸ್ ವೆರಿ ಈಸಿ, I can derive that, but not required ಮಕ್ಕಳು. Okay, next, so what is the total internal reflection? So basically TIR ಅಂತ ಹೇಳ್ತೀವಿ. So this is very beautiful ಅಂದ್ರೆ one of the wonderful thing that happened to humankind is this total internal reflection. ನೀವೇನೋ ನಾನು ಹೇಳಿದೆ ಬಿಗಿನಿಂಗಲ್ಲಿ ನಿಮಗೆ, the whole data transfer ಅಂದರೆ ನೀವು ಅಂದ್ಕೊಂಡಿದ್ದೀರಾ ನಾನು ಯಾರೋ ನಮ್ಮ ಫ್ರೆಂಡ್ ಎಲ್ಲೋ ಬೇರೆ ಕಡೆ ಇದ್ದಾನೆ ಕಾಲ್ ಮಾಡಿದ್ರೆ ಏನೋ ಸಿಗ್ನಲ್ ಹೋಗುತ್ತೆ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಮೆನಿ ಟೈಮ್ಸ್ ಇಟ್ ಗೋಸ್ ಥ್ರೂ ದಟ್, ಬಟ್ ಮೋಸ್ಟ್ ಆಫ್ ಯುವರ್ ಡೇಟಾ ಟ್ರಾವೆಲ್ಸ್ ಥ್ರೂ ಹ್ಯೂಜ್ ಡೇಟಾ ಕೇಬಲ್ಸು. ಅರ್ಥ ಆಯ್ತಾ? ನೀವೆಲ್ಲ ಫ್ಯೂಚರ್ ಇಂಜಿನಿಯರ್ಸ್ ಎಲ್ಲ ಆಗ್ತೀರಾ, ಸೊ ಯೋಚನೆ ಮಾಡಿ, ಡೇಟಾ ಕೇಬಲ್ಸು, ಡೇಟಾ ಸೆಂಟರ್ಸು, ಆಲ್ ಬೂಮಿಂಗ್ ನಾವು. ಓಕೆ, ಸೊ ಆ ಡೇಟಾ ಟ್ರಾನ್ಸ್ಫರ್ ಆಗೋದೇ ನಿಮ್ಮ ಆಪ್ಟಿಕಲ್ ಫೈಬರ್ಸ್ಗೆ. ಯಾಕೆ ಸರ್ ಆಪ್ಟಿಕಲ್ ಫೈಬರ್ ಅಂದರೆ, ಫಾರ್ ಎಕ್ಸಾಂಪಲ್ ಐ ಥಿಂಕ್ ಒಂದು 5-10 years, ಈಗಲ್ಲ, ಒಂದು 5 years 10 years ಬ್ಯಾಕ್ ಇಟ್ ವಾಸ್ ಲೈಕ್ ಆ್ಯಡ್ಸ್, ಎಲ್ಲ ಕಡೆ ಆ್ಯಡ್ಸ್ ಬರ್ತಾ ಇತ್ತು. ಸೊ ಎಕ್ಸಾಕ್ಟ್ಲಿ ಒಂದು 10 years ಬ್ಯಾಕ್ ಅನ್ಕೋಣ. ನಾವು ಫೈಬರ್ ನೆಟ್ ಯೂಸ್ ಮಾಡ್ತೀವಿ, ಆ್ಯಕ್ಟ್ ಫೈಬರ್ ನೆಟ್, ಜಿಯೋ ಫೈಬರ್ ನೆಟ್, ಎಲ್ಲ ಫೈಬರ್ ಅಂತ. ಅದಕ್ಕೆ ನಾವು ಬಿಫೋರ್ ವಿ ಹ್ಯಾಡ್ ಟೆಲಿಫೋನಲ್ಲಿ, ನಿಮ್ಗೆ ಇಂಟರ್ನೆಟ್ ಕತೆ ಗೊತ್ತಿಲ್ಲ ಬಿಡಿ, 10-15 ವರ್ಷದಿಂದ ಟೆಲಿಫೋನ್, BSNL ಟೆಲಿಫೋನಲ್ಲಿ ಬರ್ತಾ ಇತ್ತು. ಅಯ್ಯೋ, ಡೇಟಾ ಸ್ಪೀಡ್ಗಳು ಏನು, 2 GB I used to pay 400 rupees. 2 GB data for month I used to pay 400 rupees. ಆ್ಯಂಡ್ ನಾವು ಅಷ್ಟು 400 ಏನೋ ಇತ್ತು. ಸೊ 2014 ವೆನ್ ಐ ವೆಂಟ್ ಟು ಕಾಲೇಜ್, ಸೊ ನಮ್ಮದು IIT ಖರಗ್ಪುರ್ಗೆ ಹೋದಾಗ ಅಲ್ಲಿ ಡೇಟಾ ನನ್ನ ಲೈಫಲ್ಲಿ ಅಷ್ಟೊಂದು ಸ್ಪೀಡ್ ಡೇಟಾ ನೋಡೇ ಇರಲಿಲ್ಲ. ಇಟ್ ವಾಸ್ ಲಿಟ್ರಲಿ 150 to 200 MBPS ಇತ್ತು. ಇಡೀ 2000 ಎಕರ್ ಕ್ಯಾಂಪಸ್ ಅದು, ದ ಕಾಲೇಜ್ IIT ಖರಗ್ಪುರ್. ಯು ಹ್ಯಾವ್ ಟು ಗೋ ಟು IITs. ಅದನ್ನು ಯಾವತ್ತೂ ನಿಮ್ಗೆ ಹೇಳ್ತೀನಿ ಯಾವ್ದಾದ್ರು ವೀಡಿಯೋಲ್ಲಿ ಹೇಗೆ ಹೋಗಬೇಕು ಇಂಜಿನಿಯರಿಂಗ್. ಈ ಒಂದು ವೇಳೆ ನೀವೀಗ ನಿಮ್ಮ ನಾನು ಫೇಲ್ ಆಗಿದೆ ಫಸ್ಟ್ PUC, ಫೇಲ್ ಅಂದರೆ ಫೇಲ್ ಅಲ್ಲ, I could not crack IIT after PUC.
ಬಟ್ ಎನಿವೇರ್ ಇಂಜಿನಿಯರಿಂಗ್ ಆದಮೇಲೆ ಹೋಗಿ ಬಂದೆ ನೋಡ್ಕೊಂಡು ಹೇಗಿರುತ್ತೆ ಅಂದ್ಬಿಟ್ಟು. ಸೊ ದ ಕ್ಯಾಂಪಸ್ ಸೋ ಬಿಗ್, ನೀವು ಎಲ್ಲೇ ಹೋದ್ರು ನಿಮಗೆ ಡೇಟಾ ಸಿಗುತ್ತೆ. ಎಲ್ಲೇ ಹೋದ್ರು ಇಡೀ 2,000 ಎಕರೆ ಕ್ಯಾಂಪಸ್ ಅದು, ಆಯಿತಾ. ಎಲ್ಲೇ ಹೋದ್ರು ನಿಮ್ಗೆ 2,300 ಏನೋ ಇದೆ, ಎಲ್ಲೇ ಡೇಟಾ ಸಿಗುತ್ತೆ. ಸೊ ಡೇಟಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ರಿಯಲೈಸ್, ಇಮ್ಯಾಜಿನ್, ನನಗೆ ತುಂಬ ಜನ ಮಕ್ಕಳು ಹೇಳ್ತಾ ಇರ್ತಾರೆ. ಸೊ ಇಫ್ ಯು ಟೇಕ್ ಸಮ್ ಸಿಂಪ್ಲಿಫೈಡ್ ಮೈಂಡ್ಸ್ ಕೋರ್ಸಸ್ ಆಗಲಿ ಇನ್ನೊಂದಾಗಲಿ ಅಂದ್ಬಿಟ್ಟು, ಐ ಟೇಕ್ ಸೋ ಮಚ್ ಟೈಮ್. ನಾನು ವೀಡಿಯೋ ರೆಕಾರ್ಡ್ ಮಾಡಿದ್ರೆ 1 GB ಹೋಗುತ್ತೆ. ಸೊ ಇಫ್ ದ ಸಮ್ 400 ಈಗ ಯೂಶಲಿ ಸಿಂಪ್ಲಿಫೈಡ್ ಮೈಂಡ್ಸ್ ನಿಮ್ಮ ಕೋರ್ಸ್ ತೊಗೊಂಡ್ರೆ ಯೂಟ್ಯೂಬಲ್ಲಿ ಇವ್ರದ್ದು ಹೋಗುತ್ತೆ. ನಮ್ಮ ಆ್ಯಪಲ್ಲಿ ಹೋದಾಗ ಆಲ್ಮೋಸ್ಟ್ 400-500 ವೀಡಿಯೋಸ್ದು ಒಂದು 400-500 GB ಡೇಟಾ ಇರುತ್ತೆ. ನೀನು ತಿಂಗಳಿಗೆ ಹಾಕೋದು 10 GB 15 GB ಡೇಟಾ, ದಿನಕ್ಕೆ 2 GB ಇರುತ್ತೆ. ಅದು ಕಾಲ ಬಿಡ್ತದೆ ಮಕ್ಕಳಿಗೆ. ಸೊ ಕಂಪ್ರೆಸ್ ಮಾಡಿ ಅದನ್ನು ಚಿಕ್ಕದಾಗಿ 100 MB ಫೈಲ್ ಮಾಡಿ ದೆನ್ ವಿ ವುಡ್ ಅಪ್ಲೋಡ್ ಲಾಟ್ ಆಫ್ ಥಿಂಗ್ಸ್. ಸೊ ಡೇಟಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಂಥ ಡೇಟಾ ಈಸ್ ಗೆಟಿಂಗ್ ಟ್ರಾನ್ಸ್ಫರ್ಡ್ ಟು ದ ಕೇಬಲ್ಸ್. ಯಾಕೆ ಕೇಬಲ್ಸ್ ಅಂತ ಹೇಳಿದ್ರೆ, ದಿಸ್ ಒನ್ ಫಿನಾಮಿನಾ ಟೋಟಲ್ ಇಂಟರ್ ರಿಫ್ಲೆಕ್ಷನ್. ಬಿಕಾಸ್ ಆಫ್ ದಿಸ್ ದ ಲಾಸ್ ಈಸ್ ಆಲ್ಮೋಸ್ಟ್ ಝೀರೋ. ಅಂದರೆ ಏನು, ಒಂದು ಸಿಗ್ನಲ್ ಹಿಂಗೆ ಹೋಗುತ್ತಲ್ವಾ, ಒಂದು ಸಿಗ್ನಲ್ ಹೋಗ್ಬೇಕಂತ ಹೇಳಿದ್ರೆ ಅದು ರಿಫ್ಲೆಕ್ಟ್ ಆದಾಗ ನೀನು 100% ನಿನ್ನ ಸಿಗ್ನಲ್ ಕಳಿಸಿದ್ರೆ ನಿಂಗೆ ಆಲ್ಮೋಸ್ಟ್ 100% ಆಚೆ ಬರುತ್ತೆ. ದಿಸ್ ವೋಂಟ್ ಹ್ಯಾಪನ್ ಎನಿವೇರ್. ನೀವು ಯಾವುದೇ ಒಂದು ಕಾಪರ್ ವೈರ್ ಸಿಗ್ನಲ್ ಕಳಿಸಿದ್ರೆ ನಿಮ್ಗೆ 100% ಸಿಗೋದಿಲ್ಲ. ಸೊ ದಿಸ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ವಾಟ್ ಹ್ಯಾಪನ್ಸ್, ದ ಬೆಸ್ಟ್ ಅಡ್ವಾಂಟೇಜ್ ಇಸ್ ದೇರ್ ಇಸ್ ನೋ ಲಾಸ್. ದಟ್ಸ್ ದ ರೀಸನ್ ವೈ ನಿಮ್ಮ ಕ್ಯಾಮ್ರಾಸಲ್ಲೆಲ್ಲ ನೀವು ಈಗ ಹೈ ಎಂಡ್ ಕ್ಯಾಮ್ರಾಸ್ ತೊಗೊಂಡು ಒಳಗಡೆ ಪ್ರಿಸಮ್ ಇಟ್ಟಿರ್ತಾನೆ. ನೋಡಿ ಒಂದ್ಸತಿ ಇಮೇಜ್ ನೀವು ವಾಟ್ ಈಸ್ ದ ಡಯಾಗ್ರಾಮ್ ನೋಡಿದ್ರೆ ನೀವು ಅಲ್ಲಿ ಮಿರರ್ಸ್, ಎಲ್ಲೆಲ್ಲಿ ಮಿರರ್ಸ್ ಇಡಬೇಕು ಅಲ್ಲೆಲ್ಲ ಇಮೇಜ್ ಇಡ್ತಾರೆ, ಐ ಮೀನ್ ಪ್ರಿಸಮ್ ಇಡ್ತಾರೆ. ಬಿಕಾಸ್ ಪ್ರಿಸಮ್ ಇಸ್ ವರ್ಕ್ಸ್ ಆನ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್. ನೀವು ಕ್ಯಾಮ್ರಾಸ್ಗಳು, ಬೈನಾಕ್ಯುಲರ್ಗಳು, ಹೈ ಎಂಡ್ ಥಿಂಗ್ಸ್ ಎಲ್ಲ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ರಿಸಮ್ ಇಡೋದು, ಎಲ್ಲೂ ಮಿರರ್ ಇಡಲ್ಲ. ಅದು ಆಯಿತಾ. ಯಾಕೆಂತೇಳಿ ಇದು ಆಗುತ್ತೆ. ಇದು ಹೆಂಗೆ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ ಫಸ್ಟ್. ಈಗ ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳು ಏನಾಗುತ್ತೆ. ಬೇಸಿಕಲಿ ವೆನ್ ಎವರ್ ರೇ ಗೋಸ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ಇಟ್ ಬೆಂಡ್ಸ್ ಅವೇ. ಸ್ವಲ್ಪ ದೂರ ಹೋದರೆ ಇನ್ನು ಸ್ವಲ್ಪ ಜಾಸ್ತಿ ಬೆಂಡ್ ಅವೇ, ಇನ್ನು ಸ್ವಲ್ಪ ದೂರ ಜಾಸ್ತಿ ಬೆಂಡ್ ಅವೇ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ದ ರೇ ಗೋಸ್, ಇದೇನಾಗುತ್ತೆ, ಬೆಂಡ್ ಆಗ್ತಾ ಇರುತ್ತೆ. ಹಿಂಗೆ ನೋಡಿ, ಹಿಂಗೆ ಬೆಂಡ್ ಆಗುತ್ತೆ, ಇನ್ನೂ ಬೆಂಡ್ ಆಯಿತು. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಇಟ್ ಎಕ್ಸಾಕ್ಟ್ಲಿ ಗ್ಲೈಡ್ಸ್ ಆನ್ ದ ಸರ್ಫೇಸ್. ಸೊ ದ್ಯಾಟ್ ಪರ್ಟಿಕ್ಯುಲರ್ ಪಾಯಿಂಟ್ ಈಸ್ ಕಾಲ್ಡ್ ಎಸ್ ಕ್ರಿಟಿಕಲ್ ಆ್ಯಂಗಲ್ ಅಲ್ವಾ. ದಟ್ ಈಸ್ ಕಾಲ್ಡ್, ಸೊ ದಟ್ ಮೀನ್ಸ್ ಕ್ರಿಟಿಕಲ್ ಆ್ಯಂಗಲ್ಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಾ. ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಈಸ್ ಕ್ರಿಟಿಕಲ್ ಆ್ಯಂಗಲ್? Critical angle is angle of incidence in denser media for which the angle of refraction in the rarer media is 90 degrees. Right? So that's a critical angle. ಒಂದು ವೇಳೆ if you put further away, ಈಗೇನಾಗುತ್ತೆ, ಒಳಗಡೆ ಬಂದ್ಬಿಡುತ್ತೆ. ವಾಟ್ ಎ ಬ್ಯೂಟಿಫುಲ್ ಫಿನಾಮಿನಾ. ಈ ಫಿನಾಮಿನಾ ಇಲ್ಲ ಅಂತ ಹೇಳಿದ್ರೆ ಆ್ಯಕ್ಚುಲಿ ವಿ ಆರ್ ಏಬಲ್ ಟು ಗೆಟ್ ದಿಸ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಲೈಟ್ ಇದರಲ್ಲಿ ಆಪ್ಟಿಕಲ್ ಫೈಬರ್ಸಲ್ಲಿ. ಬಟ್ ವಿ ಆರ್ ಟ್ರೈಯಿಂಗ್ ಲೈಕ್ ಸೇಮ್ ಥಿಂಗ್ ಫಾರ್ ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ಆಲ್. ಈಗ ಸೆಮಿ ಕಂಡಕ್ಟರ್ಸ್ ನಾವೇನು ಒಂದು ವೇಳೆ ಇಫ್ ಯು ಕ್ಯಾನ್ ಫೈಂಡ್ ಎ ಮೆಟೀರಿಯಲ್ ವಿಚ್ ಕ್ಯಾನ್ ಟ್ರಾನ್ಸ್ಫರ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜಸ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ವಿತ್ ಲೆಸ್ ಲಾಸಸ್ ಆಫ್ ಎನರ್ಜಿ, ದೆನ್ ಇಟ್ ವಿಲ್ ಬಿ ಬ್ಯೂಟಿಫುಲ್. ದ ವರ್ಲ್ಡ್ ವಿಲ್ ಚೇಂಜ್ ಲೈಕ್ ಲಾಟ್. ನಾವು ಎಷ್ಟು ಎನರ್ಜಿ ಟ್ರಾನ್ಸ್ಪೋರ್ಟೇಷನ್ ಸ್ಪೆಂಡ್ ಮಾಡ್ತೀವೋ, ನೀವು ಅದೆಲ್ಲ ಸೆಕೆಂಡ್ರಿ ಬಿಡಿ. ಓಕೆ, ಅವೆಲ್ಲ ಯೋಚನೆ ಮಾಡೋಕ್ಕೆ ಮಕ್ಕಳೇ, ನೀವು ಯಾವ ಟು ಥಿಂಕ್ ಆಲ್ ಥಿಂಗ್. ಫ್ಯೂಚರಲ್ಲಿ ಎನರ್ಜಿ, ಪವರ್, ದಟ್ ಈಸ್ ಓನ್ಲಿ ದ ಫ್ಯೂಚರ್. ಅಲ್ಲೆಲ್ಲ ನೀವು ನಿಮ್ಮ ತಲೆ ಉಪಯೋಗಿಸಿ ಇನ್ನೂ ಜಾಸ್ತಿ ಮಾಡಿದ್ರೆ ನೀವೆಲ್ಲ ಮಿಲೇನಿಯರ್ಸು ತನ್ನಿಗೆ ಏನೋ ಮಾಡೋದು. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಾನು ಜಾಸ್ತಿ ಹೇಳೋಕ್ಕೆ ಹೋಗೋಲ್ಲ, ಜಾಸ್ತಿ ಟೈಮ್ ತೊಗೊಬಿಡುತ್ತೆ. ಆಯಿತಾ, 40 minutes ಆಲ್ರೆಡಿ ಆಗಿದೆ. ನೆಕ್ಸ್ಟು, ಸೊ ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ಸೊ ದೇರ್ ಆಸ್ಕಿಂಗ್ ಇಸ್ ಹೌ ಐ ಗಾಟ್ ದ ಫಾರ್ಮುಲಾ. ಜಸ್ಟ್ ರಿಮೆಂಬರ್ ದಿಸ್. ಆ್ಯಕ್ಚುಲಿ ಏನಾದರೆ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1 ನಾನು ಹೇಳಿದಲ್ವಾ. ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1 ಇಸ್ ದಿಸ್ ಆ್ಯಂಗಲ್ ಬೈ ದಿಸ್ ಆ್ಯಂಗಲ್. ಇಲ್ಲಿ 90 ಇರುತ್ತೆ, sin 90 ಬೈ ನಿಮಗೆ sin IC ಬರುತ್ತೆ. ದೇರ್ ಫೋರ್ ವಾಟ್ ಹ್ಯಾಪನ್ಸ್, ಸೊ sin 90 ಬಂದು 1 ಬೈ sin IC. ಸೊ ದ ಫಾರ್ಮುಲಾ ಬಿಕಮ್ಸ್ ಬೇಸಿಕಲಿ 1 ಬೈ sin IC. ಅರ್ಥ ಸಿಂಪಲ್ ಆಗಿ ದಿಸ್ ಆರ್ ಇಟ್ ಇಸ್. ಆ್ಯಂಡ್ ಅಗೇನ್ ದೇ ಆಸ್ ಅ ಕಂಡೀಷನ್ ಫಾರ್ ದ ರೇ ಆಪ್ಟಿಕ್ಸ್, ಕಂಡೀಷನ್ ಫಾರ್ TIR. The ray has to go from denser to rarer, first condition, and that for TIR to occur, this is where TIR is occurring, TIR. So the angle of incidence should be always more than critical angle, then only TIR will happen. Right? Let's go for next question now. ಇದು ಅಪ್ಲಿಕೇಶನ್ಸ್ ಮಕ್ಕಳೇ. ಸೊ ಏನು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಬೇಸಿಕಲಿ ಅದೇ ಪ್ರಿಸಮಲ್ಲಿ ಯೂಸ್ ಮಾಡ್ತೀವಿ. ಸೊ ಪ್ರಿಸಮ್ ಅಂತ ಹೇಳಿದ್ರೆ ಅಗೇನ್ ಹೈ ಎಂಡ್ ಕ್ಯಾಮ್ರಾಸು, ಆಪ್ಟಿಕಲ್, ಬೈನಾಕ್ಯುಲರಲ್ಲಿ ಟು ಅಚೀವ್ ದಟ್ 100% ರಿಫ್ಲೆಕ್ಷನ್. ಸೊ ವಿ ಗೋಂಟ್ ಯೂಸ್ ದಿಸ್. ಇಲ್ಲಾಂದರೆ ಸಿಗ್ನಲ್ ಕಡಿಮೆ ಆಗುತ್ತೆ. ನೀವು ಯಾವುದೋ ಒಂದು ಬ್ಯೂಟಿಫುಲ್ ಇಮೇಜ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ, ಅದು ಕರೆಕ್ಟಾಗಿ ಕ್ಯಾಪ್ಚರ್ ಆಗೋದಿಲ್ಲ. ಅದು ಯಾಕಂದರೆ ಲೈಟು 100% ಬರೋದಿಲ್ಲವಲ್ಲ. ಯು ಆಲ್ ವಾಂಟ್ ಅ ಹೈ ಎಂಡ್ 100 megapixel, 200 megapixel. ಹೌ ಇಟ್ ಹ್ಯಾಪನ್ಸ್? ಬಿಕಾಸ್ ಆಫ್ 100% ರಿಫ್ಲೆಕ್ಷನ್. ಓಕೆ, ಇದನ್ನೆಲ್ಲ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಆಪ್ಟಿಕಲ್ ಫೈಬರ್ಸ್ ಜಸ್ಟ್ ನಾವು ಟೋಲ್ಡ್ ಯು, ಇದೆಲ್ಲ ಬೇಡ ಕ್ಲಾಡಿಂಗ್ ಎಲ್ಲನೂ. ಅದಾದ್ಮೇಲೆ ಈವನ್ ಬ್ರಿಲಿಯನ್ಸ್ ಆಫ್ ಡೈಮಂಡ್ ಹೊಳಿಬೇಕಂತ ಹೇಳಿದ್ರೆ ಅದನ್ನು ಅಷ್ಟೇ
ಒಂದ್ಸರಿ ಲೈಟ್ ಒಳಗಡೆ ಎಂಟ್ರಿ ಆದರೆ ಅದು ಹಂಗೆ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ, ಟಿ ಆರ್ ಆಗ್ತಾ ಇರುತ್ತೆ. ಇವನ್ ಇವರ್ ರೈನ್ಬೋ ಫಾರ್ಮೇಷನ್ನು ನೀವು ಒಂದ್ಸರಿ ಕಾರಲ್ಲಿ ಹೋಗ್ತಾ ಇರ್ತೀರ, ಅಲ್ಲೋ ಮಿರೇಜ್ ಕಾಣಿಸುತ್ತೆ, ನೀರು ಥರ ಕಾಣಿಸುತ್ತೆ, ಅಲ್ಲೋ ನೀರು ಇರೋದಿಲ್ಲ. ಐ ಥಿಂಕ್ ಯು ಸೀನ್ ರೈಟ್ ಸಮ್ಮರಲ್ಲಿ, ಸ್ಪೆಷಲಿ ಸಮ್ಮರ್ ಬರುತ್ತೆ, ಸಮ್ಮರ್ ಹೋಗ್ಬೇಕಂದ್ರೆ ಫುಲ್ಲು ಯು ಫೀಲ್ ಲೇಕ್ ದೇರ್, ಬಟ್ ಇಟ್ಸ್ ನಾಟ್ ದೇರ್. ರಿಫ್ಲೆಕ್ಷನ್ ಆಫ್ ದ ಯುವರ್ ಸನ್. ಅದೆಲ್ಲ ಬೇಡ ಆ್ಯಕ್ಚುಲಿ, ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ, ಜಸ್ಟ್ ಅಪ್ಲಿಕೇಶನ್ ಬರೀ ಅಂತ ಪ್ರಿಸಮು, ಬ್ರಿಲಿಯನ್ಸ್ ಆಫ್ ಡೈಮಂಡು, ಆಪ್ಟಿಕಲ್ ಫೈಬರ್ಸ್ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ರಿಫ್ರಾಕ್ಷನ್ ಆಫ್ ಸ್ಫೆರಿಕಲ್ ಸರ್ಫೇಸ್. ಮತ್ತೆ ಹೇಳ್ತಾ ಇದ್ದೀನಿ, ಡೋಂಟ್ ವರಿ ಅಬೌಟ್ ಡಿರೈವೇಷನ್. ಫಸ್ಟ್ ನಾವೇನು ಹೇಳ್ದೆ ವಾಟ್ ಐ ಆಮ್ ಟೆಲಿಂಗ್, you have to remember triangles. That's a key for derivation of all the optical diagrams, ನಮ್ಮ ray optics. ಏನು ನಾವು ಡಿರೈವ್ ಮಾಡಬೇಕು? So we have derived this as a formula. So basically we have to get a relation between n2, n1 and basically your we now we enter into the ಇಲ್ಲಿವರೆಗೂ we are discussing about refraction through lenses, mirrors, ಅಂದರೆ ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಮಿರರ್, so convex lensu and convex lens, concave lens. I have all the lenses again, but anyway ನಾನು ತೋರಿಸೋದಿಲ್ಲ ಬಿಡಿ. Next, so what is this basically ಮಕ್ಕಳೇ? It's very simple. I have to get a relation between this n2, n1 and this. Very simple ಮಕ್ಕಳೇ. n2 divided by image ಇದೆ ಅಲ್ಲಿ, image distance, minus n1 divided by the object distance u ಈ ಕಡೆ ಇದೆ, by n2 minus n1 divided by, ಈ ಫಾರ್ಮುಲಾನ ಡಿರೈವ್ ಮಾಡಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ಫಾರ್ಮುಲಾ I should derive. How are you going to derive this formula? Very simple. ಫಸ್ಟ್ ನೋಡಿ, ನೆನ್ಪಿಟ್ಕೊಳ್ಳಿ, ಐ ನೀಡ್ ರಿಲೇಷನ್ ಬಿಟ್ವೀನ್ n1, n2 ಆ್ಯಂಡ್ ಯು ಆ್ಯಂಡ್ ವಿ. ಸೊ ಯು ಆ್ಯಂಡ್ ವಿ ಎಲ್ಲಿದೆ? ಫಸ್ಟ್ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಒಂದು ರೇ ಹಿಂಗೆ ಹೋಗ್ತಾ ಇದೆ, ಇದೊಂದು ಸ್ಪೆರಿಕಲ್ ಸರ್ಫೇಸು, ಹಿಂಗೆ ರೇ ಹೋಗುತ್ತೆ ಅಷ್ಟೇ, ಆಯಿತಾ? ಇದು ಬಂದು ಅದರ ಸೆಂಟರ್ ಆಫ್ ಕರ್ವೇಚರ್ ಸಿಯಿಂದ ಒಂದು ಇದು ಹೋಗ್ತಾ ಇದೆ. ಸೊ ಏನಾಗುತ್ತೆ ಬೇಸಿಕಲಿ, ವೇರ್ ಈಸ್ ಯು ಆ್ಯಂಡ್ ವಿ? ದಿಸ್ ಇಸ್ ದ ಇಮೇಜ್ ಫಾರ್ಮೇಷನ್, ದಿಸ್ ಇಸ್ ಯುವರ್ ಯು ಆ್ಯಂಡ್ ದಿಸ್ ಇಸ್ ಯುವರ್ ರೇಡಿಯಸ್ ಆಫ್ ಕರ್ವೇಚರ್ ಆರ್. ಆ್ಯಂಡ್ ನಾವು ಐ ನೀಡ್, ನೋಡಿ ನೀವೇ ನೋಡ್ರೋ ಅಬ್ಸರ್ವ್ ಮಾಡೋ ಟ್ರಯಾಂಗಲ್ಸು, ಇದೊಂದು ಟ್ರಯಾಂಗಲ್ ಇದೆಯಾ, ಇದೆಲ್ಲ ಆರ್ ಇದೆಯಾ, ಓಕೆ, ವೆಲ್ ಆ್ಯಂಡ್ ಗುಡ್. ಇನ್ನೊಂದು ಟ್ರಯಾಂಗಲ್ ಇಲ್ಲಿದೆಯಾ, ಇದರಲ್ಲಿ ವಿ ಇದೆ, ವೆಲ್ ಆ್ಯಂಡ್ ಗುಡ್. ಇಲ್ಲೊಂದು ಟ್ರಯಾಂಗಲ್ ಇದೆ, ಎಲ್ಲ ಟ್ರಯಾಂಗಲ್ಗೂ ಕಾಮನ್ ಬಂದು ಎಮ್ ಎನ್. ಸೊ ನಾವು ಡಿರೈವೇಷನ್ ಮಾಡಿದಾಗ ಎಮ್ ಎನ್ ಆಚೆ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ ಎರಡು ಕಡೆನೂ. ವಿತ್ ಎಮ್ ಎನ್ ಇಸ್ ದಿಸ್ ಒನ್. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಆಲ್ಫಾ ಬೀಟಾ ಗಾಮಾ ಅಂತ ತೊಗೊಂಡಿದ್ದೀನಿ. ಟ್ಯಾನ್ ಆಲ್ಫಾ ಈಸ್ ಎಮ್ ಎನ್ ಬೈ ಇದು ಎಮ್ ಎನ್ ಡಿವೈಡೆಡ್ ಬೈ ಯು ಬರುತ್ತೆ. ಟ್ಯಾನ್ ಬೀಟಾ ಈಸ್ ಈಕ್ವಲ್ ಟು ಎಮ್ ಎನ್ ಡಿವೈಡೆಡ್ ಬೈ ಆರ್ ಬರುತ್ತೆ. ಟ್ಯಾನ್ ಗಾಮಾ ಈಸ್ ಈಕ್ವಲ್ ಟು ಎಮ್ ಎನ್ ಡಿವೈಡೆಡ್ ಬೈ ವಿ ಬರುತ್ತೆ. ಇದು ಬೇಸಿಕ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಅರ್ಥ ಆಯ್ತಾ? ಡೋಂಟ್ ಆಸ್ಕ್ ಮಿ ಹೌ ಇಟ್ ಇಸ್ ಕೇಮ್. ನಾನು ಆಲ್ರೆಡಿ ಟ್ರಿಗ್ನಾಮೆಟ್ರಿ ನಿಮಗೆ ಸಿ ಇ ಟಿಯಲ್ಲೂ ಟೀಚ್ ಮಾಡಿದ್ದೀನಿ, ಬೇಸಿಕ್ಕಿಂದ ಹೇಳ್ಕೊಟ್ಟಿನಿ ಟ್ರಿಗ್ನಾಮೆಟ್ರಿ ಇನ್ ಒನ್ ಶಾಟ್. ಐ ಹ್ಯಾವ್ ಥಾಟ್ ದ ಬೆಸ್ಟ್ ಶಾರ್ಟ್ ಕಟ್ಸ್ ಸಿಂಪ್ಲಿಫೈಡ್ ಮೆನ್ಸ್ KCET ಯೂಟ್ಯೂಬ್ ಚಾನಲ್ ಟ್ರಿಗ್ನೋಮೆಟ್ರಿ ಇದೆ, ಹೋಗಿ ನೋಡಿ. ಸೊ ಆಯಿತಾ, ಈ ಥರ ಆಯಿತಾ? ಟ್ಯಾನ್ ಅಲ್ಫಾ, ಟ್ಯಾನ್ ಬೀಟಾ, ಟ್ಯಾನ್ ಗಾಮಾ, ಅರ್ಥ ಆಯ್ತು ಬಂತಾ? ಇದೆಲ್ಲ ಬಂತ, ಹೇಗೆ ಬಂತು ಅಂದ್ಬಿಟ್ಟು ಇದು ಇಲ್ಲಿ ನಥಿಂಗ್ ಬಟ್ OM is nothing but your U, and MC is nothing but your R, and MI is nothing but your V. ಇವೆಲ್ಲ ಬಂತ ನಮಗೀಗ. ಆಮೇಲೆ ಏನು ಮಾಡೋಕ್ಕೀಗ, ಐ ನೀಡ್ ಟು ರಿಲೇಟ್ ದಿಸ್ ಟು, ನನಗೆ ಯು ವಿ ಡಬ್ ಬಂತು, ಅದನ್ನು ತೊಗೊಂಡೋಗಿ ನಾನು ಆ್ಯಂಗಲ್ಸ್ ರಿಲೇಟ್ ಮಾಡೋಕ್ಕಲ್ವಾ. ಸೊ ಆ್ಯಂಗಲ್ ಎಲ್ಲಿದೆ ಇಲ್ಲಿ ಬೇಸಿಕಲಿ? ಸೊ ಇಲ್ಲಿ ನನಗೆ ಐ ಮತ್ತು ಆರ್ ಗೊತ್ತಿರುತ್ತೆ, ಬಿಕಾಸ್ ನೆಲ್ಸ್ ಲಾ ಈಸ್ ಯೂಸ್ಡ್ ಫಾರ್ ಐ ಆ್ಯಂಡ್ ಆರ್. ಸೊ ಐ ಹ್ಯಾವ್ ಐ ಆ್ಯಂಡ್ ಆರ್ ಹಿಯರ್ ಬೇಸಿಕಲಿ. ಸೊ ಈಗ ನೀವು ನೋಡಿ, ಐ ನೀಡ್ ಟು ರಿಲೇಟ್ ಐ ವಿತ್ ಆಲ್ಫಾ ಬೀಟಾ ಗಾಮಾ. ಸೊ ಈಗ ನಾನು ಈ ಟ್ರಯಾಂಗಲ್ ತೊಗೊಂಡಾಗ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ as the exterior angle theorem. I is equal to sum of opposite interior angles. So I is equal to alpha plus beta. ಆ್ಯಂಡ್ ಇಲ್ಲಿ ತೊಗೊಂಡಾಗ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಲು, ಬೀಟಾ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಗಾಮಾ. ಬಟ್ ನಂಗೆ ಆರ್ ಬೇಕಂತ ಹೇಳಿದ್ರೆ ಬೀಟಾ ಮೈನಸ್ ಗಾಮಾ ಬರುತ್ತೆ, ಬೀಟಾ ಮೈನಸ್ ಗಾಮಾ. ಅರ್ಧ ಕ್ಲಿಯರ್ ಆಗಿ? ದಟ್ಸ್ ಹೌ ಇಟ್ ಈಸ್. ಆ್ಯಂಡ್ ದೆನ್ ಇದಾದಮೇಲೆ ವೆರಿ ಸಿಂಪಲ್ ಮಕ್ಕಳೇ, ಯು ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಇನ್ ದಿಸ್ ಪ್ಲೇಸ್. I alpha plus beta plus gamma for smaller values of angle. Sir ಹೆಂಗೆ ಸರ್, ಟ್ಯಾನ್ ಆಲ್ಫಾ ಸರ್ ಬರೀ ಆಲ್ಫಾ ಇದೆ, ಸ್ಮಾಲ್ ವ್ಯಾಲ್ಯೂ tan 0.001, tan 0.1 ಆ ಥರ ಇದ್ದರೆ ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ ಸೇಮ್ ಅಂತ. ಓಕೆ, ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಸೊ ಯು ಗೋನ್ ಟು ಗೆಟ್ ಸಿಂಪಲ್ ಮಕ್ಕಳು. ನೋಡಿ, ಇಲ್ಲೂ ಎಮ್ ಎನ್ ಬರುತ್ತೆ, ಇಲ್ಲೂ ಎಮ್ ಎನ್ ಬರುತ್ತೆ, ಐ ಬೀಟಾ. ಇದನ್ನು ತೊಗೊಂಡು ಬಂದು ಇದು ನಮ್ಮ ಸ್ನೆಲ್ಸ್ ಲಾ. ಸೊ ಸ್ನೆಲ್ಸ್ ಅಗೇನ್ ಫಾರ್ ಸ್ಮಾಲರ್ ವ್ಯಾಲ್ಯೂಸ್ ವಿ ಗೋನ್ ಟು ಟೇಕ್ ದಿಸ್ ಇಸ್ ಐ ಆ್ಯಂಡ್ ಆರ್. ಸೊ ವಿ ಗೋನ್ ಟೇಕ್ ಆರ್ ಇಂಟು n2 ಮಸ್ಟ್ ಬಿ ಈಕ್ವಲ್ ಟು n1 ಇಂಟು ಐ. n1 into I should be equal to n2 into R. So in the place of I and R, you substitute these equations, and anywhere ಎರಡು ಕಡೆ mn ಇದೆ, ಕ್ಯಾನ್ಸಲ್ ಆಗುತ್ತೆ mn, and you replace this OM, MC, MI with U, V, R, then you get the answer. ನಾನು ಬರ್ದಿನ ಕ್ಲಿಯರ್ ಆಗಿಲಿ, ವೆರಿ ಸಿಂಪಲ್. ನೋಡಿ mn ಕ್ಯಾನ್ಸಲ್ ಆಗುತ್ತೆ,
ಅದಾದಮೇಲೆ ಅದೇನು ಒ ಎಮ್ಮು ಒ ಎಮ್ ಐ ಎಮ್ ಸಿ ಪ್ಲೇಸಲ್ಲಿ ಅದೇನೇನಿದೆಯೋ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ N2/E ನೆನ್ಪಿಟ್ಕೊಳ್ಳಿ ಇದನ್ನು. N2 ಈ ಕಡೆ N2 ಬೈ ಇಮೇಜ್ ಈ ಕಡೆ ಫಾರ್ಮ್ ಆಗ್ತಾ ಇದೆ N1/U. ಅರ್ಥ ಆಯ್ತಾ? ಓಕೆ, ಸೊ ಇದು ಬಂದು ನಿಮಗೆ ಸ್ಪೆರಿಕಲ್. ಇದನ್ನು ಎಕ್ಸಾಮ್ ಅಂದರೆ ತುಂಬ ಕಡಿಮೆ ಚಾನ್ಸಸ್ ಇದೆ ಕೇಳೋದು, ಬಟ್ ಕೆಲವೊಂದ್ಸರಿ ಕೇಳಿದ್ದಾರೆ. ಡಿರೈವ್ ಎಕ್ಸ್ಪ್ರೆಷನ್ ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ N1, N2, U ಆ್ಯಂಡ್ V ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಹಂಗೆ ಕೇಳಿದ್ರೆ ಇದು ಬರೀಬೇಕು. ನಂತರ ನೆಕ್ಸ್ಟು ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಒನ್ಸ್ ಅಗೇನ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಾನ್ಸೆಪ್ಟ್ 100% ಕ್ವಶನ್ ಇನ್ ಯುವರ್ KCET ಆನ್ ದಿಸ್. ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ, ಇಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ವೆರಿ ಸಿಂಪಲ್. ವಿ ನೋ ಲೆನ್ಸ್ ಫಾರ್ಮುಲಾ. ಸೊ 1/V - 1/S = 1/F. ವಿ ಹ್ಯಾವ್ ಟು ಗೆಟ್ ದ ಆನ್ಸರ್ ಫಾರ್ ದಟ್. ಹೌ ವಿ ಗೋಯಿಂಗ್ ಟು ಗೆಟ್ ಮಕ್ಕಳೇ? ಇಟ್ಸ್ ವೆರಿ ಸಿಂಪಲ್. ಸೊ ಈಗ ಅರ್ಥ ವೆರಿ ಸಿಂಪಲ್. ಫಸ್ಟ್ ಈಸಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲೊಂದು ಟ್ರಯಾಂಗಲ್. ಫಸ್ಟು ಇದನ್ನು ಅಸ್ಯೂಮ್ ಮಾಡ್ಕೋಣ. ನಾನು ಎರಡು ಸರ್ಫೇಸ್ ತೊಗೊತೀನಿ. ಒಂದು ಇಲ್ಲಿ ಹೇರ್ ಇದೆಯಾ, ಇಲ್ಲಿ ಹೇರ್ ಇದೆ, ಇಲ್ಲಿ ಡೆನ್ಸರ್ ಮೀಡಿಯಾ ಇದೆ. ಈ ಕಡೆ ಫುಲ್ ಅಸ್ಯೂಮ್ ಮಾಡ್ಕೊಂಡು ಏನು ಹೇಳು, ಈ ಕಡೆ ಫುಲ್ ಡೆನ್ಸರ್ ಮೀಡಿಯಾ ಅಂತ ತೊಗೊತೀನಿ. ಇಲ್ಲಿಂದ ಇಮೇಜ್ ಫಾರ್ಮ್ ಆಗುತ್ತೆ. ಇಲ್ಲೊಂದು ಇಮೇಜ್ ಫಾರ್ಮ್ ಆಗುತ್ತೆ. ದಟ್ ಹಿಂಗೋಗ್ಬಿಟ್ಟು ಇಲ್ಲೆಲ್ಲೋ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಐ ಆಮ್ ಅಸ್ಯೂಮಿಂಗ್ ಓನ್ಲಿ ಒನ್ ಕರ್ವ್ಡ್ ಸರ್ಫೇಸ್. ಸೊ ಇಲ್ಲೆಲ್ಲೋ ಇಮೇಜ್ ಫಾರ್ಮ್ ಆಗುತ್ತೆ. ಅದನ್ನ I' ಇದೆ, ಇದು V' ಡಿಸ್ಟೆನ್ಸಲ್ಲಿ ಫಾರ್ಮ್ ಆಗುತ್ತೆ. ಸೊ ನಾವೇನು ಮಾಡ್ಕೊತೀವಿ ಅಂತ ಹೇಳಿದ್ರೆ, ಈಗ ಇನ್ನೊಂದು ನೆಕ್ಸ್ಟ್ ಐ ವಿಲ್ ಕನ್ಸಿಡರ್ ಸೆಕೆಂಡ್ ಸರ್ಫೇಸ್. ನೋಡಿ, ನೆಕ್ಸ್ಟ್ ಇನ್ನೊಂದು ಸರ್ಫೇಸ್ ತೊಗೊತೀನಿ. ಆಗೇನು ಮಾಡ್ತೀನಿ ಅಂದರೆ I' ಆ್ಯಕ್ಸ್ ದ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಸರ್ಫೇಸ್. ಸೊ ಇಲ್ಲಿಂದ ರೇ ಹೋಗಿ ಇಲ್ಲಿ ಬರುತ್ತೆ ಇಲ್ಲೆಲ್ಲೋ. ಇದು ಫೈನಲ್ಲು. ನಂಗೆ ಗೊತ್ತು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಇಲ್ಲಿ ರಿಪೀಟ್ ಮಾಡ್ತೀನಿ ಬನ್ನಿ. ಸೊ ರೇ ನೋಡ್ರಪ್ಪ, ಫಸ್ಟ್ ಇಲ್ಲಿ ಸರ್ಫೇಸ್ ಇದೆಯಾ ನೋಡಿ. ಆ್ಯಕ್ಚುಲಿ ಇದೇನು ಡಯಾಗ್ರಾಮ್ ಇದು ರಾಂಗ್ ಇದು. ಹಿಂಗೋಗಿ ಹಿಂಗೆ ಬರಲ್ಲ, ಇಲ್ಲಿ ಕಟ್ಟಾಗಲ್ಲ. ರೇ ಆ್ಯಕ್ಚುಲಿ ಹಿಂಗೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ. ಹಿಂಗೆ ನಾನು ಲೆನ್ಸ್ ತೊಗೊಂಡಾಗ ಇದು ಲೆನ್ಸ್ ಥರನೇ ಇಲ್ಲ ಇದು, ಬಟ್ ಪರವಾಗಿಲ್ಲ. ಸೊ ರೇ ಹಿಂಗೆ ಹೋದಾಗ ಬೇಸಿಕಲಿ ಹಿಂಗೆ ಹೋದರೆ ನೋಡಿ, ಫಸ್ಟ್ ಇಲ್ಲೇ ಡಿವಿಯೇಟ್ ಆಗುತ್ತೆ, ಹೀಗೆ ಡಿವಿಯೇಟ್ ಆಗುತ್ತೆ, ಮತ್ತೆ ಇಲ್ಲಿ ಇನ್ನೊಂದು ಸಲ ಡಿವಿಯೇಟ್ ಆಗುತ್ತೆ, ಮತ್ತೆ ಈ ಥರ ಬರುತ್ತೆ. ಒಂದು ವೇಳೆ ಈ ಸೆಕೆಂಡ್ ಸರ್ಫೇಸ್ ಇಲ್ಲ ಅಂತ ಹೇಳಿದರೆ ಆಗೇನಾಗ್ತಾಯಿತ್ತು, ಈ ರೇ ಹೀಗೆ ಹೋಗ್ತಾ ಇತ್ತಲ್ವ, ಇಲ್ಲೆಲ್ಲ ಬರ್ತಾ ಇತ್ತಲ್ವಾ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸೆಕೆಂಡ್ ಸರ್ಫೇಸ್ ಇಲ್ಲಿ ಫಾರ್ಮ್ ಆಗೋ ಇಮೇಜು ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಇನ್ ರಿಯಾಲಿಟಿ ಇಲ್ಲೇ ಫಾರ್ಮ್ ಆಗ್ತಾ ಇದೆ, ಬಟ್ ಇದು ಇಲ್ಲ ಅಂತ ಹೇಳಿದರೆ ಇಲ್ಲಿ ಫಾರ್ಮ್ ಆಗ್ತಾ ಇತ್ತು. ಸೊ ನಾವೇನು ಮಾಡ್ತೀವಿ, ಇದನ್ನು V' ಅಂತ ತೊಗೊತೀನಿ, ಇದನ್ನು V ಅಂತ ಇದು ಫೈನಲ್ ಇಮೇಜು, ಇದು V' ಇದು. ಸೊ V' ಆ್ಯಕ್ಸ್ ಆಸ್ ಎ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಸರ್ಫೇಸ್. ಸೊ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ ಟೂ ಪಾರ್ಟ್ಸ್. ಒಂದು ಈ ಸರ್ಫೇಸ್ಗೆ, ಇನ್ನೊಂದು ಈ ಸರ್ಫೇಸ್ಗೆ, ಆಮೇಲೆ ಎರಡನ್ನೂ ಕಂಬೈನ್ ಮಾಡ್ತೀವಿ, ಆನ್ಸರ್ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್. ನೌ ಅಪ್ಲೈ ದ ಫಾರ್ಮುಲಾ ಫಾರ್ ಫಸ್ಟ್ ಸರ್ಫೇಸ್ ಅಗೇನ್. ಸೊ ರೇ ಇಸ್ ಗೋಯಿಂಗ್ ಫ್ರಮ್ ವೇರ್ ಟು ವೇರ್? ಇಟ್ಸ್ ಗೋಯಿಂಗ್ ಫ್ರಮ್ N1 to N2. So N2 divided by image. This is basically we're getting first initially we're getting V'. That means a virtual image. I mean actually image ಅಲ್ಲಿ ಫಾರ್ಮ್ ಆಗ್ತಾ ಇಲ್ಲ. ಒಂದು ವೇಳೆ ಸೆಕೆಂಡ್ ಸರ್ಫೇಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಫಾರ್ಮ್ ಆಗ್ತಾ ಇತ್ತು. ಅರ್ಥ ಆಯ್ತಾ? ಸೊ V'. ಸೊ N2 divided by V' minus N2 by image distance minus N1 by object distance. N2 by V', N1 by U, that should be equal to N2 minus N1 by R1. ಅರ್ಥ ಆಯ್ತಾ? ಸೆಕೆಂಡ್ ನೋಡಿ, ಸೆಕೆಂಡ್ ರೇ ಎಲ್ಲಿಂದ ಹೋಗ್ತಾ ಇರ್ತಾರೆ? ರೇ ಇಸ್ ಗೋಯಿಂಗ್ ಫ್ರಮ್ N2 to ಅಲ್ಲಿ N1 to N2, ಇಲ್ಲಿ N2 to N1 ಹೋಗ್ತಾ ಇದೆ. ಸೊ ಇಲ್ಲೇನಂತ ಬೇಸಿಕಲಿ ಮಕ್ಕಳು ಅಗೇನ್ ಯು ಗೋಯಿಂಗ್ ಟು ಹ್ಯಾವ್ ಇಟ್ ಹಿಯರ್. ಎಲ್ಲಿ ಹೋಗ್ತಾ ಇದೆ ಬೇಸಿಕಲಿ ಇಟ್ ಇಸ್ N1 divided by V ಬರುತ್ತೆ ಬೇಸಿಕಲಿ. ಸೊ ಹಿಯರ್ ವಾಟ್ ಇಸ್ ಬೇಸಿಕಲಿ ಇನ್ ದಿಸ್ ಕೇಸ್ ಮಕ್ಕಳು, ದಿಸ್ ಇಸ್ N2 divided by V' by N1 divided by U is equal to this one. This is your image, this is your object. ಅರ್ಥ ಆಯ್ತಾ? ಸೊ ಸೇಮ್ ತೊಗೊಂಡಾಗ ನಾನು, ಸೊ ದಿಸ್ ಇಸ್ V' ಆ್ಯಕ್ಸ್ ಎ ಆಬ್ಜೆಕ್ಟ್. ದಿಸ್ ಇಸ್ ದ ಫೈನಲ್ ಇಮೇಜ್. ಸೊ V' ಇಸ್ ಸೇಮ್, ಅದು ಸೇಮ್. ಅಲ್ಲಿ V' ಇದೆ, ಇಲ್ಲಿ V ಇದೆ. ಇದು ಇಮೇಜು, ಇದು ಆಬ್ಜೆಕ್ಟ್, ಇದು ಇಮೇಜ್. ದಿಸ್ ಇಸ್ ದ ಆಬ್ಜೆಕ್ಟ್. ಸೊ ದ I' which is formed at V', the I' image which is formed at V' acts as an object for this surface. ಸೊ ಆಬ್ಜೆಕ್ಟ್ ಪ್ಲೇಸಲ್ಲಿ ನಾನು V' ಆಗ್ತಾ ಇದ್ದೀನಿ, ದ ಡಿಸ್ಟೆನ್ಸ್ ಆಫ್ ದ I'. ಅದಾದಮೇಲೆ ನಂತರ ಸೊ ಫೈನಲ್ ಇಮೇಜ್ V. ದಿಸ್ ಇಸ್ ಆ್ಯಕ್ಚುಲ್ ಇಮೇಜ್. ಸೇಮ್ ಥಿಂಗ್ ಇಸ್ ಗೋಯಿಂಗ್ ಫ್ರಮ್ N1 to N2. ಸೊ N1 by V by N2 by V is equal to N1 minus N2 divided by R. ಅರ್ಥ ಕ್ಲಿಯರ್ ಆಗಿ? ದಿಸ್ ಇಸ್ ಹೌ ವಿ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ಈಗೇನು ಮಾಡ್ತೀವಿ ಬೇಸಿಕಲಿ, ಇವೆರಡನ್ನೂ ಆ್ಯಡ್ ಮಾಡೋಕ್ಕೆ ನಾವೀಗ. ಇವೆರಡನ್ನೂ ಆ್ಯಡ್ ಮಾಡಿದಾಗ ಸಿಂಪಲ್ ಮುಗೀತು ಮಕ್ಕಳು. ಇವೆರಡನ್ನೂ ಆ್ಯಡ್ ಮಾಡಿ ಸಿಂಪ್ಲಿಫೈ ಮಾಡಿ ಮುಗೀತು. ಆ್ಯಂಡ್ ನೀವು ಆ್ಯಡ್ ಮಾಡ್ದೆ ತಲೆ ಕೆಡ್ಸ್ಕೊಂಬೇಡಿ ನೋಡಿ. ಇಲ್ಲಿ ಆ್ಯಡ್ ಮಾಡೋದು ನೆನ್ಪಿಟ್ಕೊಳ್ಳಿ, V' ಕ್ಯಾನ್ಸಲ್ ಆಗಲೇಬೇಕು. ಇವೆರಡನ್ನೂ ಕ್ಯಾನ್ಸಲ್ ಮಾಡಿದ್ರೆ V' ಕ್ಯಾನ್ಸಲ್ ಆಗಬೇಕು. ಸೊ ಇಟ್ ಈಸ್ N1 by U, N1 by V ಬರುತ್ತೆ ಈ ಕಡೆ.
ಅವೆರಡನ್ನ ಆ್ಯಡ್ ಮಾಡಿದಾಗ ಈ ಕಡೆ n1 ಮೈನಸ್ n2 ಬೈ r1 ಬರುತ್ತೆ. ಸೊ ಇಫ್ ಐ ಟೇಕ್ ದಿಸ್ ಆಸ್ ನೆಗೆಟಿವ್ ಆಫ್ n2 ಮೈನಸ್ n1 ಬೈ r1 ತೊಗೊತೀನಿ. ಸೊ ಆಬ್ವಿಯಸ್ಲಿ ಗೆಟ್ 1 ಬೈ r1 ಮೈನಸ್ 1 ಬೈ r2 ಬರುತ್ತೆ ನನಗೆ. ಬಿಕಾಸ್ ಇಫ್ ಐ ಟೇಕ್ n2 ಮೈನಸ್ n1 ಔಟ್ ಸೈಡ್ ಐ ಗೆಟ್ 1 ಬೈ r1 ಮೈನಸ್ 1 ಬೈ r2. ಫಾಸ್ಟ್ ಆಯ್ತಾ? ಐ ಥಿಂಕ್ ಯು ಮೇ ಬಿ ಥಿಂಕಿಂಗ್ ಸರ್ ನೀವು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು. ಐ ಆಮ್ ರಿಯಲಿ ಸಾರಿ. ಸೊ ಬರ್ದಿದ್ದೀನಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ರಿಟರ್ನ್ ಇಟ್ ಇಸ್. ಆ್ಯಂಡ್ ಮೋರ್ ಎವರ್ ಈ ಚಾಪ್ಟ್ರಲ್ಲಿ ಏನು ಗೊತ್ತಾ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದೇ ಆಸ್ಕ್ ಓನ್ಲಿ ಡಿರೈವೇಷನ್ ಅಷ್ಟೇ. ನ್ಯೂಮರಿಕಲ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಡಿಫ್ರೆಂಟ್. ವೆನ್ ಐ ಟೀಚ್ ಕಾಂಪಿಟೇಟಿವ್ ಎಕ್ಸಾಮ್ ಐ ಟೀಚ್ ಡಿಫ್ರೆಂಟ್ಲಿ. ಅರ್ಥ ಆಯ್ತಾ? ಸೊ ಬಟ್ ಥಿಯರಿ ಬಂದಾಗ ಸೊ ಜಸ್ಟ್ ಅ ಡಿರೈವೇಷನ್ ಇಟ್ ಈಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಅದೆರಡನ್ನ ಆ್ಯಡ್ ಮಾಡಿದ್ರೆ v1 ಕ್ಯಾನ್ಸಲ್ ಆಗಬೇಕು. ದೆನ್ ಐಮ್ ಗೋನ್ ಟು ಗೆಟ್ ದಿಸ್ ಆನ್ಸರ್. ಸಿಂಪ್ಲಿಫೈ ನೋಡಿ, ಸಿಂಪಲಾಗಿ ಹೇಳ್ಕೊಡ್ತೀನಿ. n1 ಕಾಮನ್ ತೊಗೊತೀವಿ. ಇಲ್ಲಿ n1 ಮೈನಸ್ n2 ಇದೆ. ಸೊ ಐ ವಿಲ್ ರೈಟ್ ದಿಸ್ ಆಸ್ n2 ಮೈನಸ್ n1 ಬೈ r2 minus of. So I can take n2 minus 1 common. Then I'll bring n1 this side. I'm going to get this formula. This formula is very, very important for your numericals, even for the board exam, even for the competitive exam. It's very important. Nenpitkoli idu formula na. Right? And for this is the thing. You can directly here, I can get the answer. Simple. ಅದಾದಮೇಲೆ ಪವರ್ ಆಫ್ ಲೆನ್ಸ್ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಪವರ್ ಅಂದರೆ ಏನು? ಸಿಂಪ್ಲಿಫೈ. ವಿ ಹ್ಯಾವ್ ಡೂಯಿಂಗ್ ಪವರ್ ಶಾರ್ಟ್ಸ್. ಪವರ್ ಆಫ್ ಲೆನ್ಸ್, ಎಸ್ ದಟ್ಸ್ ಮೀನಿಂಗ್ ಪವರ್. ಸೊ ನಮ್ಮ ವಾಟ್ ಆರ್ ಡೂಯಿಂಗ್ KCET ಒನ್ ಶಾರ್ಟ್ ಲೆಕ್ಚರ್ಸ್ ಆಲ್ ಪವರ್ ಶಾರ್ಟ್ಸ್. ಪವರ್ ಶಾರ್ಟ್ಸ್ ಅಂದರೆ ಎಂಟೈರ್ ಚಾಪ್ಟರ್ನ ಕನ್ಸೈಸ್ ಮಾಡಿ ನಿಮಗೆ ಶಾರ್ಟ್ ಕಟ್ಸ್ ಹೇಳ್ಕೊಡೋದು. ಓಕೆ ಮಕ್ಕಳೇ, ಸೊ ವಾಟ್ ಈಸ್ ದಿಸ್ ಪವರ್ ಆಫ್ ಎ ಲೆನ್ಸ್ ಅಂತ ಹೇಳಿದ್ರೆ, ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದಿಸ್. ಸೊ ತುಂಬ ಜನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತೀರಾ ನೀವು. ಫೋಕಲ್ ಲೆಂತ್ ಜಾಸ್ತಿ ಇದ್ದರೆ ಪವರ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಎ ಲೆನ್ಸ್ ಹ್ಯಾಸ್ ಫೋಕಲ್ ಲೆಂತ್ 10 centimeters. Another one has focal length 20 centimeters. So ನಿಮ್ಮ ಕ್ವಶನ್, ಇಫ್ ಐ ಆಮ್ ಆಸ್ಕಿಂಗ್ ಕ್ವಶನ್ ಟು ಯು, ವಿಚ್ ಹ್ಯಾಸ್ ಮೋರ್ ಪವರ್? ಯಾವ್ದು ಜಾಸ್ತಿ ಪವರ್ ಇದೆ? ಫೋಕಲ್ ಲೆಂತ್ 20 centimeter ಇರೋದಕ್ಕೆ 10 centimeter. ಇಫ್ ಯು ನೋ ದ ಆನ್ಸರ್ಸ್ ರಿಯಲಿ ಗುಡ್. ಇಫ್ ಯು ಡೋಂಟ್ ನೋ ದಟ್ ಮೀನ್ಸ್ ಇಟ್ಸ್ ರಿಯಲಿ ಬ್ಯಾಡ್. ಓಕೆ, ಸೊ ಫೋಕಲ್ ಜಾಸ್ತಿ ಇದ್ದಷ್ಟು ಪವರ್ ಕಡಿಮೆ ಇರುತ್ತೆ. ಆ್ಯಕ್ಚುಲಿ P is equal to 1 by ರೆಸಿಪ್ರೋಕಲ್. ದ ಮೀನಿಂಗ್ ಏನಂತ ಹೇಳಿದ್ರೆ, ಇದನ್ನು ಅರ್ಥ ಮಾಡಿಕೊಂಡ್ರೆ, ಸಿ if I take a thick lens, it will converge very soon. So the f will become very small. If I take a thin lens, it will take lot of time to converge. Therefore, it will have more focal length. Are clear again? So the formula derivation hege bantu. There's a derivation. There's a explanation is there here. So what is the power? What is the power of lens defined and kelidre? It is tangent of the angle made by it's a tangent of the angle by which a ray which is falling at a distance of 1 unit distance from the center of the lens to here, right? So it will converge that ray. By how much distance is going to converge? So tangent of angle by which a lens converges or diverges a beam of parallel rays to the principal axis falling at a unit distance from the optical distance from the optical center. So what actually ಇಲ್ಲಿರೋ ಎಕ್ಸಾಂಪಲ್ ಕೇಳಿದ್ರೆ ಬರೀಲೇಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಾಟ್ ಈಸ್ ಪವರ್? ಇಟ್ಸ್ ನಥಿಂಗ್ ಬಟ್ ಟ್ಯಾನ್ ಆಫ್ ದ ಡೀಟಾ. ದೇ ಸೇಯಿಂಗ್ ಇಟ್ ಈಸ್ ಟ್ಯಾನ್ ಆಫ್, ವಾಟ್ ಈಸ್ ಪವರ್? ಇಟ್ಸ್ ನಥಿಂಗ್ ಬಟ್ ಟ್ಯಾನ್ ಆಫ್ ದಿಸ್ ಆಂಗಲ್. ವಾಟ್ ಈಸ್ ದಿಸ್ ಆಂಗಲ್? ಇಟ್ ಈಸ್ ಆಂಗಲ್ ಬೈ ವಿಚ್ ಆ ಲೆನ್ಸ್, ಈ ಲೆನ್ಸ್ ಇದೆಯಲ್ವಾ, ಇದು ಕನ್ವರ್ಜ್ ಮಾಡುತ್ತೆ, ಡೈವರ್ಜ್ ಮಾಡುತ್ತೆ. ಇಲ್ಲಿ ಈ ಕೇಸಲ್ಲಿ ಕನ್ವರ್ಜ್ ಮಾಡುತ್ತೆ. ಬೇರೆ ಇನ್ನು ನಿಮ್ಮದು ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಎ ಕಾನ್ವೆಕ್ಸ್ ಲೆನ್ಸ್, ದಿಸ್ ಇಸ್ ಕಾನ್ಕೇವ್ ಲೆನ್ಸ್. ದಿಸ್ ಇಸ್ ಕಾನ್ಕೇವ್ ಅಲ್ವಾ? ಸೊ ದಿಸ್ ಇಸ್ ಕಾನ್ಕೇವ್ ಲೆನ್ಸ್. ಒಂದು ಕಾನ್ಕೇವ್ ಲೆನ್ಸ್ ಕೊಟ್ಟಾಗ ಸೊ ಡೈವರ್ಜ್ ಮಾಡುತ್ತೆ. ಸೊ ಎಷ್ಟು ಡೈವರ್ಜ್ ಮಾಡುತ್ತೆ? ಹಿಂಗೆ ಬರುತ್ತಲ್ವ, ಹಿಂಗೆ ಡೈವರ್ಜ್ ಮಾಡುತ್ತೆ. ಸೊ ಹೌ ಮಚ್ ಇಟ್ ವಿಲ್ ಡೈವರ್ಜ್ ಆರ್ ಹೌ ಮಚ್ ಇಟ್ ವಿಲ್ ಕನ್ವರ್ಜ್? ಆ ಆ್ಯಂಗಲ್ ಇದೆಯಲ್ವಾ, ಆ ಆ್ಯಂಗಲ್ದು ಟ್ಯಾನ್ ಇದೆಯಲ್ವಾ, ಅದೇ ಪವರ್ ಅಂತ ಹೇಳ್ತಾರೆ. ಸೊ ಟ್ಯಾನ್ ಆಫ್ ದಟ್ ಆಂಗಲ್ ಇಟ್ ಸೆಲ್ಫ್ ಇಸ್ ಪವರ್. ದಟ್ ಈಸ್ ಇಲ್ಲಿ ಸಿನ್ಸ್ ಟ್ಯಾನ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ, ಟ್ಯಾನ್ ತಗೊಂಡ್ರೆ ಆಪೋಸಿಟ್ ಬೈ adjacent. So opposite is 1 because it is said that it has to fall in 1 meter. From center it will be at 1. Right? 1 divided by f. Simple maklu. Tan delta is equal to 1 divided by f. Simple input koli. So they won't ask this in the exam, but ಕೇಳಿದ್ರೆ power is equal to 1 by f. ನೆನ್ಪಿಟ್ಕೊಳ್ಳಿ, f ಅನ್ನೋದು ಯಾವತ್ತು ಮೀಟರ್ಸ್ ಅಲ್ಲಿ ಇರಬೇಕು. ಪವರ್ನ ವಿ ಮೆಷರ್ ಇನ್ ಟರ್ಮ್ಸ್ ಆಫ್ diopters, and ಪ್ಲಸ್ ಇದ್ರೆ ಅದು ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ಇದ್ರೆ ಕಾನ್ಕೇವ್. So that is important for numericals. I'll take in the numericals. ಅರ್ಥ ಆಯ್ತಾ ಕ್ಲಿಯರ್ ಆಗಿ?
ನೆಕ್ಸ್ಟ್ ಈ ಥರ ಇಟ್ಟಾಗ ಏನಾಗುತ್ತೆ, ಪವರ್ ಆ್ಯಡ್ ಆಗುತ್ತೆ, ಸಿಂಪಲ್. ಇದರಲ್ಲಿ ಎಷ್ಟು ವೇರಿಯೇಷನ್ಸ್ ಗೊತ್ತಾ ಮಕ್ಕಳೇ? ನೀವು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೆ ಇದೇ ಕ್ವಶನ್ನ ಹಿಂಗೆ ಕೊಟ್ಟು ಇವೆರಡರ ಮಧ್ಯೆ ನೀರು, ಇಲ್ಲಿ ಎರಡು ಲೆನ್ಸ್ ಗ್ಲಾಸ್ ಅಂತ ಹೇಳ್ತಾನೆ, ಇವೆರಡರ ಮಧ್ಯೆ ಆಯಿಲ್ ಅಂತ ಹೇಳ್ತಾನೆ, ಇಲ್ಲೊಂದು N1 ಕೊಡ್ತಾನೆ, ಇಲ್ಲೊಂದು N1 ಕೊಡ್ತಾನೆ, ಇಲ್ಲಿ N2 ಕೊಟ್ಬಿಟ್ಟು ಫೈಂಡ್ ದ ಇಮೇಜ್, ಫೈನಲ್ ಇಮೇಜ್ ಅಂತ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಬಟ್ ಎನಿವೆ ಬೋರ್ಡ್ ಎಕ್ಸಾಂಪಲ್ ಅದ ಕೇಳೋದಿಲ್ಲ, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲೇನಾಗುತ್ತೆ ಬೇಸಿಕಲಿ ಮಕ್ಕಳೇ, ಸೊ ಪವರ್ ಜಸ್ಟ್ ಆ್ಯಡ್ ಆಗುತ್ತೆ, P1 + P2. ವಿ ಯೂಸ್ ಸೇಮ್ ಲಾಜಿಕ್. ಇಲ್ಲೇನು ಮಾಡ್ತೀವಿ, ಇಮ್ಯಾಜಿನ್ ದಿಸ್ ವಾಸ್ ನಾಟ್ ದೇರ್, ಇಮ್ಯಾಜಿನ್ ಈ ಲೆನ್ಸ್ ಇಲ್ಲ ಅಂತ ತಗೋಣ. ಈ ರೇ ಇದೆಯಲ್ವಾ, ಈ ರೇ ಏನು ಬರುತ್ತಲ್ವಾ, ಅದು ಇಲ್ಲಿ ಬರುತ್ತಾಗ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದಿಸ್ ಲೆನ್ಸ್ ಈಗೇನಾಗುತ್ತೆ, ದಿಸ್ ರೇ ಸಾರಿ ಇಲ್ಲಿ ಬರೋದು, ಸಾರಿ ಇದು ಒಂದೇ ಒಂದಿದ್ರೆ ದೂರ ಇಲ್ಲಿ ಫಾರ್ಮ್ ಆಗಿರುತ್ತೆ. ದಿಸ್ ಇಸ್ ಸೊ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಒನ್ ಮೋರ್ ಲೆನ್ಸ್, ದಿಸ್ ಆಕ್ಟ್ಸ್ ಲೈಕ್ ಎ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಲೆನ್ಸ್, and final image is formed here. Again we're going to split into two. First we're going to apply formula for first one, and for second one then we're going to add both to get the answer. Obviously ನಿಮಗೆ ಏನಿದೆಯಲ್ಲ I1 V dash ಫಾರ್ಮ್ ಆಗಿದೆ ಅಲ್ವಾ, ಅದು 100% ನಿಮಗೆ ಕ್ಯಾನ್ಸಲ್ ಆಗಲೇಬೇಕು. ದಟ್ಸ್ ಇಟ್, ಸಿಂಪಲ್. ಆಗಿ ಗಿವನ್ ದ ಫಾರ್ಮುಲಾ ಇಯರ್ ಡಿರೈವೇಷನ್, ನೀವು ಇಷ್ಟು ಎಕ್ಸಾಮಲ್ಲಿ ಬರೆದು ಬಿಟ್ರೆ ನೀವು 100% ನಿಮ್ಮ ಮಾರ್ಕ್ಸ್ ಕಳ್ಕೊಳೋದೇ ಇಲ್ಲ. ಅದಾಯ್ತಾ? ಯು ವಿಲ್ ನಾಟ್ ಲೂಸ್ ದ ಮಾರ್ಕ್ಸ್. ಸೊ ಇಮೇಜ್ ಲೆನ್ಸ್ A and B ತಗೋಣ, ಇಮೇಜ್ ಫಾರ್ಮ್ ಬೈ ಲೆನ್ಸ್, ದ ಸೇಮ್ ಥಿಂಗ್ 1/V. ಸೊ ಇದ್ರದ್ದು ವಿ ಸಿ, ಇಫ್ ದಿಸ್ ವಾಸ್ ನಾಟ್ ದೇರ್, ಇದಿಲ್ಲ ಅಂತ ಹೇಳಿದರೆ ಈ ಲೆನ್ಸಿಂದ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಾ ಇತ್ತು. ಸೊ ಇದು ಇಮೇಜ್ ಡಿಸ್ಟೆನ್ಸು. ಸೊ ಇಟ್ ಈಸ್ 1/V V dash ಆರ್ V1 ಸಮಥಿಂಗ್, 1/V dash minus 1/U is equal to 1/F1. Because of presence of this, now this V dash will become an object, and final image is V. 1/V minus U place ಅಲ್ಲಿ V dash ಆಗ್ತೀವಿ, V1 or V dash something like that. So it's equal to F1 is equal to F2, ಎರಡನ್ನ ಆ್ಯಡ್ ಮಾಡಿ V dash ಕ್ಯಾನ್ಸಲ್ ಆಗಬೇಕು. So you want to get 1/V is equal to 1/F1 plus 1/F2, and so 1/F1 so you got P1 and P2. ಅರ್ಥ ಆಯ್ತಾ? The two lenses regarded as the equivalent single lens of focal length. ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ 100% ಎಲ್ಲೂ ಕಟ್ ಮಾಡಲ್ಲ. ಅರ್ಥ ಆಯ್ತಾ? Let's go on next question. Next, refraction through prism. Very simple. So this formula is, you have to derive the formula. Very simple makle. This is a simple formula. I is equal to deviation is equal to I plus delta I plus E minus A ಅಂತ ಒಂದು ಸಿಂಪಲ್ ಫಾರ್ಮುಲಾ ಡಿರೈವ್ ಮಾಡಬೇಕು. ಆಸ್ ಅ ವರ್ಡ್ ಸೇಸ್ ಇಟ್ ಇಸ್ ಪ್ರಿಸಮ್ ಅಲ್ವಾ. ಸೊ ಇದು ಬೇಸಿಕಲಿ ಏನಾಗ್ತದೆ, ಇಟ್ ಇಸ್ ರಿಫ್ರಾಕ್ಷನ್. ಇಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ, ಒಂದು ರೇ ಹೋಗುತ್ತೆ, ಈ ರೇ ಹೋಗುತ್ತಾ, ಇಲ್ಲಿ ರಿಫ್ರಾಕ್ಷನ್ ಆಗುತ್ತಾ, ಮತ್ತು ಹೀಗೆ ಹೋಗುತ್ತೆ. ಒಂದು ವೇಳೆ ಈ ಪ್ರಿಸಮ್ ಇಲ್ಲ ಅಂತ ಹೇಳಿದರೆ ರೇ ಪಾಪ ಹಿಂಗೆ ಹೋಗ್ತಾ ಇತ್ತು. ಸೊ ಈಗ ರಿಫ್ರಾಕ್ಷನ್ ಆಗಿಬಿಟ್ಟಿದೆ, ಸೊ ಹಿಂಗೆ ಬಂದುಬಿಟ್ಟಿದೆ. ಎಷ್ಟು ಡಿವಿಯೇಷನ್ ಆಗಿದೆ, ಹಿಂದೆ ತೊಗೊಂಡೋದ್ರೆ ಡೆಲ್ಟಾ ಸಿಗುತ್ತೆ. ಸೊ ದಿಸ್ ಇಸ್ ಅ ಡಿವಿಯೇಷನ್. ಸೊ ಐ ನೀಡ್ ಟು ಫೈಂಡ್ ವಾಟ್ ಇಸ್ ಅ ಡಿವಿಯೇಷನ್. ಅರ್ಥ ಆಯ್ತಾ? ಸಿಂಪಲ್. ಈ ಡಿವಿಯೇಷನ್ ಹೇಗೆ ಫೈಂಡ್ ಮಾಡ್ತೀರಾ? ಇಲ್ಲಿ ನೋಡಿ, ಇದು I, ಇದು ಇ ಅಂದರೆ ಎಮರ್ಜೆಂಟು, I ಅಂದರೆ ಇನ್ಸಿಡೆಂಟು. ಸೊ ಇಲ್ಲೊಂದು ಸ್ಮಾಲ್ ಡೆಲ್ಟಾ 1 ಇದೆಯಾ, ಇಲ್ಲೊಂದು ಸ್ಮಾಲ್ ಡೆಲ್ಟಾ 2 ಇದೆಯಾ, ಸ್ಮಾಲ್ ಆ್ಯಂಗಲ್ಸು. ಸೊ ಡೆಲ್ಟಾ ಮಸ್ಟ್ ಬಿ ಈಕ್ವಲ್ ಟು ಡೆಲ್ಟಾ 1 ಪ್ಲಸ್ ಡೆಲ್ಟಾ 2 ಸ್ಮಾಲ್, ಇಲ್ಲೊಂದು ನೋಡಿ ಇಲ್ಲಿ. ಸೊ ಈಗೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಹೀಗಿದೆ, ಐ ಟೇಕ್ ಡಿಫ್ರೆಂಟ್ ಕಲರ್, ಐ ವಿಲ್ ಶೋ ಒನ್ಸ್ ಅಗೇನ್ ಮಕ್ಕಳೇ. ಸೊ ಇದೊಂದು ಹೀಗಿದೆ. ಸೊ ಬೇಸಿಕಲಿ ಇದು I1 ಅಲ್ವಾ, ಇದು I ಅಂದರೆ ಈ ಫುಲ್ ಬಂದು I ಆಗಿರುತ್ತೆ. ಸೊ ಇಫ್ ಯು ವಾಂಟ್ ಟು ಜಸ್ಟ್ ಕ್ಯಾಲ್ಕುಲೇಟ್ ಡೆಲ್ಟಾ 1, ಇಟ್ ಇಸ್ I minus R1. I minus R1 ಬರುತ್ತೆ, ಇದು ಪ್ಲಸ್ E ಮೈನಸ್ ನಿಮಗೆ R2 ಬರುತ್ತೆ. I ಪ್ಲಸ್ ಇನ ನೀವು ಆ್ಯಡ್ ಮಾಡಿ ಮೈನಸ್ R1 ಪ್ಲಸ್ R2. ನೋಡ್ರ, ಇದು ಇಲ್ಲೊಂದು ಟ್ರಯಾಂಗಲ್ ಇದೆ, ಇದೊಂದು ಟ್ರಯಾಂಗಲ್ ಇದೆಯಾ? ಓಕೆ ನೋಡಿ, ಇದು ಈ ಥರ ಇದೆಯಾ? ಇದು ಫುಲ್ I ನೋಡಪ್ಪ, ನಂಗೆ ತೋರಿಸ್ತೀನಿ, ಅದು ಝೂಮ್ ಮಾಡ್ತೀನಿ ನೋಡಿ. ಈಗ ಝೂಮ್ ಮಾಡ್ತೀನಿ, ಝೂಮ್ ಮಾಡ್ಬಿಟ್ಟು ಇದು I ಇದೆಯಾ? ಸೊ ಇದು R1 ಇದೆಯಾ? ಹಿಂಗೆ R1 ಇದೆಯಾ? ಇದು R1 ಇದೆಯಾ? ನೀವು ಹೇಳ್ರಪ್ಪ ಈಗ. ಸೊ ಟೆಲ್ ಮಿ, ಇಫ್ ದಿಸ್ ಇಸ್ I and I'm asking about this delta now, delta 1 small deviation. So delta 1 is equal to I minus R1. Simple. ಅರ್ಥ ಆಯ್ತಾ? ಸೊ ಇದು ದಿಸ್ ಇಸ್ ಹೌ ಇಟ್ ಇಸ್ ಕ್ಯಾಲ್ಕುಲೇಟೆಡ್. ಅದೇ ರೀತಿ ಈ ಕಡೆ ನಿಮಗೆ ಇದು ಡೆಲ್ಟಾ 2 ಅಂತ ತೊಗೊಂಡ್ರೆ ನಾವು, ದಿಸ್ ಇಸ್ ನಥಿಂಗ್ ಬಟ್ E minus R2. ಎರಡನ್ನೂ ಆ್ಯಡ್ ಮಾಡೋಕ್ಕೆ ಅಷ್ಟೇ ಮಕ್ಕಳು, ಇನ್ನು ಏನೂ ಇಲ್ಲ. ಎರಡನ್ನೂ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಆನ್ಸರ್. ಆ್ಯಂಡ್ ಆಫ್ಟರ್ ದಟ್ ಯು ಹ್ಯಾವ್ ಟು ಗೆಟ್ ನಾವು ಬೇಸಿಕಲಿ I plus C
we have to prove R1 plus R2 as A. How are you going to prove? Always remember, you have to consider this one. A illi nodi, A andre idalva, angle of prism. I have to consider this quadrilateral, and I have to consider this triangle. See, this chapter is all about triangles. Consider and color change mara same ಆಯ್ತು. And I have to consider this triangle. ಇವೆರಡು ಕನ್ಸಿಡರ್ ಮಾಡಿದಂಗೆ ಏನಾಗುತ್ತೆ ಬೇಸಿಕಲಿ, ನಾನು ಇದನ್ನು ಮತ್ತು ಇದನ್ನು ಕನ್ಸಿಡರ್ ಮಾಡಿದಂಗೆ ಏನಾಗುತ್ತೆ, ಐ ಜಸ್ಟ್ ಫ್ರಮ್ ದೀಸ್ ಟು ಥಿಂಗ್ಸ್ ಹ್ಯಾವ್ ಟು ಪ್ರೂವ್. ನೋಡಿ, ಇದು ಫುಲ್ 90 ಇರುತ್ತೆ, ಇದು 90, ಯಾಕಂದರೆ ಇದು ನಾರ್ಮಲ್ಲು, ಇದು 90 ಇರುತ್ತೆ. ಇದು ಎ, ಇದು 90 ಪ್ಲಸ್ 90 180 ಆಗಿಬಿಟ್ರೆ ನಿಮ್ಗೆ ಗೊತ್ತಿದೆ ಕ್ವಾಡ್ರಿಲ್ಯಾಟ್ರಲಿ ಸಮ್ ಆಫ್ ಆ್ಯಂಗಲ್ಸ್ 360. ಆಲ್ರೆಡಿ 180 ಹೋಯಿತು, ಇಲ್ಲಿ ಆಲ್ರೆಡಿ ಎ ಇದೆ. ಸೊ ಇದು ಬಂದು 180 ಮೈನಸ್ ಎ, 180 ಮೈನಸ್ ಎ ಇರುತ್ತೆ. ಅಂದರೆ ಆಸ್ ಪರ್ ದ ಕ್ವಾಡ್ರಿಲ್ಯಾಟ್ರಲ್ ದಿಸ್ ಆ್ಯಂಗಲ್ ಕ್ಯೂ ಎನ್ ಆರ್ ಇಸ್ 180 ಮೈನಸ್ ಎ ಅಲ್ವಾ, 180 ಮೈನಸ್ ಎ. ಬಟ್ ನಾನೀಗ ಸಣ್ಣ ಟ್ರಯಾಂಗಲ್ ಅಂದರೆ ನೋಡಿ, ಇದು ಕ್ಯೂ ಆರ್ ಎನ್ ಸ್ಮಾಲ್ ಟ್ರಯಾಂಗಲ್ ತೊಗೊಂಡಾಗ ನೋಡಿ, ಸ್ಮಾಲ್ ಟ್ರಯಾಂಗಲ್ ನೋಡಿ ಹಿಂಗಿದೆ, ಸ್ಮಾಲ್ ಟ್ರಯಾಂಗಲ್ ಅದು ಹಿಂಗಿಲ್ಲ, ಆ ಸ್ಮಾಲ್ ಟ್ರಯಾಂಗಲ್ ಹಿಂಗಿದೆ. ಸೊ ಇಟ್ ಈಸ್ R1 R2. ನೀವು ಹೇಳಿಯಪ್ಪ, ಈ ಸ್ಮಾಲ್ ಟ್ರಯಾಂಗಲ್ ಆಬ್ವಿಯಸ್ ಸಮ್ ಆಫ್ ತ್ರೀ ಸೈಡ್ಸ್ 180, ದಿಸ್ ವಿಲ್ ಬಿಕಮ್ 180 ಮೈನಸ್ R1 ಪ್ಲಸ್ R2. ಸೊ ಕ್ವಾಡ್ರಿಲ್ಯಾಟ್ರಲ್ ಯೂಸ್ ಮಾಡಿದ್ರೆ ನನಗೆ 180 ಮೈನಸ್ ಎ ಬರ್ತಾ ಇದೆ, ಸ್ಮಾಲ್ ಟ್ರಯಾಂಗಲ್ ಯೂಸ್ ಮಾಡಿದ್ರೆ 180 ಮೈನಸ್ R1 ಪ್ಲಸ್ R2 ಬರ್ತಾ ಇದೆ. ಅಂದರೆ ಆ ಸೇಮ್ ಆ್ಯಂಗಲ್ ಇನ್ ದ ಕ್ವಾಡ್ರಿಲ್ಯಾಟ್ರಲ್ ಇಟ್ ಇಸ್ 180 ಮೈನಸ್ ಎ, same angle in the small triangle is 180 minus R1 plus R2. That doesn't, it really implies that this R1 plus R2 must be equal to A. ಅದನ್ನೇ ಇಲ್ಲಿ ಬರ್ದಿದ್ದೀನಿ ಬೋರ್ಡ್ ಎಕ್ಸಾಮ್. ಯಾ, ಸೊ A plus Q n R is equal to 180, ಇಲ್ಲಿ A plus Q n R is equal to 180 ಬರುತ್ತೆ. ಸೊ ಫ್ರಮ್ 1 and 2 we can clearly say that. So A is equal to R1 plus R2. A is equal to R1 plus R2. ಅದೇ ಕ್ಲಿಯರ್ ಆಗಿ, ವೆರಿ ಸಿಂಪಲ್ ಮಕ್ಕಳೇ. ಸೊ ಇದು if you want you can bring QNR 180 minus QNR 180 minus QNR, that's A is equal to R1 plus R2. We got this and substituting that we got the answer like this. This deviation is I plus C minus C. Right? Next, once you understood that, we have something called minimum deviation. It's a very nice concept it is. So ನಿಮಗೆ ಲ್ಯಾಬಲ್ ಎಕ್ಸ್ಪೆರಿಮೆಂಟ್ ಇದೆ ಇದು. ಸೊ ಆ್ಯಂಗಲ್ ಆಫ್ ಇಂದ ಚೇಂಜ್ ಮಾಡ್ತಾ ಇದ್ದರೆ ಈ ಡಿವಿಯೇಷನ್ ಚೇಂಜ್ ಆಗ್ತಾ ಇರುತ್ತೆ. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅದು ಫುಲ್ಲು ಕೆಳಗಡೆ ಬರುತ್ತೆ. ಈಗ ಬೇಸಿಕಲಿ, so at minimum deviation, at that point where the deviation is minimum, always what happens, I will be equal to E. ಆಯಿತಾ? ಅದಾದಮೇಲೆ ಏನು ರೇ ಇದೆಯಲ್ವಾ, ಈ ರೇ ಇದೆಯಲ್ವಾ, ಈ ರೇ, ದಿಸ್ ರೇ ವಿಲ್ ಎಕ್ಸಾಕ್ಟ್ಲಿ ಬಿಕಮ್ ಪ್ಯಾರಲಲ್ ಟು ದ ಬೇಸ್, ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಆ್ಯಂಡ್ R1 ವಿಲ್ ಬಿ ಈಕ್ವಲ್ ಟು R. ಎಲ್ಲ ಸಿಮೆಟ್ರಿಕ್ ಆಗ್ಬಿಡುತ್ತೆ, ಎಲ್ಲ ಸಿಮೆಟ್ರಿಕ್, I1 I2 ಎಲ್ಲ ಈಕ್ವಲ್. ಅದೇ ಇಟ್ ಬೇಸಿಕಲಿ ಸಿ ದ ಮೊಮೆಂಟ್ ನಾವು ಹೇಳಿದ ತಕ್ಷಣ ಏನು, ಇದು ಮತ್ತು ಇದು ಪ್ಯಾರಲಲ್ ಅಂತ ಹೇಳಿದರೆ ಈ ಐ ಮತ್ತು ಇ ಈಕ್ವಲ್ ಆಗುತ್ತೆ, R1 ಮತ್ತು R2 ಈಕ್ವಲ್ ಆಗುತ್ತೆ, ಅದೆಲ್ಲ R ಆಗಿಬಿಡುತ್ತೆ. ಸೊ ಆಗೇನಾಗುತ್ತೆ ಬೇಸಿಕಲಿ ನಾವು, ಸೊ R1 ಪ್ಲಸ್ ಇಕ್ವಲ್ ಟು R2 ಇರುತ್ತೆ, ನಿಮಗೆ R ಇಸ್ ಇಕ್ವಲ್ ಟು A/2 ಬರುತ್ತೆ. ಸೊ ಸ್ಮಾಲ್ ಡೆರಿವೇಷನ್ ಮಕ್ಕಳು ಟು ಡಿರೈವ್ ದಿಸ್ ಫಾರ್ಮುಲಾ. ಟು ಗೆಟ್ ಅಪ್ ಟು ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಡೂ ಆಲ್ ದಿಸ್ ಥಿಂಗ್ಸ್. ಅರ್ಥ ಆಯ್ತಾ? ಸೊ ಸೇಮ್ ಫಾರ್ಮುಲಾ ವಿ ಹ್ಯಾವ್, ಇಲ್ಲಿ ನಮ್ಗೆ ಆ್ಯಕ್ಚುಲಿ ಫಾರ್ಮುಲಾ ಬಂದು I ಪ್ಲಸ್ ಇ ಅಂತಿತ್ತು. ನಾವು I is equal to E, so therefore it becomes 2I minus A is equal to D minimum, and we get I is equal to A plus D minimum by 2. We got the value of I and R. Now we're going to write the Snell's law. From this we got A is equal to sin is equal to A plus dm by 2 by sin A by 2. Sir, ಯಾಕೆ ಸರ್ ಇದನ್ನು ಯೂಸ್ ಮಾಡ್ತೀವಿ ಹೀಗೆ ಅಂತ, ವೈ ಕಾಂಟ್ ವಿ ಲೀವ್ ಇಟ್ ಲೈಕ್ ದಿಸ್ ಅಂತ ಹೇಳಿದ್ರೆ, ನೋಡಿ ಎ ಅನ್ನೋದು ಕಾನ್ಸ್ಟೆಂಟ್ ಅಪ್ಪ, ಪ್ರಿಸಮ್ದು ಕಾನ್ಸ್ಟೆಂಟ್ ಅದು. ಸೊ ನೌ ವಿ ಗಾಟ್ the refractive index of the prism with just in terms of the prism constant, which is always we can measure and get it. Equilateral prism under 60 degrees, and deviation we can measure it. The moment you get these two, you can easily find refractive index. ಅರ್ಥ ಆಯ್ತಾ? ಇದು ತುಂಬ ನ್ಯೂಮರಿಕಲ್ಸ್ ಕೇಳ್ತಾರೆ. ಐ ವಿಲ್ ಟೇಕ್ ದ ನ್ಯೂಮರಿಕಲ್ಸ್ ದೆನ್ ವಿಲ್ ಸಾಲ್ವ್ ಇಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದಮೇಲೆ ಏನಿದು, ಓಕೆ, ಟೆಲಿಸ್ಕೋಪ್ಸ್. ನೆಕ್ಸ್ಟ್ ಯು ಗೋ ಫಾರ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಸಿ ಐ ಆಮ್ ಟೆಲಿಂಗ್ ಯು, ನಾನು ಹೇಳ್ತಾ ಇದ್ದೀನಿ, ಲೈಫ್ ತುಂಬಾ ಏನೋ ಅಂದರೆ ನೀವೇನು ಅನ್ಕೋ ಸರ್ ಏನೋ ಹೇಳ್ತಾರೆ ಫಿಲಾಸಫಿ ಅಂದ್ಬಿಟ್ಟು, ಆಯಿತಾ? ಸೊ ಸಿಂಪಲ್ ಮಕ್ಕಳೇ, ಇದು ಹಬಲ್ಸ್, ದಿಸ್ ಇಸ್ ಕಾಲ್ಡ್ ಆಸ್ ಐ ಥಿಂಕ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಟು ಸ್ಟಡಿ ದ ಯೂನಿವರ್ಸ್ ಯು ನೀಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಸೊ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಬಿಗ್ ಬ್ಯಾಂಗ್ ಏನಾಯಿತು, ಸೊ ದ ಮೊಮೆಂಟ್ ಯು ಲೀವ್ ಅರ್ತ್, ನೀವು ನಿಮ್ಮ ಜೀವನದಲ್ಲಿ ಏನೇನೋ ಕಷ್ಟ ಇರುತ್ತೆ, ಒಂದು ಸತಿ ಆಚೆ ಕೂತ್ಕೊಂಡೋಗ್ಬಿಟ್ಟು ಸ್ಟಾರ್ಸ್ನ ನೋಡಿ ಹಿಂಗೆ ಗೇಸ್ ಮಾಡಿ. ಸೊ ಸಮ್ ಟೈಮ್ ಐ ಡೂ ದ್ಯಾಟ್. ಓಕೆ, ಸೊ ವೆನ್ ಯು ಗೇಸ್ ದ ಸ್ಟಾರ್ಸ್ ದೆನ್ ಯು ರಿಯಲೈಸ್ ಯು ಆರ್ ಸೋ ಸ್ಮಾಲ್, ಯು ಆರ್ ಜಸ್ಟ್ ಎ ಟೈನಿ ಡಾಟ್.
ನಾವು ಡಸ್ಟ್ ಪಾರ್ಟಿಕಲ್ಗೂ ಸಮ ಇಲ್ಲ ಆ್ಯಕ್ಚುಲಿ ಯೂನಿವರ್ಸಲ್ಲಿ, ನಾಟ್ ಈವನ್ ಡಸ್ಟ್ ಪಾರ್ಟಿಕಲ್ ಮ್ಯಾನ್. ಸೊ ಈ ಡಸ್ಟ್ ಪಾರ್ಟಿಕಲಲ್ಲಿ ನೋಡಿ ಎಷ್ಟು ಲಾಟ್ ಆಫ್ ಪೊಲಿಟಿಕ್ಸ್, ರಾಜಕೀಯ, ಸೊ ಪೇಪರ್ ಲೀಕ್ಸ್, ಅದು ಇದು ಏನೇನೋ ಜೀವನಗಳಲ್ಲ ಆ್ಯಕ್ಚುಲಿ. ವಿರ್ ಆಲ್ ಜಸ್ಟ್ ಡಸ್ಟ್ ಪಾರ್ಟಿಕಲ್ಸ್. ಸೊ ಆರಾಮಾಗಿರಿ. ಸೊ ವೆನ್ ಯು ಲೀವ್ ದ ಅರ್ತ್ ಇಸ್ ಆಲ್ ದ ಕಾಸ್ಮೋಸ್. ಸೊ ವಿ ಹ್ಯಾವ್, ಸೊ ಅದನ್ನು ಸ್ಟಡಿ ಮಾಡೋಕ್ಕಂದ್ರೆ ವಿ ನೀಡ್ ಅನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈವನ್ ಟು ಸ್ಟಡಿ ಅಸ್ ಇನ್ಸೈಡ್ ದ ಬಾಡಿ, ನೋಡಿ, ಟು ಸ್ಟಡಿ ಈವನ್ entire universe you need an optical instrument. Even to study yourself inside the cell you need another optical instrument, which is your compound microscope. So whether you go too much deep inside the organs, and we are all made up of atoms. If you go too much deep into atom, it's all subatomic particles, inner quarks ಏನೋ ಇದೆ. ಅದೇ ಯೂನಿವರ್ಸಲ್ ಹೋದ್ರೂ ಅಷ್ಟೇ, go too much deep in the universe, all made up of subatomic particles. We're all made up of subatomic particles. To study those things we need optical instruments. So stop worrying about your life and so ಆರಾಮಾಗಿರಿ. So Earth is a very tiny dot, and so this is a James Webb telescope. So we're going to study those optical instruments now quickly. Exam ಅಲ್ಲಿ ಇವೆಲ್ಲ ಕೇಳೋದಿಲ್ಲ, so they won't ask all these things. ನೀವು ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕು, so that you can all go to ನಮ್ಮ ಇಸ್ರೋಗೆಲ್ಲ ಹೋಗಿ ನೀವು ಫ್ಯೂಚರಲ್ಲಿ the James Webb telescope is not launched by us. It's launched by other countries. Someday we launch that. ನಾವು ಲಾಂಚ್ ಮಾಡಬೇಕು. ಆ್ಯಂಡ್ ಜೇಮ್ಸ್ ವೆಬ್ ಟೆಲಿಸ್ಕೋಪಲ್ಲಿ ಐ ಥಿಂಕ್ ಐ ಆಮ್ ಟೇಕಿಂಗ್ ಮೋರ್ ಟೈಮ್. ಸೊ ಜೇಮ್ಸ್ ವೆಬ್ ಟೆಲಿಸ್ಕೋಪಲ್ಲಿ ಒಂದೇ ಸಣ್ಣ ಎರರ್ ಇತ್ತು. ಆ್ಯಕ್ಚುಲಿ ದೇ ಸೆಂಡ್ ದಟ್ ಟೆಲಿಸ್ಕೋಪ್. ಆ ಎರರ್ ಎಷ್ಟು ಕಡಿಮೆ ಅಂತ ಹೇಳಿದ್ರೆ, ಇಟ್ ಈಸ್ ಲೆಸ್ ದ್ಯಾನ್ ಸಮ್ 1/100th ಆಫ್ ಎನ್ ಹೇರ್. ಒಂದು ಹೇರ್ ಇದೆಯಲ್ವಾ, ಆ ಹೇರಲ್ಲಿ ಒಂದು 1/100 ತೊಗೊಳ್ಳಿ. ಅಂದರೆ ನಾನು ಹೇರ್ ತೊಗೊಂಡು ಅದನ್ನ 100 ಟೈಮ್ ಕಟ್ ಮಾಡಬೇಕು. ಆ ಹೇರ್ನ ಹಿಂಗೆ ಅಡ್ಡ ಅಲ್ಲ, ಉದ್ದುದ್ದ ಒಂದು ಹೇರ್ ತೊಗೊಂಡು, ಅದೇ ಹೇರ್ ಏನು ಅಂತ ಸ್ಟ್ರ್ಯಾಂಡ್ ಏನು ಅಂತಲ್ವಾ, ಅದನ್ನು ತೊಗೊಂಡು ಎಷ್ಟೋ ಪಾರ್ಟ್ಸ್ ಕಟ್ ಮಾಡಿದಾಗ ಆ ಒಂದು ಸಣ್ಣ ಪಾರ್ಟ್ ಇದೆಯಲ್ಲ, ಅಷ್ಟು ಎರರ್ ಇತ್ತಂತೆ ಅದರಲ್ಲಿ. ಅದರಿಂದ ಅದು ಕಳಿಸಿದ ತಕ್ಷಣ ದ ಇಮೇಜಸ್ ಆರ್ ನಾಟ್ ಕಮಿಂಗ್ ಕರೆಕ್ಟ್ಲಿ. ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿ ಏನೋ ಆಗ್ತಾ ಇತ್ತು. ಸೊ ದೆನ್ ದೇ ಅಗೇನ್ ಹೋಗಿ ಕರೆಕ್ಷನ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ತುಂಬ ತಲೆನೋವಾಯಿತು. ಅದೊಂದು ಲೆನ್ಸ್, ಒಂದೊಂದು ಮಿರರಲ್ಲಿ ಪ್ರಾಬ್ಲಮ್ ಇತ್ತದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ವೈ ಇಟ್ಸ್ ಮೇಡ್ ಅಪ್ ಆಫ್ ಮಿರರ್ಸ್? ಬಿಕಾಸ್ ಆ ಲೈಟ್ ವೆಯ್ಟ್ ಇರುತ್ತೆ ಇದು ಲೆನ್ಸ್. ದಟ್ಸ್ ಒನ್ ಮೋರ್ ರೀಸನ್ ವೈ ವಿ ಆಲ್ಸೋ ಹ್ಯಾವ್ ಎಕ್ಸಾಮಲ್ಲಿ ಕೇಳ್ತಾರೆ, ಯಾಕೆ ನೀವು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಯೂಸ್ ಮಾಡ್ತೀರಾ? ಯಾಕೆಂದರೆ ಇಲ್ಲಿ ಮಿರರ್ಸ್ ಯೂಸ್ ಮಾಡ್ತೀವಿ. ಮಿರರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅದ್ರ ವೆಯ್ಟ್ ಕಡಿಮೆ ಆಗುತ್ತೆ. ಮತ್ತು ಸ್ಪೆರಿಕಲ್ ಅಬ್ರಿಯೇಷನ್ ಅಂತ ಕರಿತೀವಿ, ಕ್ರೊಮ್ಯಾಟಿಕ್ ಅಬ್ರಿಯೇಷನ್ ಅಂತ ಕರಿತೀವಿ. ಅಂದರೆ ಕಲರ್ ಕಾಣಿಸುತ್ತೆ. ಯಾವುದೋ ನೀವು ಇದನ್ನು ಸ್ಪೆಕ್ಸೇ ತೊಗೊಂಡು ಹಿಂಗೆಲ್ಲ ನೋಡೋ ಕೆಲಸ ಕಲರ್ ಏನೋ ಕಾಣಿಸ್ತಾ ಇರುತ್ತೆ. ಯು ಕ್ಯಾನ್ ಸಿ ಸಮ್ ಕೈಂಡ್ ಆಫ್ ಕಲರ್ಸ್ ಬೇಸಿಕಲಿ. ಸೊ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆ ಕಲರ್, ಆ ಲೈಟ್ 100% ಸ್ಪ್ಲಿಟ್ ಆಗ ಸ್ವಲ್ಪ ಆ ಲೈಟ್, ಬಿಕಾಸ್ ಲೈಟ್ ಇಸ್ ಮೇಡ್ ಅಪ್ ಆಫ್ 7 ಕಲರ್ಸ್. ಸೊ ಯು ಗೆಟ್ ಸ್ಮಾಲ್ ಅಮೌಂಟ್ ಆಫ್ ಕಲರ್ಸ್. ಆ ಕಲರ್ ಬಂದುಬಿಡುತ್ತೆ, ಸೈಡೆಲ್ಲ ಕಲರ್ ಬರುತ್ತೆ. ಅದೇನೇನಾಗುತ್ತೆ, ನೀವು ಐ ಥಿಂಕ್ ಬಯಾಲಜಿ ಮಕ್ಳಿಗೆ ಗೊತ್ತಿರಬೇಕಿದು. ಯಾವುದೋ ನೋಡಿದಾಗ ಆ ಸೈಡಲ್ಲಿ ಕಲರ್ ಬರುತ್ತೆ, ಹಂಗೆ ಬರಬಾರ್ದು. ಸೊ ಬಂದರೆ ನಮಗೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಯಾವುದು ಒಂದು ಕಾನ್ಸೆಪ್ಟ್, ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ಸ್ ಅಂತ ಅದೆಲ್ಲ ತೆಗೆದುಬಿಟ್ಟಿರೋದು. ಯಾಕೆ ಗೊತ್ತಿಲ್ಲ. ಇಟ್ ವಾಸ್ ವೆರಿ ನೈಸ್ ಮಕ್ಕಳೇ. ರಿಸಾಲ್ವಿಂಗ್ ಪವರ್ ಹೇಗೆ ಮಾಡಬೇಕು, ಓಕೆ ಬಿಡಿ. ಸೊ ವಾಟ್ ಐಮ್ ಸೇಯಿಂಗ್ ಇಸ್, ಸೊ ನೀವೇನಾದರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದೆ ಹೋಗ್ತೀರಾ ಅಂತ ಹೇಳಿದ್ರೆ, ಕ್ಯಾನ್ ಯು ಇಮ್ಯಾಜಿನ್ ಎರರ್ ವಿಚ್ ಈಸ್ 1/100th ಆಫ್ ಎನ್ ಏರ್, ನಮ್ಮ ಹೇರ್ ಆಯಿತಾ, ಅಷ್ಟೇನಾದರೂ ನಿಮ್ಗೆ ಎರರ್ ಮಾಡಿದ್ರು, ಸೊ ಓವರ್ ಎ ಡಿಸ್ಟೆನ್ಸ್ ದ ಎರರ್ ಗೆಟ್ ಮ್ಯಾಗ್ನಿಫೈಡ್. ವಿ ಕಾಲ್ ಪ್ರೋಗ್ರೆಷನ್ ಆಫ್ ಎರರ್. ಇದೆಲ್ಲ ಬೇಡ. ಓಕೆ, ಅವೆಲ್ಲ ಎಕ್ಸಾಮ್ ಬೇಡ. ಸಿಂಪಲ್ ಮೈಕ್ರೋಸ್ಕೋಪ್. ಸೊ ಇಟ್ ಇಸ್ ವೆರಿ ಸಿಂಪಲ್ ಮೈಕ್ರೋಸ್ಕೋಪ್. ಯು ಹ್ಯಾವ್ ಜಸ್ಟ್ ಎ ಲೆನ್ಸ್ ಆ್ಯಂಡ್ ಸೊ ಬೇಸಿಕಲಿ ಏನಾಗುತ್ತೆ, ಯಾವುದೋ ಒಂದು ಬೂತ್ ಕನ್ನಡಿ ಗೊತ್ತಾ ನಿಮಗೆ? ಬೂತ್ ಕನ್ನಡಿ ಇಟ್ಸ್ ಕಾಲ್ಡ್ ಸಿಂಪಲ್ ಮೈಕ್ರೋಸ್ಕೋಪ್. ಸೊ ಝೂಮ್ ಮಾಡುತ್ತೆ. ಈಗ ಪೀಪಲ್ ಆರ್ ಯೂಸಿಂಗ್ ಇಟ್ ಟು ಸಿ ಜ್ಯೋತಿಷಾಸ್ ಲೈಕ್ ದಿಸ್. ಎನಿವೆ ದಟ್ಸ್ ಕಾಲ್ಡ್ ಸಿಂಪಲ್ ಮೈಕ್ರೋಸ್ಕೋಪ್. ಆ್ಯಂಡ್ ವಿ ಹ್ಯಾವ್ ದ ಎರಡು ಫಸ್ಟ್ ಯು ಕ್ಯಾನ್ ಗೆಟ್ ಅನ್ ಮ್ಯಾಗ್ನಿಫೈಡ್ ಅಟ್ ಟೂ ಲೊಕೇಶನ್. ಫಾರ್ ಎಕ್ಸಾಂಪಲ್, ಈ ಪೆನ್ ಇದೆ ಅನ್ಕೋಣ. ಪೆನ್ ತುಂಬ ಹತ್ರ ತೊಗೊಂಡ್ರೆ ಮ್ಯಾಗ್ನಿಫೈ ಆಗುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್. ದಟ್ ಇಸ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್. ಅಟ್ ದಿಸ್ ಪಾಯಿಂಟ್ ಐ ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಆ್ಯಂಡ್ ವೆರಿ ಝೂಮ್ಡ್, ವೆರಿ ಬಿಗ್. ಸೊ ವಿ ಗೆಟ್ ಮ್ಯಾಗ್ನಿಫೈಡ್ here. And if I keep far away, see, problem in the you get more magnification when you keep very nearer like this. But the problem is eye stress ಆಗುತ್ತೆ. ನಂಗೆ ಐ ಸ್ಟ್ರೈನ್ ಆಗುತ್ತೆ. ನೀವು ಬುಕ್ಕನ್ನ ಹಿಂಗೆ ಇಟ್ಕೊಂಡು ಬುಕ್ಕಲ್ಲೇ ಹಿಂಗೆ ಓದಿದ್ರೆ ಸ್ಟ್ರೈನ್ ಆಗುತ್ತೆ. ಎಕ್ಸಾಮ್ ನಾಳೆ ಇವತ್ತು ಫುಲ್ ಡೇ ಹೋದರೆ ಸ್ಟ್ರೈನ್ ಆಗುತ್ತೆ. 10 days ಬಿಫೋರ್ ದೂರ ಆರಾಮಾಗಿ ಇಟ್ಕೊಂಡು ಹೋದರೆ ಕಡಿಮೆ ಆಗುತ್ತೆ. ಎಕ್ಸಾಮ್ ದೂರ ಇದೆ, 10 days ಇದೆ. ಇವಾಗಲಿಂದನೇ ಓದಿ ಸ್ಟಾರ್ಟ್ ಮಾಡಿದ್ರೆ ದೂರ ಇದೆ, ಆರಾಮ ಸ್ಟ್ರೈನ್ ಇರೋದಿಲ್ಲ. ನಾಳೆ ಎಕ್ಸಾಮ್ ಇದೆ, ಇವತ್ತು ಓದ್ತೀರಾ ಕುತ್ಕೊಂಡೆಲ್ಲ ಫುಲ್ಲು, ಸೊ ಸ್ಟ್ರೈನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಆಯಿತಾ. ಸೊ ನಿಯರ್ ಪಾಯಿಂಟ್ ಇಸ್ ಐ ಸ್ಟ್ರೆಸ್ಡ್. ಅಟ್ ದಟ್ ಪಾಯಿಂಟ್ ಯು ಗೆಟ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್, ದರ್ ಇಸ್ ನೋ ಡೌಟ್. ಬಟ್ m is equal to 1 plus df. And but if you want to have a relaxed eye, at that case the magnification is d by f. Example just diagram ಕೇಳ್ತಾರೆ, ಇದು ನಾನು ತುಂಬ ಡೀಟೇಲ್ ಹೇಳೋಕೆ ಹೋಗೋದಿಲ್ಲ. this is enough. Image is formed at infinity. Eye is relaxed here, eye is stressed.
images formed at least distance of distant vision. Okay, ಎಕ್ಸಾಂಪಲ್ ಕೇಳಿಬಿಟ್ಟು ಕಾಂಪೌಂಡ್ ಮೈಕ್ರೋಸ್ಕೋಪ್ ಬರೀರಿ, ಡಯಾಗ್ರಾಮ್ ಬರೀರಿ, ಅದಾದಮೇಲೆ ಅದರದ್ದು ಮ್ಯಾಗ್ನಿಫಿಕೇಷನ್ನ ಇನ್ ಟರ್ಮ್ಸ್ ಆಫ್ ಟ್ಯೂಬ್ ಲೆಂತ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಮಾಡೆಲ್ ಪೇಪರಲ್ಲೂ ಕೇಳಿದ್ದಾರೆ. ಯು ಜಸ್ಟ್ ರೈಟ್ ಅಟ್ ನಿಯರ್ ಪಾಯಿಂಟ್, ಅಟ್ ಫಾರ್ ಪಾಯಿಂಟ್, ಇಮೇಜಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಇಮೇಜಸ್ ಫಾರ್ಮ್ಡ್ ಅಟ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್. ಯಾವತ್ತೇ ನೆನ್ಪಿಟ್ಕೊಳ್ಳಿ, ಹತ್ರ ಇದ್ದಾಗ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಷನ್, ಆಬ್ವಿಯಸ್ಲಿ ಮ್ಯಾಗ್ನಿಫಿಕೇಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಇನ್ಫಿನಿಟಿ. ಬಟ್ ನಮಗೆ ಇನ್ಫಿನಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಗೆಟ್ ರಿಲ್ಯಾಕ್ಸ್ಡ್ ಐ ರಿಲ್ಯಾಕ್ಸ್ ಆಗಿರುತ್ತೆ, ನೀವು ಎಷ್ಟೊತ್ತು ಬೇಕಾದ್ರೆ ನೋಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟು, ಸೊ ಟೆಲಿಸ್ಕೋಪ್. ಸೊ ಬಟ್ ಅದಕ್ಕೆ ನೀವು ಯಾವಾಗ ಫೋನ್ ನೋಡ್ಬೇಕಾದ್ರೆ ದೂರ ಇಟ್ಕೊಂಡು ಫೋನ್ ನೋಡ್ಬೇಕು, ನೀವು ಹತ್ರ ಇಟ್ಕೊಂಡು ನೋಡಿದ್ರೆ ಸ್ಟ್ರೈನ್ ಆಗುತ್ತೆ. ಅಗೇನ್ ಜಾಸ್ತಿ ಟೆಲಿಸ್ಕೋಪ್ ಕೇಳ್ತಾರೆ, ಡಯಾಗ್ರಾಮ್ ಕೇಳ್ತಾರೆ ಮಕ್ಕಳೇ ನಿಮಗೆ. ಹಾಗೆ ಮ್ಯಾಗ್ನಿಫಿಕೇಷನ್ F0/FE. ಆ್ಯಂಡ್ ವಾಟ್ ಇಸ್ F0/FE ಅಂತ ಹೇಳ್ತಾರೆ. ಯು ಕ್ಯಾನ್ ಜಸ್ಟ್ ರೈಟ್ ದಟ್ ಇಟ್ಸ್ ಆಬ್ಜೆಕ್ಟ್. ಇಲ್ಲಿ ಎರಡು ಇರುತ್ತೆ, ಐ ನಾಟ್ ಟು ಮಚ್ ಎಕ್ಸ್ಪ್ಲೇನ್. ಐ ಪೀಸ್ ಅಂದರೆ ನಿಮ್ಮ ಕಣ್ಣತ್ರ ಇರೋದು ಆಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟ್ ಇಟ್ಕೊಂತೀರ. ಬಯಲ್ ಸ್ಟೋರ್ ನಿಮ್ಗೆ ಗೊತ್ತಿರಬೇಕಲ್ಲ, ಇಲ್ಲಿ ಅಮೀಬಾ ಏನೋ ಇಟ್ಕೊಂತೀರ, ಆನಿಯನ್ ಕಟ್ ಮಾಡಿ ಏನೋ ಮಾಡ್ತಿರಲ್ಲ ನೀವು, ಆನಿಯನ್ ಕಟ್ ಮಾಡಿ ಇಟ್ಕೊಂತೀರ, ನೋಡ್ತೀರ ಫುಲ್ಲು. ಸೊ ದಟ್ಸ್ ಆಬ್ಜೆಕ್ಟಿವ್. ಸೊ ವೆರ್ ಯು ಗೋನ್ ಟು ಸಿ ದಟ್. ಆ್ಯಂಡ್ ದಿಸ್ ಇಸ್ ಐ ಪೀಸ್. ಆ್ಯಂಡ್ ಐ ಪೀಸ್ ದೊಡ್ಡದಾಗಿರುತ್ತೆ. ದಿಸ್ ಇಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಡಯಾಗ್ರಾಮ್ ಇಸ್ ಲೈಕ್ ದಿಸ್. And telescope is, we have this diagram, magnification is this, and telescope usually now we don't use lenses, because ನಾನು ಜಸ್ಟ್ ನಾನು ಹೇಳಿದೆ ನಿಮಗೆ ಜೇಮ್ಸ್ ವೆಬ್ ಟೆಲಿಸ್ಕೋಪಲ್ಲಿ ನಾವು ಲೆನ್ಸ್ ಯೂಸ್ ಮಾಡೋದಿಲ್ಲ. ಸೊ ವಿ ಯೂಸ್ ಮಿರರ್ಸ್ ಬೇಸಿಕಲಿ. ಯಾಕೆ ಅಂತ ಹೇಳಿದ್ರೆ ವಿ ಕ್ಯಾನ್ ಯೂಸ್ ದಿಸ್ ಕೈಂಡ್ ಆಫ್ ಟೆಲಿಸ್ಕೋಪ್ಸ್. ರಿಫ್ಲೆಕ್ಟಿಂಗ್ ಟೈಪ್ ಯೂಸ್ ಮಾಡ್ತೀವಿ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇಸ್ ಒನ್ ಕೈಂಡ್ ಆಫ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಯಾಕೆ ಅಂತ ಹೇಳಿದ್ರೆ ಅದ್ರ ಮಿರರ್ ಕಡಿಮೆ ವೆಯ್ಟ್ ಇರುತ್ತೆ. ಆ್ಯಂಡ್ ಮೋರ್ ಎವರ್ ನಿಮಗೆ ಈ ಕ್ರೊಮ್ಯಾಟಿಕ್ ಅಬ್ರಿಯೇಷನ್ ಕಲರ್ಸ್ ಹಿಂಗೆಲ್ಲ ಬರುತ್ತಲ್ವ, ಅದು ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಆಪ್ಟಿಕ್ಸಲ್ಲಿ ನಿಮಗೆ ಇದರಲ್ಲಿ ಏನು ಹೇಳು, ಸೊ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಮ್ಯಾಕ್ಸಿಮಮ್ ಆಸ್ಕ್ ನಿಮಗೆ ಡಯಾಗ್ರಾಮ್ ಬರೀರಿ, ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಬರೀ ಅಷ್ಟೇ ಕೇಳೋದು. ಅದು ಬಿಟ್ಟು 3 ಇಂಪಾರ್ಟೆಂಟ್ ಡಿರೈವೇಷನ್ಸ್ ಇದೆ. ಟ್ರಯಾಂಗಲ್ಸ್ ನೆನ್ಪಿಟ್ಕೊಂಡ್ರೆ ಡಿರೈವೇಷನ್ ಮರೆಯೋದಿಲ್ಲ, ಅದು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ಇನ್ನೆಲ್ಲ ಸಣ್ಣ ಪುಟ್ಟ TI ಅಂದರೆ ಏನು, ಅವೆಲ್ಲ ಏನು, ಅದು ಅರ್ಥ ಮಾಡಿಕೊಂಡ್ರೆ ದಿಸ್ ಚಾಪ್ಟರ್ ಈಸ್ ವೆರಿ ವೆರಿ ಈಸಿ. ಆ್ಯಂಡ್ ಇಫ್ ಯು ಹವ್ ಸೀನ್ ದ ವಿಡಿಯೋ ಟಿಲ್ ನೌ, ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ ಆ್ಯಂಡ್ ಕಮೆಂಟ್ ನಿಮ್ಗೆ ಏನು ಅನಿಸ್ತು ಅಂತ. ನನಗೆ ಗೊತ್ತು ನೀವು ಹೇಳ್ತೀವಿ ಸ್ವಲ್ಪ ಫಾಸ್ಟಾಗಿ ಹೇಳಿದೆ ಸರ್ ನೀವು ಅಂದ್ಬಿಟ್ಟು ವೀಡಿಯೋನ ಪಾಸ್ ಮಾಡಿಕೊಂಡು ಸ್ಲೋ ಆಗಿ ನೀವು ಕೇಳಿ. ಅರ್ಥ ಆಯ್ತಾ? ಐ ಮೀನ್ ಏನಾದರೂ ಡೌಟ್ ಇದ್ದರೆ, ನಾನು ನಿಮ್ಗೇನು ಅರ್ಥ ಆಗಿಲ್ಲ ಯಾವುದೋ ಪರ್ಟಿಕ್ಯುಲರ್ ಟಾಪಿಕ್ ಅಂದರೆ, ಯುನೋ ಇಟ್ ಇಸ್ ವೆರಿ ಸೀರಿಯಸ್, ದಟ್ ಶುಡ್ ನಾಟ್ ಹ್ಯಾಪನ್. ನೀವು ಕಮೆಂಟ್ ಮಾಡಿ. ಎಷ್ಟೊಂದು ಜನ ಸರ್ ನಂಗೆ ಅರ್ಥನೇ ಆಗಿಲ್ಲ ನೀವು ಹೇಳಿ ಡಿರೈವೇಷನ್ ಅಂತ ಹೇಳಿದ್ರೆ, ಐ ವಿಲ್ ಥಿಂಕ್ ನಾನು ಟೀಚ್ ಮಾಡಿ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ, ಐ ನೀಡ್ ಟು ಚೇಂಜ್ ದಿಸ್ ಅಂತ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಐ ವಿಲ್ ಇಂಪ್ರೂವ್ ಮೈ ಟೀಚಿಂಗ್. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ, ವೆರಿ ಹ್ಯಾಪಿ. ಸೊ ಡೂ ಲೆಟ್ ಮಿ ಇನ್ ಕಮೆಂಟ್ ಸೆಕ್ಷನ್. ಇದಾದಮೇಲೆ ಇದ್ರದ್ದು ಒನ್ ಶಾರ್ಟ್ ನ್ಯೂಮರಿಕಲ್ಸ್ ಬರುತ್ತೆ. ಸೊ ವಿ ವಿಲ್ ರಾಕ್ ಇನ್ ದ ಫಿಸಿಕ್ಸ್. ವಿ ಆಲ್ ಗೆಟ್ 70 out of 70. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಬೈ ಆ್ಯಂಡ್ ಟೇಕ್ ಕೇರ್.